ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಶಿವಮೊಗ್ಗದಲ್ಲಿ ಅಶೋಕನಗರದ ನಿವಾಸಿಯಾಗಿರುವಂಥ ಗಮಕ ಅಭಿಮಾನಿಗಳಾದಂಥ SR ಬಾಪಟ್ ಅವರು, ನಾನು ಅಶೋಕನಗರದಲ್ಲಿ ಯೋಗ ಮಂದಿರದಲ್ಲಿ ಕ್ಲಾಸ್ ಮಾಡ್ತೀನಿ. ಅವ್ರು ಫಸ್ಟ್ ದಿವಸನೇ ಹೇಳಿದರು, ನೀವು ಗಮಕ ಮಾಡೋದಾದರೆ 1 ಪೈಸೆನೂ ಕೊಡಬೇಡಿ, ಈ ಹಾಲಿಗೆ ಫ್ರೀಯಾಗಿ ಗಮಕ ಮಾಡಿ ಅಂತ ಹೇಳಿದ್ದಾರೆ. 1 ವರ್ಷನೂ ಅವ್ರು ನಮ್ಮ ಹತ್ರ ಆ ಹಾಲಿಗೆ ಅಂತ ಏನೂ ಬಾಡಿಗೆ ತಗೊಂಡಿಲ್ಲ. ಅಂತಹ ಗಮಕದ ಒಂದು ಅಭಿಮಾನಿಗಳು ಇದ್ದರೆ ಎಂಥ ಯಾವುದೇ ಒಂದು ಊರಿಗೆ ಹೋದ್ರೂ ಗಮಕವನ್ನು ವಿಸ್ತಾರ ಮಾಡ್ಬೋದು. ಇನ್ನೊಂದು ವಿಶೇಷ, ಇಲ್ಲಿ ನೋಡ್ತಿದ್ದೀವಿ 2 ವ್ಯಾಸಪೀಠ ಇದೆ. ಆ ವ್ಯಾಸಪೀಠ ಸಾಮಾನ್ಯ ಒಂದು ಮರದ್ದಲ್ಲ ಅಥವಾ ಒಂದು ಪ್ಲಾಸ್ಟಿಕ್ ಅಲ್ಲ, ಅದು ಸಾಗವಾನೆ ಮರದ್ದದು. ಅವರು ಸ್ವತಃ ಶಿವಮೊಗ್ಗಕ್ಕೆ ಒಂದು ವಾಚನದ ವ್ಯಾಸಪೀಠ, ವ್ಯಾಖ್ಯಾನದ ವ್ಯಾಸಪೀಠವನ್ನು ಮಾಡಿಸ್ಬೇಕು ಅಂತ ಅವರು ಇಚ್ಛಿಸಿ ಸ್ವತಃ ಅವರೇ ಈ 2 ಪೀಠವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಒಂದು ವ್ಯಾಖ್ಯಾನಕ್ಕೆ ವೇದ ಬ್ರಹ್ಮಶ್ರೀ ಮಾರ್ಕಂಡೇಯ ಅವಧಾನಿಗಳ ವ್ಯಾಖ್ಯಾನ ಪೀಠವಾದರೆ, ವಾಚನಕ್ಕೆ ನಮ್ಮ ಗುರುಗಳಾದಂಥ ಕೇಶವಮೂರ್ತಿಗಳ ವಾಚನ ಪೀಠ ಅಂತಲೂ ಅದಕ್ಕೆ ಹೆಸರು ಬರೆಸ್ಬಿಟ್ಟಿದ್ದಾರೆ. ಅವರಿಗೆ ಏನು ಅಂದರೆ ಇದನ್ನು ಸರಿಯಾದ ಸಮಯಕ್ಕೆ ಇದನ್ನು ಉಪಯೋಗ ಮಾಡಬೇಕು ಅಂತ ಇತ್ತು ಅವರಿಗೆ, ಅಂದರೆ ಆರಂಭ ಮಾಡಬೇಕು ಅಂತ. ಅವರು ಸಮಯಕ್ಕೆ ನಾನು ಹೋದೆ, ಅವರು ಸಿಕ್ಕಿದ್ರು, ಈ ಥರ ಕೇಳಿದೆ, ಈ ಥರ ಇಟ್ಕೊಂಡಿದ್ದೀವಿ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು, ಈ ಸಂದರ್ಭದಲ್ಲಿ ನಾವು ಅದನ್ನು ಲೋಕಾರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ತುಂಬ ಉತ್ಸಾಹದಿಂದ ಒಪ್ಕೊಂಡ್ರು. ಹಾಗಾಗಿ ನಮ್ಮ ಒಂದು ಗಂಧರ್ವ ಗಮಕ ಪಾಠಶಾಲೆಯ ವತಿಯಿಂದ ಮತ್ತು ಶಿವಮೊಗ್ಗದ ಎಲ್ಲ ಒಂದು ಗಮಕ ಅಭಿಮಾನಿಗಳ ವತಿಯಿಂದ SR ಬಾಪಟ್ ಸರ್ ಅವರಿಗೆ ಒಂದು ವಿಶೇಷವಾದಂಥ ಒಂದು ಗೌರವ ಸಮರ್ಪಣೆಯನ್ನು ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅವ್ರು ಖಂಡಿತ ವೇದಿಕೆ ಮೇಲೆ ಬಂದು ಇದನ್ನು ಅವ್ರು ನಡೆಸ್ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ. ಅದರ ಜೊತೆಗೆ ಅವರು ವಾಚನದ ವ್ಯಾಸಪೀಠವನ್ನು ಲೋಕಾರ್ಪಣೆ ಮಾಡಬೇಕು, ವ್ಯಾಖ್ಯಾನದ ವ್ಯಾಸಪೀಠವನ್ನು AU ಪ್ರಸನ್ನ ಸರ್ ಲೋಕಾರ್ಪಣೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ವ್ಯಾಖ್ಯಾನಕ್ಕೆ AV ಪ್ರಸನ್ನ ಸರ್ ಆಸೀನರಾಗಿದ್ದಾರೆ. ವಾಚನಕ್ಕೂ ಇಷ್ಟು ದಿನ ಗಂಧರ್ವ ಲೋಕದಲ್ಲಿದ್ದರು ಗುರುಗಳು. ಈಗ ಮತ್ತೆ ನಮ್ಮನ್ನೆಲ್ಲ ನೋಡೋಕ್ಕೆ, ನಮಗೆಲ್ಲ ವಾಚನದ ಸಿಹಿಯನ್ನು ಒಂದು ಕೊಡಲಿಕ್ಕೋಸ್ಕರನೇ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಈಗ. ಹಾಗಾಗಿ ಗುರುಗಳನ್ನು ನಾವು ಈಗ ಎಲ್ಲರೂ ಒಮ್ಮೆ ನೋಡಿ ಆನಂದಿಸಿ ವಾಚನವನ್ನು ಕೇಳೋಣ ಅಂತ ನಮ್ಮ ಪ್ರಾರ್ಥನೆ. ನಮ್ಮ ಪೂಜ್ಯ ಗುರುಗಳ ಬಗ್ಗೆ ಶ್ರೀ ಮತ್ತೂರು ನಂದಕುಮಾರ್ ಅವರು ಬರೆದಿರುವ ಹಾಡನ್ನು ಪ್ರಾರ್ಥನೆಯ ಮೂಲಕ ಹಾಡಲಿದ್ದಾರೆ ಕುಮಾರಿ ನವ್ಯರತ್ನ ಹಾಗೂ ಕುಮಾರಿ ಶ್ರೀವಾಣಿ ಭಾರದ್ವಾಜ್. ಇವರಿಬ್ಬರು ನಮ್ಮ ಗುರುಗಳಾದ ಶ್ರೀಯುತ HR ಕೇಶವಮೂರ್ತಿ ಅವರ ಶಿಷ್ಯೆಯರು. ಇದಕ್ಕೆ ರಾಗ ಸಂಯೋಜನೆಯನ್ನು ಶ್ರೀಮತಿ ವಾಗೀಶ್ವರಿ ಶ್ರೀಧರ್ ಅವರು ಮಾಡಿದ್ದಾರೆ. ನಿನ್ನ ಭಾರತವೆಮ್ಮ ಭಾರತ ನಿನ್ನ ದನಿ ಅದು ನಿನ್ನದು, ಆದರೂ ಅದು ನಮ್ಮದೆಂದೇ ಬಗೆದಿಹೆವು ಸೋ ನಮ್ಮದು.
ಸಂಮೋಹಿನಿ ನಿನ್ನ ಭೇರಿಗೆ ನಿನ್ನ ಮೋಹನ ನಿನ್ನ ಜನ ಸಂಮೋಹಿನಿ ನಿನ್ನ ರೇವತಿ ನಿನ್ನ ಸಾಮವು ಚನ್ನ ಕೇಶವಗಾರತಿ ಕುವರ ವ್ಯಾಸನು ಹಿಂದೆಯೇ ತಿಳಿದಿದ್ದನೇ ನಿನ್ನ ವರವನು ಇಂಥ ವಾಚನವೆಂದು ಇಲ್ಲದಿರೆ ಮರೆಸುತ್ತಿದೆ ಇಹದಿರವನು ಮರೆಸುತ್ತಿದೆ ಇಹದಿರವನು ಯಾವ ರಸವಿರಲಾವ ಭಾವವು ಭಕ್ತಿಯೋ ವೇಣ್ಕರುಣವೋ ನೀನು ಬಾಯ್ದರೆ ಈವ ಸುಂದರಿ ನಾದಮಯ ಇದಮೇಯವೋ ನೀನು ಬಾಯ್ದರೆ ಈವ ಸುಂದರಿ ನಾದಮಯ ಇದಮೇಯವೋ ನಿನ್ನ ಪದವಿಟ್ಟಳು ಪದಿಹ ಪರಿಭಾವ ತುಂಬಿದ ಇನಿದನಿ ಸಾರ್ಥ ನಿನ್ನೀ ಗಮಕ ವಾಚನ ನಮ್ಮ ನಾಡಿನ ಐಸಿರಿ ಸಾರ್ಥ ನಿನ್ನೀ ಗಮಕ ವಾಚನ ನಮ್ಮ ನಾಡಿನ ಐಸಿರಿ ನಿನ್ನ ಗಮಕಕ್ಕೆ ಅರ್ಥವೇ ಬೇಡೆಂಬ ಜನಗಳು ಕೆಲವರು ನಾನು ಹೇಳುವೆ ಅರ್ಥ ಎಂಬರು ಹಲವರು ನಾನು ಹೇಳುವೆನೆಂದ ಮಾತ್ರಕ್ಕೆ ಹೇಳಬಲ್ಲರೆ ಎಲ್ಲರೂ ಶಾಸ್ತ್ರಿ ಮತ್ತೂರ್ಮೂರ್ತಿ ಅವಧಾನಿಗಳು ಗೆದ್ದರು ಮಾನ್ಯರು ನಿನ್ನ ಕಂಠದಿ ಕೃಷ್ಣ ಕರೆಯಲು ಬರುವ ಗರುವರ ದೇವನು ನಿನ್ನ ಸಿರಿ ಸಂಗೀತ ಸವಿಯಲು ಭಕುತರನು ಕರೆತರುವನು ನಿನ್ನ ಸಿರಿ ಸಂಗೀತ ಸವಿಯಲು ಭಕುತರನು ಕರೆತರುವನು ನಿನ್ನ ಓದೋ ಉಚಿತಕನುಗುಣ ಸ್ಫುಟತೆ ಸ್ಪಷ್ಟತೆ ಸರಳತೆ ನಿನ್ನ ಮೊಗದಲ್ಲಿ ಭಾವದರ್ಶನ ಘನತೆ ಚಾರುತೆ ಮಧುರತೆ ಗಮಕವೆಂದರೆ ನಮಗಳಿಗೆ ನಿಜ ನೀನೆ ಗಮಕನು ಗಮಕಿಯು ಕುವರ ವ್ಯಾಸನು ರಾಘವಾಂಕನು ದೇವಪುರ ಲಕ್ಷ್ಮೀಶನು ಸವ್ಯಸಾಚಿಗೆ ನಮ್ಮ ಗುರುವಿಗೆ ಹೇಗೆ ನಮಿಸಲಿ ಪಾಠಗೆ ಸವ್ಯಸಾಚಿಗೆ ನಮ್ಮ ಗುರುವಿಗೆ ಹೇಗೆ ನಮಿಸಲಿ ಪಾಠಗೆ ಕೇಳಿದಷ್ಟು ಕೇಳುವ ಆಸೆಗೆ ಅಡಗಲಿದೆ ಬಾಯಾರಿಕೆ ಕೇಳಿದಷ್ಟು ಕೇಳುವ ಆಸೆಗೆ ಅಡಗಲಿದೆ ಬಾಯಾರಿಕೆ ಬರೆದು ವರ್ಷಗಳುರುಳಿದರು ಇದು ಎಂದಿಗೂ ಸುಳ್ಳಾಗದು ಬರೆದು ವರ್ಷಗಳುರುಳಿದರು ಇದು ಎಂದಿಗೂ ಸುಳ್ಳಾಗದು ಹಳ್ಳಿ ಕೇಶವ ಮೂರ್ತಿಗಳು ನಿಜದಂತ ಕಥೆಯೆಂದೆಂದಿಗೂ ಹೊಸ ಹಳ್ಳಿ ಕೇಶವ ಮೂರ್ತಿಗಳು ನಿಜದಂತ ಕಥೆ ಎಂದೆಂದಿಗೂ ಸುಶ್ರಾವ್ಯವಾಗಿ ಗಾಯನ ಮಾಡಿದ ಕುಮಾರಿ ನವ್ಯರತ್ನ ಹಾಗೂ ಕುಮಾರಿ ಶ್ರೀವಾಣಿ ಭಾರದ್ವಾಜ್ ಅವರಿಗೆ ಧನ್ಯವಾದಗಳು. ಹಾಗೂ ಈಗ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ವಾಚನವನ್ನು ನಮ್ಮ ಪೂಜ್ಯ ಗುರುಗಳಾದ HR ಕೇಶವಮೂರ್ತಿಗಳ ಧ್ವನಿ ಸುರಳಿಯ ಮೂಲಕ ನಡೆಸಿಕೊಡಲಾಗುತ್ತದೆ. ಹಾಗೂ ವ್ಯಾಖ್ಯಾನವನ್ನು ಶ್ರೀಯುತ AV ಪ್ರಸನ್ನ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಪ್ರಾರ್ಥಯೇ ದೇವಿ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ ವರಮಣಿಗಳಿಂದ ಸವಮೌಳಿಯ ಸರಸಿ ಜಾರಿಯ ಕಿರಣದೋಳಿಯ ವಿರಚಿಸಿದ ಸಿಂಧೂರ ಭಾಳದಿ ಕುಣಿವ ಕುಂತಳದ ಕರಿನಿಭಾಕೃತಿಯ ನಿಭವದನದ ಕರಿನಿಭಾಕೃತಿಯ ನಿಭವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡೆ ಮಗೆ ನಿರ್ವಿಘ್ನದಾಯಕವ ಗಣಪತಿ ಮಾಡೆ ಮಗೆ ನಿರ್ವಿಘ್ನದಾಯಕವ ವಾರಿಜಾಸನಿ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಾರಿಜಾಸನಿ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಗಿಯೇ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗನುಪಮದ ಯುಗುತಿಯೇ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದ ಯುಗುತಿಯೇ ಶಾರದೆಯೇ ನರ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವೆಯನಿ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯನಿ ದಿನವೆರಡು ಹಿಂದಾದುದು ಮೂರನೆಯ ದಿವಸ ಬಹಳ ವಿಗ್ರಹಗಳನ್ನು ಆಲಿಸು ರಾಯ ಜನಮೇಯ ಮಹೀಪಾಲ ದಿನವನುದಯಾಚಲದ ಚಾವಡಿ ಮನೆಗೆ ಬರೇ ಬಲವೆರಡುಗಳ ಗರ್ಜನದಿ ಬಂದೊಡ್ಡಿದವು ಕಳನುಳು ಕತಿಯ ಪಡಪಿನಲಿ ಶ್ರೀ ಗುರುಭ್ಯೋ ನಮಃ. ಮೊದಲು ನಮ್ಮೆಲ್ಲರಿಗೂ ಎಲ್ಲ ಗಮಕಿಗಳಿಗೂ ಗುರುಗಳಾದಂತಹ ಹೊಸಹಳ್ಳಿ ಕೇಶವಮೂರ್ತಿಗಳವರ ಪಾದಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮೊದಲು ಮಾಡಿಕೊಂಡು ಆನಂತರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಇವತ್ತಿಗಾಗಲೇ ತುಂಬ ಸಮಯ ಆಗೋಗಿರೋದ್ರಿಂದ ನಾನು ಹೆಚ್ಚು ಪದ್ಯಗಳಿಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ. ಕೆಲವು ಪದ್ಯಗಳಿಗಷ್ಟೇ ತುಂಬ ಸ್ವಾರಸ್ಯಕರವಾಗಿ ಅದರ ಅಂತರಾರ್ಥ ಏನಾದ್ರು ಹೇಳಬೇಕಾಗಿದ್ದಾಗ ಅಷ್ಟೇ ವ್ಯಾಖ್ಯಾನ ಮಾಡ್ತಾ ಹೋಗ್ತೀನಿ. ಮಿಕ್ಕಂತೆ ಬಹಳ ವೇಗವಾಗಿ ಇದನ್ನು ಮುಂದುವರಿಸ್ಕೊಂಡು 1 ಗಂಟೆಯ ಒಳಗಾಗಿ ಕಾರ್ಯಕ್ರಮ ಮುಗಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕುಮಾರವ್ಯಾಸ ಭಾರತದ ಮುಖ್ಯ ರಸ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುವ ಹಾಗೆ ಒಂದು ವೀರರಸ, ಇನ್ನೊಂದು ಕರುಣ ರಸ. ಈ ಎರಡೇ ಕುಮಾರವ್ಯಾಸರ ಪ್ರಧಾನ ರಸಗಳು. ಆ
ರಸಕ್ಕೆ ತಕ್ಕಂತೆ ಕುಮಾರವ್ಯಾಸ ತನ್ನ ದೇವರನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ವೀರನಾರಾಯಣನನ್ನ ಅವನು ಆಯ್ಕೆ ಮಾಡಿಕೊಂಡಿರೋದು ಅದಕ್ಕೋಸ್ಕರವೇ. ಒಂದು ವೀರ ರಸಕ್ಕೆ, ಇನ್ನೊಂದು ನಾರಾಯಣ ಭಕ್ತಿ ರಸಕ್ಕೆ, ವೀರ ನಾರಾಯಣ. ಹಾಗಾಗಿ ಇಡೀ ಕಾವ್ಯವೇ ಆ ವೀರನಾರಾಯಣ ತತ್ವದಿಂದ ತುಂಬಿ ಹೋಗಿದೆ ಎನ್ನುವ ರೀತಿಯಲ್ಲಿ ಇದೆ. ಅದೃಷ್ಟವಶಾತ್ ನಾವಿವತ್ತು ನಾನು ವ್ಯಾಖ್ಯಾನ ಮಾಡ್ತಿರೋದು ಕೇಶವಮೂರ್ತಿಗಳ ವಾಚನಕ್ಕೆ. ಕೇಶವಮೂರ್ತಿಗಳಿಗೆ ಅತ್ಯಂತ ಪ್ರಿಯವಾದ ರಾಗ ಅಂತಂದ್ರೆ ಒಂದು ರಸ ಅಂದ್ರೆ ಭಕ್ತಿ ರಸ, ಇನ್ನೊಂದು ವೀರರಸ. ಅವೆರಡೇ ಅವರು ಪ್ರಧಾನವಾಗಿ ಪೋಷಣೆಯನ್ನು ಕೊಟ್ಟು ಹಾಡ್ತಾ ಇದ್ದಂತಹ ರಸಗಳವೆರಡು. ಭಕ್ತಿ ರಸವಂತೂ ಅವರಲ್ಲಿ ಬಹಳ ಶ್ರೇಷ್ಠವಾದ ರೀತಿಯಲ್ಲಿ ಬರ್ತಾ ಇದ್ದಂತಹದ್ದನ್ನು ನಾವು ನೋಡ್ತೀವಿ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರುವ ಪ್ರಸಂಗ ಭೀಷ್ಮ ಗೆಲಿದನು ವರ ಸುದರ್ಶನವ ಅನ್ನುವಂಥ ಪ್ರಸಂಗ. ಅದರಲ್ಲಿ ಇರುವಂತಹದ್ದು ಈ ಭಕ್ತಿರಸ ಮತ್ತು ವೀರರಸ. ಮೊದಲಿಗೆ ವೀರರಸ, ಆಮೇಲೆ ಭಕ್ತಿರಸಕ್ಕೆ ಅದು ಬದಲಾವಣೆ ಆಗುವಂತಹದ್ದು. ಅಲ್ಲಿ ಒಂದು ರೀತಿಯಲ್ಲಿ ಎರಡು ಜೊತೆಗೆ ಹೋಗುವುದಿಲ್ಲ, ವಿರೋಧಕ್ಕೆ ಹೋಗ್ತವೆ. ಭಕ್ತಿರಸಕ್ಕೂ ವೀರರಸಕ್ಕೂ ಒಂದು ವಿರುದ್ಧ, ಒಂದು ಜಗಳ, ಒಂದು ಹೋರಾಟ. ಆ ಭಕ್ತಿರಸ ವೀರರಸದಲ್ಲಿ ಗೆಲ್ಲುವುದು ಯಾವುದು ಅಂತಂದ್ರೆ ಕಡೆಗೆ ಭಕ್ತಿರಸ ಗೆಲ್ಲುತ್ತೆ, ವೀರರಸ ಸೋಲುತ್ತೆ. ಇಡೀ ಮಹಾಭಾರತದ್ದೆಲ್ಲ ಒಟ್ಟು ತತ್ವ ಅದೇನೆ. ಭಕ್ತಿರಸ ಗೆಲ್ಲುವಂತಹದ್ದು, ವೀರರಸ ಸೋಲುವಂತಹದ್ದು. ದುರ್ದೈವ ಇಲ್ಲಿ ಏನು ಅಂದ್ರೆ ವೀರರಸದ ಪ್ರತಿನಿಧಿಯಾಗಿ ಕೃಷ್ಣ ಇದ್ದಾನೆ, ಭಕ್ತಿರಸದ ಪ್ರತಿನಿಧಿಯಾಗಿ ವೀರನಾದ ಭೀಷ್ಮ ಇದ್ದಾನೆ. ಅವನು ಭೀಷ್ಮ ಒಂದು ಕಡೆಗೆ ವೀರನೂ ಹೌದು, ಕೃಷ್ಣನ ಭಕ್ತನೂ ಹೌದು. ಹೀಗೆ ವಿಚಿತ್ರವಾದ ಒಂದು ಸಂಯೋಗ ಭಕ್ತಿ ಮತ್ತು ವೀರ ಅವೆರಡಕ್ಕೆ ಈ ಪ್ರಸಂಗದಲ್ಲಿ ನಾವು ನೋಡ್ತಾ ಹೋಗ್ಬೇಕು. ಅಂತಹ ಒಂದು ವಿಶೇಷದ ಆಂತರ್ಯವನ್ನ ಕವಿ ಈ ವಿಷಯದಲ್ಲಿ ಕಾಣಿಸ್ಕೊಟ್ಟಿದ್ದಾರೆ ನಮಗೆ. ಅದನ್ನು ಪ್ರಸ್ತಾಪ ಮಾಡುವಂತಹದ್ದೇ ಕವಿಯ ಮುಖ್ಯ ಉದ್ದೇಶ ಇದ್ದಾಗೆ ತೋರುತ್ತದೆ. ಏನಂದ್ರೆ ಭಕ್ತಿ ರಸವೇ ಮೇಲು ಅನ್ನುವುದನ್ನ ಹೇಳುವುದಕ್ಕೋಸ್ಕರವಾಗಿ. ಹಾಗೆ ನೋಡ್ತಾ ಹೋದರೆ ರಸಗಳಲ್ಲಿ ವೀರರಸ ಇಲ್ವೇ, ಭಕ್ತಿ ರಸ ಇಲ್ವೇ ಇಲ್ಲ. ಭರತರಾಮುನಿ ಹೇಳುವಾಗ ಭಕ್ತಿ ರಸಗಳು ಕೇವಲ 8. ಆ ನಂತರದಲ್ಲಿ ಶಾಂತರಸವನ್ನು ಸೇರಿಸಿದ್ರು. ಆ ಶಾಂತರಸ ಆದ ನಂತರದಲ್ಲಿ ಭಕ್ತಿರಸ ಅಂತ ನಾವು ಕುಮಾರವ್ಯಾಸ ಭಾರತವನ್ನು ಓದಬೇಕಾದ್ರೆ ಭಕ್ತಿರಸ ಅನ್ನೋದು ಒಂದು ಇಲ್ಲದೆ ಇದ್ದು ಬಿಟ್ರೆ ಕುಮಾರವ್ಯಾಸ ಭಾರತಕ್ಕೆ ಅರ್ಥವೇ ಇರುವುದಿಲ್ಲ. ಹಾಗಾಗಿ ಕುಮಾರವ್ಯಾಸ ಭಾರತವನ್ನು ಓದುವ ಯಾರಿಗೇ ಆಗಲಿ 10ನೇ ರಸ ಭಕ್ತಿರಸ ಅಂತ ಮನಸ್ಸಿಗೆ ಗಟ್ಟಿ ಮಾಡಿಕೊಂಡು ಆ ಭಕ್ತಿ ರಸವನ್ನ ಬಹಳ ಪ್ರಧಾನವಾದ ರಸವನ್ನಾಗಿ ಪರಿಗಣಿಸಿ ನಾವು ಅದನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಇಲ್ಲೇ ಇದ್ರೆ ಕುಮಾರವ್ಯಾಸ ಭಾರತವನ್ನು ಓದುವುದು ಬಹಳ ಕಷ್ಟ. ಭಕ್ತಿರಸ ಇಲ್ಲ ಅಂದ ಬಿಟ್ರೆ ಕುಮಾರವ್ಯಾಸನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಾಗಿ ಹೋಗ್ಬಿಡುತ್ತೆ. ಆ ಕಾರಣಗಳಿಂದಾಗಿ ಆ ರಸ 8 ಅಲ್ಲ 9 ಅಲ್ಲ 10 ಅಂತ ತಿಳ್ಕೊಂಡು ನಾವು ಕುಮಾರವ್ಯಾಸನ ದೃಷ್ಟಿಯಿಂದ ಭಕ್ತಿ ರಸವನ್ನು ಸೇರಿಸಿಕೊಂಡೇ ವ್ಯಾಖ್ಯಾನ ಮಾಡಬೇಕಾಗತ್ತೆ. ಇವತ್ತು ಆ ಎರಡೂ ಭಾವಗಳ ಒಂದು ವಿರುದ್ಧ ಶಕ್ತಿಗಳು ಹೇಗೆ ಕೆಲಸ ಮಾಡ್ತವೆ ಎನ್ನುವುದನ್ನು ನೋಡೋಣ. ದಿನವೆರಡು ಹಿಂದಾದುದು. ಮಹಾಭಾರತದ ಯುದ್ಧ ಪ್ರಾರಂಭವಾಗಿದೆ. ಯುದ್ಧ ನಡೆಯುವುದೇ 18 ದಿನ. ಅದರಲ್ಲಿ ಭೀಷ್ಮಾಚಾರ್ಯರು ಮೊದಲು ಸೇನಾಧಿಪತಿಗಳಾಗಿ ಕೌರವರ ಕಡೆ ಇದ್ದಾರೆ. ಪಾಂಡವರ ಕಡೆ ದೃಷ್ಟದ್ಯುಮ್ನ ಸೇನಾಧಿಪತಿಯಾಗಿ ಪಾಂಡವರ ಕಡೆಯಿಂದ ಪ್ರತಿನಿಧಿಸ್ತಾ ಇದ್ದಾನೆ. ಯಾರು ಪಾಂಡವರ ಕಡೆ ಸೇನಾಧಿಪತಿಯಾಗಲಿ, ಸೇನಾ ನಾಯಕನಾಗಲಿ, ಅವನ ವೀರನಾಗಲಿ ಯಾರಿದ್ರು ಅವರೆಲ್ಲರೂ ಕೃಷ್ಣನ ಆದೇಶದಂತೆಯೇ ನಡೆಯುವಂತಹದ್ದು. ಹೆಸರಿಗೆ ಅವನು ಒಬ್ಬ, ಅದಕ್ಕೋಸ್ಕರ ಕೃಷ್ಣ ಬಹಳ ಬುದ್ಧಿವಂತಿಕೆಯಿಂದ ದೃಷ್ಟದ್ಯುಮ್ನ ತರದವರನ್ನು ತಂದು ಅವನು ನಾಯಕರನ್ನಾಗಿ ಮಾಡಿದ್ದಾನೆ. ಅದು ಕೃಷ್ಣನ ಬುದ್ಧಿವಂತಿಕೆ, ರಾಜಕೀಯ ತಂತ್ರವೂ ಹೌದು. ನಿಜವಾಗಿ ಮಾಡಿದ್ರೆ ಭೀಮನನ್ನು ಮಾಡಬೇಕಾಗಿತ್ತು. ಭೀಮನನ್ನ ನೀನೇ ನಾಯಕನಾಗ ಯುದ್ಧಕ್ಕೆ ಅಂದ್ರೆ ಅವನು ಮೊದಲಿಂದ ಕಡೆವರೆಗೂ ಅವನು ನಡ್ಸ್ಕೊಂಡು ಹೋಗ್ತಾ ಇದ್ದ ಯುದ್ಧವನ್ನ ಭೀಮ. ಅಲ್ಲಿ ಕೃಷ್ಣನ ಮಾತಿಗೆ ಹೆಚ್ಚು ಬೆಲೆ ಸಿಗ್ತಾ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆ ಕೃಷ್ಣನ ಪ್ರಾಧಾನ್ಯ ಇರಬೇಕು ಅಲ್ಲಿ, ಅದು ಬಹಳ ಮುಖ್ಯವಾದಂತಹದ್ದು. ಕುಮಾರವ್ಯಾಸನಿಗಂತೂ ಅದು ಪರಮ ಪ್ರಿಯವಾದ. ಹಾಗಾಗಿ ಮಹಾಭಾರತದಲ್ಲಿ ಈ ದೃಷ್ಟದ್ಯುಮ್ನ ಪಾತ್ರ ವ್ಯಾಸರ ತಂದಿರುವಂತಹದ್ದು ಕುಮಾರವ್ಯಾಸನಿಗೆ ಬಹಳ ಕೈಗೆ ಹಿಡಿಯುವ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಸಿಕ್ಕಿದಂತಹ ಪಾತ್ರ ಅದು. ಆ ಕಡೆ ಅವನು ಯುದ್ಧ ಮಾಡ್ತಾ ಇದ್ದಾನೆ. 2 ದಿನ ಮುಗಿದೋಗಿದೆ. ಭೀಷ್ಮಾಚಾರ್ಯರು ಮಾಡಿದ 10 ದಿನಗಳಲ್ಲೂ ಸಹ ದೊಡ್ಡ ಘಟನೆಗಳು ನಡೆಯುವುದಿಲ್ಲ ಮಹಾಭಾರತದಲ್ಲಿ.
ಯಾಕೆ ಅಂತಂದ್ರೆ ಬೇಕಾದಷ್ಟು ಸೈನ್ಯ, ಅಂದ್ರೆ ಎಷ್ಟು 18 ಅಕ್ಷೋಹಿಣಿ ಸೈನ್ಯಗಳಿವೆ. ಆ ಸೈನ್ಯಗಳಲ್ಲಿ ಮೊದಲು ತರಗೆಲೆಗಳೆಲ್ಲ ಉದುರು ಹೋಗಬೇಕು, ಹೊಟ್ಟೆಲ್ಲ ತೂರು ಹೋಗಬೇಕು, ಕಡೆಗೆ ಗಟ್ಟಿ ಉಳಿಯುವಂತಹದ್ದು. ಆ ಗಟ್ಟಿ ಉಳಿಯುವಂತಹದ್ದು ಕಡೆಯ ದಿನಗಳ ಯುದ್ಧದಲ್ಲಿ. ಮೊದಲ ದಿನಗಳ ಯುದ್ಧದಲ್ಲಿ ಬರೀ ಈ ತರಗೆಲೆ ಸವರುವುದು, ನೆಲ ಸರಿ ಮಾಡ್ಕೊಳ್ಳೋದು, ಉಳುಕ್ಕೆ ಸಿದ್ಧ ಮಾಡ್ಕೊಳ್ಳೋದು, ಇವುಗಳಲ್ಲೇ ಆಗ್ಬಿಡ್ತೀಯ ಹೊರತುವೆ ಯುದ್ಧವೇ ಸರಿಯಾಗಿ ಆಗುದಿಲ್ಲ. ಆ ದೃಷ್ಟಿಯಿಂದ 2ನೇ ದಿನ ಯುದ್ಧ ಆಗಿದೆ, ಏನು ದೊಡ್ಡ ಪರಿಣಾಮಗಳು ಏನೂ ಆಗಿಲ್ಲ. ದಿನವೆರಡು ಹಿಂದಾದುದು ಅಷ್ಟೇ ಅದ್ರ ಉಪಯೋಗ. 2 ದಿನ ಕಳೆಯಿತು. ಇದು 3ನೆಯ ದಿನದ ಬಹಳ ವಿಗ್ರಹ ಅಂದ್ರೆ ಯುದ್ಧ ಅಂತ ಹೇಳಿದ್ದು. 3ನೇ ದಿನದ ಭಯಂಕರವಾದಂತಹ ಯುದ್ಧ ಇವತ್ತು ಇದೆ. ಮೊದಲನೇ ದಿನ ಈ ಯುದ್ಧ ಜೋರಾಗಿ ಆಗ್ತಾ ಇರುವಂತಹದ್ದು, ಏನೋ ಒಂದು ದೊಡ್ಡ ಘಟನೆ ನಡೀತಾ ಇರುವಂತಹ ಸಂದರ್ಭ ಅಂದ್ರೆ ಇದು ಮೊದಲನೇ ದಿನದ ಯುದ್ಧ. 2ನೇ ದಿನದ ಯುದ್ಧ 1, 2 ಏನೂ ಆಗಿಲ್ಲ. 3ನೇ ದಿನವೇ ಪ್ರಧಾನವಾದಂತಹ ದಿನ ಪ್ರಾರಂಭವಾಗಿದೆ. ಬಹಳ ವಿಗ್ರಹದ ನೋವನಾಲಿಸು ರಾಯಯ ಜನಮೇಜಯ ಮಹೀಫಲ. ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, 3ನೇ ದಿನದ ಯುದ್ಧ ಕಡೆಯ ಬಹಳ ಮುಖ್ಯವಾದ್ದು, ಅದನ್ನು ಕೇಳ್ಕೊ ಹೇಗಿದೆ ಅಂತ ಯುದ್ಧ. ಇವತ್ತಿನ ಯುದ್ಧವನ್ನ ಹೇಳ್ತೇನೆ. ಆ ದಿನಪನು ಉದಯಾಚಲದ ಚಾವಡಿ ಮನೆಗೆ ಬಂದಿದ್ದಾನೆ. ನೋಡಿ, ಕವಿ ಅಲಂಕಾರಗಳನ್ನು ಹೇಳುವಾಗ, ಉಪಮಾನ ಉಪಮೇಯಗಳನ್ನು ಹೇಳುವಾಗಲೂ ಸಹ ಅವನು ಒಂದು ಯುದ್ಧದ ಸಂದರ್ಭಕ್ಕೆ ಸರಿಯಾದ ಉಪಮಾನ ಉಪಮೇಯಗಳನ್ನೇ ಅಲ್ಲಿ ಆ ಸಂದರ್ಭಕ್ಕೆ ಸರಿಯಾದ ಹೇಳ್ತಾನೆ. ಸುಮ್ಮನೆ ಯಾವುದೋ ಸಂದರ್ಭದಲ್ಲಿ ಏನೋ ಅಲಂಕಾರಗಳನ್ನು ಹೇಳುವುದಲ್ಲ. ಕುಮಾರವ್ಯಾಸ ಬಹಳ ಅವನ ಅಲಂಕಾರಗಳು ನವನವೀನವಾಗಿರುವಂತಹ ಅಲಂಕಾರಗಳು ಇರ್ತವೆ. ದಿನಪನ್ ಉದಯಾಚಲದ ಚಾವಡಿ ಮನೆಗೆ ಬರೆ ಅಂತಾನೆ. ಚಾವಡಿ ಮನೆಗೆ ಬರುವುದು ಯಾರು? ಊರಿನ ಸರ್ಪಂಚರು, ಹಿರಿಯರು, ಪಟೇಲರು. ಅವರು ಚಾವಡಿ ಮನೆಗೆ ಬಂದು ಕೂತ್ಕೋತಾರೆ. ಯಾಕೆ ಚಾವಡಿ ಮನೆಗೆ ಬರ್ತಾರೆ? ಚಾವಡಿ ಮನೆಗೆ ಬಂದು ಕೂತ್ಕೊಳ್ಳೋದು ಯಾವುದೋ ಒಂದು ನ್ಯಾಯ ತೀರ್ಮಾನ ಮಾಡೋದಕ್ಕೆ. ಇವತ್ತು ಆ ಥರದ್ದು ಯಾವುದೋ ಒಂದು ನ್ಯಾಯ ತೀರ್ಮಾನ ಆಗ್ಬೇಕಾಗಿದೆ ಇಲ್ಲಿ. ಯಾರ್ದೋ ಇಬ್ಬರ ನಡುವೆ ಜಗಳ ನಡೀತಾ ಇದೆ, ಅವರಿಬ್ಬರ ನಡುವೆ ನ್ಯಾಯ ತೀರ್ಮಾನ ಆಗ್ಬೇಕಾಗಿದೆ. ಆ ನ್ಯಾಯವನ್ನು ತೀರ್ಮಾನ ಮಾಡೋದಕ್ಕೆ ಚಾವಡಿಯಲ್ಲಿ ಕೂತ್ಕೊಳ್ಳೋನು ಎಂಥವನು ಇರಬೇಕು? ಯಾಕೆಂದ್ರೆ ಇವತ್ತು ಜಗಳ ಆಗ್ತಾ ಇರುವಂತಹದ್ದು ಕೃಷ್ಣ ಮತ್ತು ಭೀಷ್ಮರ ನಡುವೆ. ಅಂಥ ಮಹಾ ಜಗಳಕ್ಕೆ ಚಾವಡಿ ಮೇಲೆ ಯಾರು ಕೂತ್ಕೋಬೇಕು? ಅದಕ್ಕೆ ದಿನಪನು ಉದಯಾಚಲದ ಚಾವಡಿವರೆಗೆ ಬರೆ ಅಂತ ಕರೀತಾನೆ. ಸೂರ್ಯನೇ ಬಂದಂತೆ ಅಲ್ಲಿಗೆ. ಇಲ್ಲಪ್ಪ, ಇದು ಬೇರೆಯವ್ರು ಕೂತ್ರೆ ಆಗಲ್ಲ, ಇದು ನೋಡ್ಬೇಕು, ಇವ್ರು ಏನು ಮಾಡ್ಕೊಂಡ್ಬಿಡ್ತಾರೋ, ಇವರಿಬ್ರು ಯುದ್ಧ ಮಾಡಿ ಏನು ಪ್ರಪಂಚನ ಸುಟ್ಟು ಹಾಕ್ಬಿಡ್ತಾರೋ ಇವರು ಅನ್ನುವ ಹೆದರಿಕೆಯಿಂದ ಸೂರ್ಯನೇ ಬಂದು ಕೂತಿದ್ದಾನೆ. ಅಂತಹ ಏನಾದ್ರು ಸಂದರ್ಭ ಬಂದ್ರೆ ನಾನು ಮಧ್ಯದಲ್ಲಿ ಪ್ರವೇಶ ಮಾಡಬೇಕಾಗತ್ತೆ ಅಂತ ಹೇಳಿ ದಿನಪನ್ ಉದಯಾಚಲದ ಚಾವಡಿ ಮನೆಗೆ ಬರೆ ಬಲವೆರಡು ಗರ್ಜನಡಿ ಬಂದು ಒಡ್ಡಿದವು ಕಳದೊಳಗೆ. 2 ಬಲಗಳು ಗಳಗರ್ಜನ. ಗಳ ಅಂದ್ರೆ ಗಂಟ್ಲು, ಗಳಸ್ಯ ಕಂಠಸ್ಯ ಅಂತೀವಲ್ಲ, 2 ಒಂದೇ ಅರ್ಥ, ದುರುಕ್ತಿ ಅದು. ಗಳ ಅಂದ್ರೂ ಅದೇ, ಕಂಠ ಅಂದ್ರೂ ಅದೇ. ಗಳ ಅಂದ್ರೆ ಬಲವೆರಡು ಗಳಗರ್ಜನದಿ ಅಂದ್ರೆ ಗಂಟಲಿನ ಘರ್ಜನೆಯಿಂದ 2 ಸೈನ್ಯಗಳು ಬಂದು ಒಡ್ಡಿದವು, ಎದುರೆದುರಿಗೆ ಸೇರ್ಕೊಂಡಿದ್ದಾರೆ. ಖತಿಯ ಪಡಪಿನಲ್ಲಿ ಆ ಖತಿ ಭಯಂಕರವಾದಂತಹ ರೋಷದಿಂದ, ಉತ್ಸಾಹದ ಹುರುಪಿನಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿಂದ ಆ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಬಹಳ ಪ್ರಧಾನ ಪಾತ್ರವನ್ನ ಇವತ್ತು ವಹಿಸಿದ್ದಾರೆ. ಮುಂದೆ ಬರಲಿ ಸಮರಕ್ಕೆ ಸಾತ್ಯಕಿಯನಿ ಕರೆಯನು ತಬಿದು ದುಡುಕಿ ರಥದಲ್ಲಿ ಸರಿಸದಾಳ ಧ್ವಜವನೆತ್ತಿಸಿ ಸಮರಥದ ನೆರಗಿ ಸರಳನೂತ ಮಾರು ಬಲವನು ತರುವಿನಿಂದನು ಭೀಷ್ಮನು ಮಾರು ಬಲವನು ತರುವಿನಿಂದನು ಭೀಷ್ಮನು ಅಗ್ಗದ ಬಿರುದ ಸಂಭಾವಿಸುತ್ತ ಪಾಠಕ ಗೋಪಿ ಗಡಬಡಿಸೆ. ಭೀಷ್ಮಾಚಾರ್ಯರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಹಿಂದಿನ ದಿನದ ಯುದ್ಧದಲ್ಲಿ ಯುದ್ಧ ಮುಗಿಯುವಾಗ ಸಾತ್ವಿಕೆಯ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಸಾತ್ವಿಕೆಯೊಡನೆ ಯುದ್ಧ ಮಾಡುವಾಗ ಸೂರ್ಯಾಸ್ತವಾಗಿದೆ, ಯುದ್ಧ ಮುಗಿದಿದೆ.
ಭೀಷ್ಮಾಚಾರ್ಯರು ಸಿದ್ಧವಾಗಿ ನಿಂತ್ಕೊಂಡು ಬರಲಿ ಕರೆ ಸಮರಕ್ಕೆ ಸಾತ್ಯಕಿ ಏನೋ ಅವನು ಸಾತ್ಯಕಿಯನ್ನು ಕುಮಾರವ್ಯಾಸ ಬೇರೆ ಕಡೆ ಕಡಿತಾನೆ, ಪಾಂಡವರ ಕುನ್ನಿ ಅಂತ ಕರೀತಾನೆ ಅವನು ಸಾತ್ಯಕಿಯ ಬಗ್ಗೆ. ಅವನು ಭೀಷ್ಮಾಚಾರ್ಯರ ವಿರುದ್ಧ ನಾನು ಯುದ್ಧ ಮಾಡ್ತೇನೆ. ಅವನು ಕೃಷ್ಣನ ಪರಮಭಕ್ತ, ಪರಮಾಪ್ತ, ಪರಮ ಸ್ನೇಹಿತ. ಅವನು ಯಾದವರಾಗಿದ್ದುಕೊಂಡು ಕೃಷ್ಣನ ಜೊತೆಯಲ್ಲಿ ಬಂದಿದ್ದಾನೆ. ಯಾಕಂದ್ರೆ ಯಾರು ಯಾದವರು ಬರುವ ಹಾಗಿಲ್ಲ ಕೃಷ್ಣನ ಜೊತೆ ಯುದ್ಧಕ್ಕೆ, ಅವರ ನಿಯಮಕ್ಕೆ ಒಳಪಟ್ಟು. ಆದ್ರೆ ಬಂದಿದ್ದಾರೆ, ಸಾತ್ವಿಕಿ ಬಂದಿದ್ದಾನೆ. ಅವನು ಭೀಷ್ಮಾಚಾರ್ಯರ ವಿರುದ್ಧ ನಿಂತಿದ್ದಾನೆ. ಭೀಷ್ಮಾಚಾರ್ಯರ ವ್ಯಕ್ತಿತ್ವಕ್ಕೂ ಸಾತ್ವಿಕೆಯ ವ್ಯಕ್ತಿತ್ವಕ್ಕೂ ಹೋಲಿಸಿಬಿಟ್ರೆ ಒಂದಕ್ಕೊಂದು ಸಂಬಂಧವಿಲ್ಲದೆ ಇರುವಂತಹ ವ್ಯಕ್ತಿತ್ವ ಅದು. ಅದಕ್ಕೆ ಭೀಷ್ಮಾಚಾರ್ಯ ಅದೇನೋ ನಿನ್ನೆ ಹೇಳ್ತಾ ಇದ್ನಲ್ಲಪ್ಪ ಅವನು, ನಾನು ನನ್ನ ವಿರುದ್ಧ ಯುದ್ಧ ಮಾಡಿಬಿಡ್ತೇನೆ ಅಂತ ಕರೆಯವನ್ನ, ಎಲ್ಲೋ ಅವನು ಕರಿ ಅಂತೇಳಿ ಭೀಷ್ಮಾಚಾರ್ಯರು ರಥದಲ್ಲಿ ನಿಂತುಕೊಂಡು ಸಾತ್ವಿಕಿಯನ್ನ ಕರೆಸ್ತಲೇ ಸರೀಸ ತಾಳಧ್ವಜವನ್ನು ಎತ್ತಿಸಿದ್ದಾರೆ. ಭೀಷ್ಮಾಚಾರ್ಯರದ್ದು ತಾಳಧ್ವಜ, ಅದು ಸ್ವಲ್ಪ ನೆನಪಿಟ್ಕೊಳ್ಬೇಕು, ಒಬ್ಬೊಬ್ಬರದ್ದು ಒಂದು ಧ್ವಜ ಇರುತ್ತೆ. ಭೀಷ್ಮಾಚಾರ್ಯರದ್ದು ತಾಳಧ್ವಜ. ಅದೇ ರೀತಿಯಲ್ಲಿ ಬಲರಾಮನದ್ದು ತಾಳಧ್ವಜ ಅಂತ ಇದೆ, ಆದರೆ ತಾಳೆಯ ಮರದ ಧ್ವಜ ಒಂದು. ಇವರದ್ದು ಚಿನ್ನದ ತಾಳೆಯ ಗರಿಯ ಧ್ವಜ ಭೀಷ್ಮಾಚಾರ್ಯರು. ಹಾಗಾಗಿ ತಾಳಧ್ವಜ ಅಂತ ಭೀಷ್ಮಾಚಾರ್ಯರಿಗೆ ಹೆಸರು. ಆ ತಾಳೆಯ ಧ್ವಜವನ್ನ ಮೇಲೆ ಎತ್ತಿ ಕಟ್ಟಿಸಿದ್ದಾರೆ. ಇವತ್ತು ಬಹಳ ದೊಡ್ಡ ಯುದ್ಧ ಆಗಲಿಕ್ಕಿದೆ ಅಂತ ಒಂದು ಸೂಚನೆಗೋಸ್ಕರ ಭೀಷ್ಮಾಚಾರ್ಯರು ಮೇಲೆ ಎತ್ತಿ ಅದನ್ನ ಕಟ್ಟಿಸಿ ಸಮರಥರನ್ನ ನೆರೆಹಿದ್ದಾರೆ. ಸಮರಥರು ಅಂದ್ರೆ ತಮಗೆ ಸಮಾನವಾದಂತಹ ಸೇನಾಧಿಪತಿಗಳು ಯಾರ್ಯಾರಿದ್ದಾರೆ ತಮ್ಮ ಸುತ್ತ ಇಟ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಇಟ್ಕೊಂಡು ಸರಳ ತೂಗುತ ಮಾರುಬಲವನು ತರುಬಿನಿಂದನು ಭೀಷ್ಮನು. ಸರಳ ತೂಗುತ್ತಾ ಇದ್ದಾನಂತೆ ಭೀಷ್ಮಾಚಾರ್ಯರು. ಒಂದು ಕೈಲಿ ಎಡಗೈಲಿ ಬಿಲ್ಲನ್ನು ಹಿಡಿದು ಬಲಗೈಲಿ ಬಾಣವನ್ನು ಹಿಡಿದು ತೂಗುತ್ತಾ ಇದ್ದಾರೆ. ಚಿತ್ರ ನೋಡ್ಕೊಳ್ಳಿ, ಭೀಷ್ಮಾಚಾರ್ಯರ ಭವ್ಯ ವ್ಯಕ್ತಿತ್ವ. ರಥದ ಮೇಲೆ ನಿಂತಿದ್ದಾರೆ, ತಾಳಧ್ವಜವನ್ನು ಮೇಲೆ ಕಟ್ಟಿಸ್ತಾ ಇದ್ದಾರೆ. ಈ ಕಡೆ ಕೈಲಿ ಎಡಗೈಲಿ ಬಿಲ್ ಹಿಡ್ಕೊಂಡಿದ್ದಾರೆ, ಬಲಗೈಲಿ ಬಾಣವನ್ನು ಹಿಡ್ಕೊಂಡು ತೂಗುತ್ತಾ ಇದ್ದಾರೆ. ಯಾರೋ ಬರಲಿ ಯುದ್ಧಕ್ಕೆ ಕರೆಯವನ್ನ ಸಾತ್ವಿಕೇನ ಅಂತ ಹೇಳಿ ಉತ್ಸಾಹದಿಂದ ಭೀಷ್ಮಾಚಾರ್ಯರು ಗರ್ಜಿಸ್ತಾ ಇದ್ದಾರೆ. ಭೀಷ್ಮರ ಬಿಲ್ಲನ್ನ ತಕ್ಷಣ ಹೋ ಅಂತ ಕೂಗಿ ಹೇಳ್ತಾ ಇದ್ದಾರೆ ಭೀಷ್ಮರ ಹಿಂದೆ ಇದ್ದಂತಹ ವೀರಭಟರು. ಹಾಗಾಗಿ ಭೀಷ್ಮಾಚಾರ್ಯರು ಯುದ್ಧಕ್ಕೆ ಸಿದ್ಧರಾಗಿ ನಿಂತುಕೊಂಡಿದ್ದಾರೆ. ಆಗ ಭೀಷ್ಮಾಚಾರ್ಯರನ್ನ ಎದುರಿಸುವುದಕ್ಕೋಸ್ಕರವಾಗಿ ಸಾತ್ಯಕಿಗೆ ಸಾಧ್ಯವಾಗುವುದಿಲ್ಲ ಇವತ್ತು ಅಂತ ತಿಳಿದಂತಹ ಅರ್ಜುನ ತಾನೇ ಯುದ್ಧಕ್ಕೆ ಬಂದು ಮುಂದೆ ನಿಲ್ತಾ ಇದ್ದಾನೆ. ಕಲಿ ಭೀಷ್ಮ ವೃದ್ಧರಿಗೆಳೆ ಭಟರ ಕೂಡ ಮುದಂತರವು ಅಲಿಬಲರ ಹೆದರಿಸಿದ ಶಕಲವೇ ಸಾರೆನುದ ತುಳುಕಿದನು ಕೆಂಗೋಲ ಜಲಧಿಯ ತುಳುಕಿದನು ಕೆಂಗೋಲ ಜಲಧಿಯ ನೆಲನದಾವದು ದಿಕ್ಕದಾವುದು ಸಲಿನಮೋ ಮಂಡಲವದಾವುದೆನಂತೆ ತುಳುಕಿದನು ಕೆಂಗೋಲ ಜಲಧಿಯ ಕಲಿಪಾರ್ಥ. ಕೆದರ್ಗೋಳ ಅನ್ಸುತ್ತೆ ಇದು. ಯಶಮೂರ್ತಿಗಳು ವೀರರಸವನ್ನ ಹಾಡುವ ಕ್ರಮವನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವೇ. ಆ ಸ್ಪಿರಿಟ್ ಅಲ್ಲಿ ಹಾಡಬೇಕು. ಹಾಗೆ ಹಾಡಿದಾಗ ಅಷ್ಟೇ ಆ ಪದ್ಯದ ನಿಜವಾದ ಅರ್ಥ ಕೇಳೋರಿಗೆ ಹೋಗುವಂಥದ್ದು. ಅವರು ಎರಡನೇ ಭಾಗವನ್ನು ಹಾಡಿರುವ ಕ್ರಮ ಇದೆಯಲ್ಲ, ಬಹಳ ಅದ್ಭುತವಾದಂತಹ ಕ್ರಮ ಅದು. ಅದು ಯಾವ ಶಬ್ದವನ್ನು ಬಹಳ ಬೇಗ ಸೇರಿಸಿ ಹೇಳಬೇಕು, ಯಾವುದನ್ನ ಮೇಲೆ ಹೇಳಬೇಕು, ಅದರ ಜೊತೆಗೆ ಯಾವುದಕ್ಕೆ ಹೆಚ್ಚು ಬಲವನ್ನು ತುಂಬಿ ಆ ಶಬ್ದವನ್ನ ಮೇಲೆ ಕಳಿಸ್ಬೇಕು, ಅದೆಲ್ಲವನ್ನೂ ಆ ವಾಚನದಲ್ಲಿ ನಾವು ಗಮನಿಸಬೇಕು. ಅರ್ಜುನ ತನ್ನ ರಥವನ್ನ ಕೃಷ್ಣನ ಸಾರಥ್ಯದಲ್ಲಿ ಮುಂದೆ ಬಿಟ್ಕೊಂಡು ಬಂದು ಭೀಷ್ಮಾಚಾರ್ಯ ಎದುರುಗಡೆ ನಿಂತುಕೊಂಡು ಭೀಷ್ಮರಿಗೆ ಹೇಳ್ತಾ ಇದ್ದಾನೆ, ತೊಲಗು ಕಲಿ ಭೀಷ್ಮ ಅಂತ ಹೇಳಿ. ಏನೇ ಆದ್ರೂ ಅರ್ಜುನ ಆ ಥರ ಮಾತಾಡಬಾರ್ದು. ಭೀಷ್ಮಾಚಾರ್ಯರಿಗೆ ಏನು, ಅರ್ಜುನ ಅವ್ರ ಮುಂದೆ ಚಿಕ್ಕವನು, ಮೊಮ್ಮಗ ಅವನು ತೊಲಗೋ ಭೀಷ್ಮ ಅಂತ ಅಂದ್ರೆ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ಕುಮಾರವ್ಯಾಸನಿಗೆ ಅದೇನೂ ಇಲ್ಲ. ಅವನು ಯಾರು ಏನೇ ಆಗಿರಲಿ, ಯುದ್ಧ ಅಂದಮೇಲೆ ಯುದ್ಧ ಎಲ್ಲ ಮುಂದೆ ಆ ಭಾಷೆಯಲ್ಲೇ ಅವನು ಬಳಸ್ತಾನೆ ಯಾವಾಗಲೂ. ತೊಲಗು ಕಲಿ ಭೀಷ್ಮ
ವೃದ್ಧರಿಗೆ ಎಳೆಭಟರ ಕೂಡ ಆವುದಂತರವು. ವೃದ್ಧರು ಮತ್ತು ಎಳೆಭಟರು ಕೂಡ ಏನು ಸಂಬಂಧ? ನಾವೇನು ಎಳೆಯ ಭಟರು, ಭಯಂಕರವಾಗಿ ಯುದ್ಧ ಮಾಡುವ ಶಕ್ತಿಯುಳ್ಳವರು. ನೀನು ಪಾಪ ಒಂದ್ಸಲಿ ಜೋರಾಗಿ ಅಗದ್ರೆ ನಿನ್ನ ದವಳೆ ಹಲ್ಲೆಲ್ಲ ಅಗಲ್ತಾ ಇರುತ್ತೆ, ಅಳುಗ್ತಾ ಇರುತ್ತೆ. ಅಂಥದ್ರಲ್ಲಿ ನೀನು ಯುದ್ಧ ಮಾಡೋದಕ್ಕೆ ಬಂದಿದೆಯಲ್ಲ ಅಂಥೇಳಿ ಅವನು ಕರ್ಣ ಆಗ್ಲೇ ಅವನನ್ನ ಯುದ್ಧ ಬರೋಕ್ಕೆ ಮೊದಲೇನೆ ಅಭಾಸ್ಯ ಮಾಡಾಗಿದೆ ಭೀಷ್ಮನನ್ನ. ಅಂಥ ವಯಸ್ಸಿನ ಭೀಷ್ಮರು ಅರ್ಜುನನಂತಹ ಎಳೆ ಭಟನ ವಿರುದ್ಧ ನಿಂತ್ಕೊಳ್ಳೋಕೆ ಸಾಧ್ಯವೇ ಅಂತ ನಮಗೂ ಅನ್ನಿಸ್ಬೇಕು. ಅರ್ಜುನ ಮಾತನ್ನು ಹೇಳ್ತಾ ಇದ್ದಾನೆ ಇಲ್ಲಿ, ಸುಮ್ಮನೆ ಅಳಿಬಲರ ಹೆದರಿಸಿದ ಹೆಕ್ಕಳ ನಿನ್ನೆಲ್ಲ ಅಷ್ಟೇ. ನಿನ್ನ ಗರ್ವ ಏನಿದ್ರುವೆ ಕೆಲಸಕ್ಕೆ ಬಾರದ ಸೈನಿಕರಿದ್ದರಲ್ಲ, ಮುಂಚೂಣಿಯಲ್ಲಿದ್ದಂಥ ಸೈನಿಕರು, ಅವರನ್ನು ಹೆದರಿಸಿ ಅವರನ್ನು ಕೊಂದುಬಿಟ್ಟೆ ಅಂತ ನೀನು ಮಹಾವೀರ ಅಂತ ಅನ್ಕೊಂಡಿದೀಯ ಭೀಷ್ಮ. ನನ್ನ ಮುಂದೆ ಯುದ್ಧ ಮಾಡೋ, ನೀನು ವೀರನೋ ಅಲ್ಲವೋ ಅಂತ ಪರೀಕ್ಷೆ ಮಾಡೋದು ನನ್ನ ಮುಂದೆ, ಬೇರೆ ಯಾರ್ಯಾರೋ ಅಳಿಭಟರ ಮುಂದೆ ಅಲ್ಲ ಅಂತ ಹೇಳಿ ತುಳುಕಿದನು ಕೆಂಗೋಲ ಜಲಧಿಯನು. ಕೆಂಗೋಲ್ ಅಂದ್ರೆ ಕೆಂಪಾದ ಕೋಲು, ಕೆಂಗೋಲು ಅಂದ್ರೆ ಕೆಂಪು ಬಾಣಗಳು, ಕೆಂಪು ವರ್ಣದ ಬಾಣಗಳು. ಆ ಬಾಣಗಳ ಜಲಧಿಯನ್ನೇ ತುಳುಕಿಬಿಟ್ಟಂತೆ, ಬಾಣಗಳ ಸಮುದ್ರವನ್ನೇ ತುಳುಕಿದ ಹಾಗೆ ಬಾಣಗಳನ್ನ ಪುಂಖಾನುಪುಂಖವಾಗಿ ಭೀಷ್ಮನ ಮೇಲೆ ಪ್ರಯೋಗ ಮಾಡಿಬಿಟ್ಟಂತೆ. ಆ ಬಾಣಗಳೆಲ್ಲ ಹೋಗಿ ಬಿದ್ದರೆ ನೆಲನದಾವುದು, ದಿಕ್ಕದಾವುದು, ಜಲನಿಧಿಯದಾವುದು ಯಾವುದು ಗೊತ್ತಾಗ್ತಾ ಇಲ್ಲ. ನೆಲ ಯಾವುದು, ದಿಕ್ಕು ಯಾವುದು, ದೆಸೆ ಯಾವುದು, ಆಕಾಶ ಯಾವುದು ಅಂತ ಗೊತ್ತಾಗಿಲ್ಲ. ಹಾಗೆ ಇಡೀ ಎಲ್ಲವನ್ನು ಮುಚ್ಚಾಕ್ಬಿಟ್ಟುವ ಅರ್ಜುನ ಬಾಣಗಳು. ಕಲಿಪಾರ್ಥ ಅಷ್ಟು ವೇಗವಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಭೀಷ್ಮರು ಅಷ್ಟೇ ವೇಗವಾಗಿ ಬಾಣ ಪ್ರಯೋಗ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಕೂತುಲೇ ಕಲಿಪಾರ್ಥ ವಿಶಿಖಂ ವ್ರಾತಮಯವಾಯಿದವನೇ ಕಾರುಕಭೂತನಾಥನ ಗರುಡಿಯಲ್ಲ ಕಲಿತ ಮನೆ ನಿನಗೆ ಆತುಕೊಳ್ಳಾದಡೆಯನುದ ಕವಿಕೆ ಆ ಮಾತು ಹಿಂಚಿತು ಕಡಿದು ಬಿಸುದನ್ ಕೃಷ್ಣ ಬೆರಗಾಯೇ. ಪೂತುರೆ ಕಲಿಪಾರ್ಥ, ಭಲೆ ಪಾರ್ಥ ಅಂದರು ಭೀಷ್ಮರು. ಅವ್ರಿಗೂ ಸಂತೋಷವಾಯ್ತು, ಏನು ನನ್ನ ಮೊಮ್ಮಗ ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಇವ್ರ ಮೇಲೆ ಅವನು ಬಾಣ ಬಿಡ್ತಾ ಇದ್ದಾನೆ, ಅವರು ಖುಷಿ ಪಡ್ತಾ ಇದ್ದಾರೆ, ಏನ್ ಚೆನ್ನಾಗಿ ಹೊಡಿತಾನೆ ಬಾಣ ಇವನು ಹುಡುಗ ಅಂತ ಹೇಳಿ. ಪಾಪ ಭೀಷ್ಮಾಚಾರ್ಯರು ಖುಷಿ ಪಟ್ಟು ಹೇಳ್ತಾ ಇದ್ದಾರೆ, ಪೂತುರೇ ಕಲಿಪಾರ್ಥ, ಭಲೆ ಭಲೆ ಪಾರ್ಥ ವಿಶಿಖವ್ರಾತಮಯವಾಯಿತು ಅವನೇ. ಅಯ್ಯೋ, ಭೂಮಿ ಎಲ್ಲ ಬಾಣಗಳಿಂದ ತುಂಬ ಹೋಯ್ತಲ್ಲಪ್ಪ, ವಿಶಿಖ ಅಂದ್ರೆ ಬಾಣ ಅಂತ ಹೇಳಿ, ಭೂಮಿ ಎಲ್ಲ ಬಾಣಗಳಿಂದಲೇ ತುಂಬ ಹೋಗ್ಬಿಟ್ಟಿದೆಯಲ್ಲಪ್ಪ, ಆ ರೀತಿಯಲ್ಲಿ ಬಾಣ ಬಿಟ್ಟಿದೆಯಲ್ಲ, ಎಷ್ಟು ಚೆನ್ನಾಗಿ ಬಾಣ ಬಿಟ್ಟಿದೆಯಾ ಪಾರ್ಥ ಅನ್ನೋ ತರ ಹೇಳಿ. ಓ, ನೀನೇನು ಸಾಮಾನ್ಯನೇ, ನೀನು ಯಾರು? ಈ ಭೀಷ್ಮಾಚಾರ್ಯರು ಅರ್ಜುನನಿಗೆ ಜ್ಞಾಪಿಸ್ಕೊಡ್ತಾ ಇದ್ದಾರೆ, ನೀನ್ ಯಾರು? ಯಾರ ಹತ್ರ ವಿದ್ಯೆ ಕಲ್ತಿರೋದು ನೀನು? ಕಾರ್ಮುಖ ಭೂತನಾಥನ ಗರುಡಿಯಲ್ಲ ಕಲಿತ ಮನೆ ನಿನಗೆ ಅಂತ. ಕಾರ್ಮುಖ ಭೂತನಾಥ, ಕಾರ್ಮುಖ ಭೂತನಾಥ ಅಂದ್ರೆ ಶಿವ ಅಂತ. ಕಾರ್ಮುಖ ಭೂತನಾಥ ಅಂದ್ರೆ ಯುದ್ಧ, ಈ ಬಿಲ್ವಿದ್ಯೆಯಲ್ಲಿ ಶಿವನಿಗೆ ಸಮನಾದಂಥವನು, ಬಿಲ್ವಿದ್ಯೆಯಲ್ಲಿ ಸಾಕ್ಷಾತ್ ಶಿವ ಅಂತ ಅನ್ನಿಸ್ಕೊಂಡಂಥವನು ಯಾರು ಅಂದ್ರೆ ದ್ರೋಣಾಚಾರ್ಯ ಅಂತ. ಕಾರ್ಮುಖ ಭೂತನಾಥ ಅಂದ್ರೆ ದ್ರೋಣಾಚಾರ್ಯರಿಗಿರುವಂತಹ ಒಂದು ಬಿರುದು ಅದು. ಯುದ್ಧದಲ್ಲಿ ಬಿಲ್ವಿದ್ಯೆಯಲ್ಲಿ ಸಾಕ್ಷಾತ್ ಶಿವನಿಗೆ ಸಮ ಅಂತೇಳಿ, ಪಿನಾಕಪಾಣಿಗೆ ಸಮ ಅವನು ಅಂತೇಳಿ ಅವನಿಗೆ ಇರುವಂತಹ ಹೆಸರು. ಅಂತಹ ಭೀಷ್ಮನ ಶಿಷ್ಯನಲ್ಲವೇ ನೀನು? ಅಂದ್ರೆ ಸಾಕ್ಷಾತ್ ಈಶ್ವರನ ಶಿಷ್ಯ ಇದ್ದ ಹಾಗೆ ನೀನು. ಕಾರ್ಮುಖ ಭೂತನಾಥನ ಗರುಡಿಯಲ್ಲ ಕಲಿತ ಮನೆ ನಿನಗೆ. ಹಾಗಾದ್ರೆ ನೋಡು, ನಾನೊಂದು ಬಾಣ ಬಿಡ್ತೇನೆ, ಅದನ್ನ ಎದುರಿಸು ನೀನು. ನೀನಿಷ್ಟು ಬಾಣ ಬಿಟ್ಟು ಭೂಮಿನ ಮುಚ್ಚಿದೆಯಲ್ಲ, ನಾನು ಒಂದು ಬಾಣ ಬಿಡ್ತೀನಿ, ಎದುರಿಸು ನೀವು ಅಂತ ಹೇಳಿ ಆತುಕೊಳ್ಳಾದಡೆ ಎನ್ನುತ್ತ ಕಪಿಕೇತನನ ಶರಹತಿಯ ನಾಂತು. ಕಪಿಕೇತನನಾದಂತಹ ಕಪಿಧ್ವಜನಾದಂತಹ ಅರ್ಜುನನ ಶರಹತಿಯನ್ನ ಆಂತು, ಅವನು ಬಿಟ್ಟ ಬಾಣಗಳನ್ನೆಲ್ಲ ತಾನು ಅದನ್ನು ಸ್ವೀಕರಿಸಿ ಕತ್ತರಿಸಿ ಅವುಗಳನ್ನ ಆ
ಮಾತು ಹಿಂಚಿತು ಕಡಿದು ಬಿಸುಟನು ಕೃಷ್ಣ ಬೆರಗಾಗೆ. ಆ ಭೀಷ್ಮಾಚಾರ್ಯ ಅರ್ಜುನ ಬಿಟ್ಟಂತಹ ಎಲ್ಲ ಬಾಣಗಳನ್ನ ಕಡಿದು ಒಂದು ಕ್ಷಣದಲ್ಲಿ ಬಿಸಾಕಿಬಿಟ್ಟಂತೆ ಆಚೆಗೆ. ಕೃಷ್ಣನೇ ಬೆರಗಾಗ್ಬಿಟ್ಟಂತ. ಇದೇನಪ್ಪ ಭೀಷ್ಮ ಹೀಗೆ ಇಂಥ ವಯಸ್ಸಲ್ಲಿ ಹೀಗೆ ಯುದ್ಧ ಮಾಡ್ತಾ ಇದ್ದಾನೆ, ಆಶ್ಚರ್ಯವಾಗೋಯ್ತಂತೆ ಅವನಿಗೆ. ಆಮೇಲೆ ಭೀಷ್ಮಾಚಾರ್ಯರು ಅರ್ಜುನನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಕ್ಕೆ ಶುರು ಮಾಡಿದ್ರು. ಅವನು ಅರ್ಜುನ ಹೇಗೆ ಭೀಷ್ಮನ ಮೇಲೆ ಬಿಟ್ನೋ ಹಾಗೆ ಭೀಷ್ಮಾಚಾರ್ಯರು ಅರ್ಜುನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಕ್ಕೆ ಶುರು ಮಾಡಿದ್ರು. ತಮ್ಮ ಶಕ್ತಿಯನ್ನೆಲ್ಲ ಮೀರಿ ಆ ಬಾಣವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ನೋಡಿ ಹೇಗಾಗ್ತಾ ಇದೆ. ಕುದುರೆ ಕಂಗೆಟ್ಟವು ಮುರಾರಿಯ ಹೃದಯ ಸಂಚಲವಾಯಿತು. ಕುದುರೆ ಕಂಗೆಟ್ಟವು ಮುರಾರಿಯ ಹೃದಯ ಸಂಚಯವಾಯಿತು. ಗಾಲಿಗಳ ದುರಿದವು ಗರುವಾಯಿ ಗೆಟ್ಟನು ಮೇಲೆ ಹನುಮಂತ. ಹೆದರಿದರು ನಾಯಕರು ಪಾಂಡವರ ಧಟು ಮುರಿದುದು. ಸುರರು ಚಿಂತಿಸಿ ಕುದಿದರು ಅರ್ಜುನ ಪಕ್ಷಪಾತ ವ್ಯರ್ಥವಾಯಿತೆಂದು. ಸುರರು ಚಿಂತಿಸಿ ಕುದಿದರು ಅರ್ಜುನ ಪಕ್ಷಪಾತ ವ್ಯರ್ಥವಾಯಿತೆಂದು. ಕುದುರೆ ಕಂಗೆಟ್ಟವು. ಕೃಷ್ಣ ಓಡಿಸ್ತಾ ಇದ್ದಾನೆ. ಕೃಷ್ಣನ ರಥದ ಕುದುರೆಗಳು, ಅವು ಕೃಷ್ಣನ ಕುದುರೆಗಳು ಕಂಗೆಟ್ಟು ಹೋಗ್ಬಿಟ್ಟುವಂತೆ ಕುದುರೆಗಳು. ಅಂದ್ರೆ ಅರ್ಜುನ ಇವರು ಭೀಷ್ಮಾಚಾರ್ಯರು ಬಿಟ್ಟ ಬಾಣಗಳನ್ನ ಎದುರಿಸಲಾರದೆ, ಅಂದ್ರೆ ಆ ಕುದುರೆಗಳ ಮೇಲೆ ಬಿಟ್ಟಂತಹ ಬಾಣವನ್ನ ದಾರಿಯಲ್ಲಿ ಕತ್ತರಿಸುವಂತಹದ್ದು ರಚಿಕನಾದ ಅರ್ಜುನನ ಕೆಲಸ. ಸಾಧ್ಯ ಆಗಲಿಲ್ಲ. ಅರ್ಜುನನಿಗೂ ಆ ಬಾಣಗಳನ್ನ ಕತ್ತರಿಸೋಕ್ಕಾಗಿಲ್ಲ. ಕುದುರೆಗಳಿಗೆ ಬಾಣಗಳು ಚುಚ್ಚಿಕೊಂಡು ಅವುಗಳು ಕಂಗೆಟ್ಟು ಹೋಗ್ಬಿಟ್ಟುವಂತೆ ಕುದುರೆಗಳು ಕಂಗೆಟ್ಟವು ಅಂದ್ರೆ ಕಣ್ಣುಗೆಡು ಅಂತ, ಕಣ್ಣು ಕಾಣದ ಹಾಗಾಗು ಅನ್ನೋದು ಅರ್ಥ. ಕಂಗೆಡು ಅಂತಂದ್ರೆ ಕಂಗೆಟ್ಟವು. ಮುರಾರಿಯ ಹೃದಯ ಸಂಚಲವಾಯಿತು. ಕೃಷ್ಣನಿಗೆ ಕೆಲವು ಬಾಣಗಳು ತಾಗಿಬಿಟ್ಟು ಬಂದು ಅವನ ಹೃದಯವೇ ಸಂಚಲವಾಗಿ ಹೋಯ್ತಂತೆ. ಅವನ ಹೃದಯವೇ ಅಳ್ಳಾಡು ಛಲ್ಲಂದು ಬಿಡ್ತಂತೆ. ಒಂದು ಕ್ಷಣಕ್ಕೆ ಕೃಷ್ಣನ ಎದೆಯೇ ಛಲ್ಲಂದು ಬಿಡ್ತಂತೆ. ಭೀಷ್ಮಾಚಾರ್ಯರ ಬಾಣ ಪ್ರಯೋಗಕ್ಕೆ ಅಷ್ಟು ಅದ್ಭುತವಾಗಿ ಭೀಷ್ಮಾಚಾರ್ಯರು ಬಾಣ ಪ್ರಯೋಗ ಮಾಡಿದರೆ ಗಾಲಿಗಳು ಅದುರಿದವು. ಕೃಷ್ಣ ಹೊಡೆಯುತ್ತಿರುವ ರಥದ ಗಾಲಿಗಳು ಅದುರುತ್ತವೆ ಇದ್ರೆ ಇನ್ನು ಅದಕ್ಕಿಂತ ಶಕ್ತಿವಂತರು ಇನ್ಯಾರಿದ್ದಾರೆ ಬಾಣ ಪ್ರಯೋಗದಲ್ಲಿ ಅಂತ ಹೇಳಿ. ಹಾಗೆ ಇವರು ಆ ರಥದ ಮೇಲೆ ಗಾಲಿಗಳ ಮೇಲೆಲ್ಲ ಬಾಣಗಳನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಭೀಷ್ಮಾಚಾರ್ಯರು. ಸಾಲದು ಅಂತೇಳಿ ಮೇಲೆ ಗರುವಾಯಿಗೆಟ್ಟನು ಹನುಮಂತ. ಮೇಲೆ ಆ ಬಾವುಟದಲ್ಲಿ ಹನುಮಂತ ಕೂತು ನೋಡ್ತಾ ಇದ್ದಾರಲ್ಲ. ಹನುಮಂತ ಹೇಗೆ ಬಂದ ಅಂತ ನಿಮಗೆ ಗೊತ್ತಲ್ಲ. ಭೀಮ ವರ ಕೇಳಿ ಹನುಮಂತ ಆಂಜನೇಯ ಇವನ ಅರ್ಜುನನ ಬಾವುಟಕ್ಕೆ ಬಂದಿದ್ದಾನೆ. ಅವನು ಕಪಿಧ್ವಜ ಅಂದ್ರೆ ಆಂಜನೇಯನ ಗುರುತುಳ್ಳ, ಅವನ ಚಿತ್ರವುಳ್ಳ ಬಾವುಟ ಅದು. ಅದ್ರ ಸ್ವತಃ ಆಂಜನೇಯನೇ ಬಂದು ನೆಲೆಸ್ತೀನಿ ಅಂತ ಅಲ್ಲಿ ಅವನು ಭಾಷೆ ಕೊಟ್ಟು ಬಂದಿರುವಂತಹದ್ದು. ಅವನು ನೋಡ್ತಾ ಇದ್ದವನು ಗರುವಾಯಿಗೆಟ್ಟನಂತೆ. ಅವನಿಗೆ ದಿಕ್ಕೆಟ್ಬಿಟ್ಟಂತೆ. ಅಯ್ಯೋ ಇದೇನಪ್ಪ ಇದು, ಅವನ ಧೈರ್ಯವೇ ಕೆಟ್ಟು ಹೋಗ್ಬಿಡ್ತಂತೆ ಅರ್ಜುನನಿಗೆ, ಆಂಜನೇಯನಿಗೆ. ಆ ಭೀಷ್ಮಾಚಾರ್ಯರ ಬಾಣಗಳು ಒಂದೊಂದು ಬಿದ್ದರೆ ಅಂಥ ರೀತಿಯಲ್ಲಿ ಬಾಣ ಬೀಳ್ತಾ ಇದ್ದಾರೆ. ಹೆದರಿದರು ನಾಯಕರು. ಪಾಂಡವರ ಬಲ ಪಾಂಡವರ ಅದಟು ಮುರಿದುದು. ಅವರ ಧೈರ್ಯವೆಲ್ಲ ಒಂದೇ ಸರಿಗೆ ನಾಶವಾಗಿ ಹೋಯ್ತಂತೆ ಪಾಂಡವರಿಗೆ. ಸುರರು ಚಿಂತಿಸಿ ಕುದಿದರು. ದೇವತೆಗಳೆಲ್ಲ ಚಿಂತಿಸಿ ಮನಸ್ಸನ್ನೇ ಕುದ್ದುಗೋತಾ ಇದ್ದಾರೆ. ಯಾಕೆಂದ್ರೆ ನಾವು ಸುಮ್ಮನೆ ಅರ್ಜುನನ ಪಕ್ಷಪಾತ ವಹಿಸಿಬಿಟ್ವು, ಎಲ್ಲ ವ್ಯರ್ಥವಾಗಿ ಹೋಯ್ತು. ಈಗ ನಾವು ಪಕ್ಷಪಾತ ವಹಿಸಿದಂತಹ ಅರ್ಜುನನೇ ಸೋಲೋ ಸ್ಥಿತಿಗೆ ಬಂದುಬಿಟ್ಟಿದ್ದಾನೆ ಭೀಷ್ಮಾಚಾರ್ಯ ಎದುರಿಗೆ. ಅಂದ್ರೆ ನಮ್ಮ ಪಕ್ಷಪಾತ ಏನ್ ಬೆಲೆ ಆಯಿತು ಅದಕ್ಕೆ ಅಂತ ಹೇಳಿ ಸುರರೆಲ್ಲ ಕುದಿದ್ರಂತೆ. ಪಾಂಡವರ ಪಕ್ಷಪಾತ ವ್ಯರ್ಥವಾಗಿ ಹೋಯ್ತಲ್ಲ ನಮಗೆ ಅಂತ ಹೇಳಿ ದೇವತೆಗಳೆಲ್ಲ ಆಕಾಶದಲ್ಲಿ ದುಃಖ ಪಡ್ತಾ ಇದ್ದಾರೆ. ಆಗ ಕೃಷ್ಣ ತನ್ನ ರಥವನ್ನ ಮುಂದಕ್ಕೆ ಓಡಿಸ್ತಾ ಇದ್ದಾನೆ. ರಥವನ್ನ ಹೇಗೆ ಓಡಿಸ್ತಾ ಇದ್ದಾನೆ ಅಂತಂದ್ರೆ, ಈ ಭೀಷ್ಮಾಚಾರ್ಯರು ಬಿಡುತ್ತಿರುವಂತಹ ಬಾಣಗಳು ಅರ್ಜುನನಿಗೆ ತಾಗಬಾರದು.
ಅದು ಆ ಚಾಕಚಕ್ಯತೆಯಿಂದ ರಥವನ್ನು ಓಡಿಸಬೇಕು. ಸಾರಥಿ ಅದನ್ನು ಸುಮ್ಮನೆ ರಥ ಓಡಿಸ್ತಾ ಇರೋದೇ ಅಷ್ಟೇ ಕೆಲಸವಲ್ಲ, ಅವನು ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ರಥವನ್ನು ಕೆಲವು ಸರಿ ಮೇಲೆ ಹಾರಿಸ್ಬೇಕಾಗುತ್ತೆ, ಕೆಲವು ಸರಿ ಕೆಳಗೆ ಕುಗ್ಗಿಸ್ಬೇಕಾಗತ್ತೆ. ಅನೇಕ ಸಂದರ್ಭಗಳು ಬರ್ತವೆ ಆ ಥರದ್ದು. ತನ್ನ ಒಳಗೆ ಇರುವಂತಹ ಯಾರು ರಥಿಕ ಯುದ್ಧ ಮಾಡ್ತಾ ಇದ್ದಾನೆ ಅವರನ್ನು ರಕ್ಷಿಸುವಂತಹದ್ದು ಸಾರಥಿಯದ್ದು ಕೆಲಸ. ಸಾರಥಿಯನ್ನು ರಕ್ಷಿಸುವಂತಹದ್ದು ಒಳಗೆ ಕೂತಿರುವ ರಥಿಕನ ಕೆಲಸ. ಅವರಿಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡಿಕೊಂಡು ಯುದ್ಧ ಮಾಡಬೇಕಾಗುತ್ತೆ. ಸಾರಥಿ ಅಂದ್ರೆ ಸುಮ್ಮನೆ ಗಾಡಿ ಓಡಿಸೋದಲ್ಲ, ಈಗಿನ ಗಾಡಿ ಓಡಿಸುತ್ತಲ್ಲ, ಅಂಥ ದೊಡ್ಡ ಕೆಲಸ ಅದು. ಆ ಥರಕ್ಕೆ ಕೃಷ್ಣ ರಥವನ್ನು ಓಡಿಸ್ತಾ ಇದ್ದಾನೆ. ಆ ಕೃಷ್ಣ ರಥವನ್ನು ಓಡಿಸುವಂತಹ ಚಾಕಚಕ್ಯತೆ, ಅದನ್ನು ಕುಮಾರವ್ಯಾಸ ಬರೆಯುವಂತಹ ಕ್ರಮ, ಅದನ್ನು ಕೇಶವಮೂರ್ತಿಗಳು ವಾಚನ ಮಾಡುವಂತಹ ಕ್ರಮ, ಆ ಮೂರನ್ನು ನೋಡಿ ಈ ಪದ್ಯದಲ್ಲಿ ಕೇಳ್ಕೊಳ್ಳಿ. ಹಾಗೆ ಎಂಥ ಅದ್ಭುತ ವಾಚನ ಅದು. ಕಡೆಗೆ ಅದು ಆ ವಾಚನವೇ ನಮಗೆ ಬಹಳ ಅದ್ಭುತ ಅಂತ ಅನಿಸುವಂಥದ್ದು. ಆ ಕುಮಾರವ್ಯಾಸ ಬರೆದಿರುವುದಕ್ಕೆ ಇವರು ಮಾಡಿರುವಂತಹ ವಾಚನ, ಈ ಥರಕ್ಕೆ ವಾಚನ ಮಾಡೋದಕ್ಕೆ ಬಹುಶಃ ಇನ್ನು ಯಾರೇ ಈ ಪದ್ಯವನ್ನು ವಾಚನ ಮಾಡಿದಿರುವೆ ಕೇಶವಮೂರ್ತಿಗಳ ಕ್ರಮವನ್ನು ಬಿಟ್ಟು ನೀವು ಬೇರೆ ಯಾವುದೇ ರಾಗ ಹಾಕಿ, ಆದರೆ ಕೇಶವಮೂರ್ತಿಗಳು ವಾಚನ ಮಾಡುವ ಕ್ರಮವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೂತ್ಕೊಂಡಿರುವಂತಹ ಒಂದು ಇದು. ಆ ವಾಚನವನ್ನು ಕೇಳಿ ಒಂದ್ಸರಿ ನಿಧಾನವಾಗಿ ಆಳವಾಗಿ ಆ ವಾಚನ ಕೇಳಿ, ಎಷ್ಟು ಅದ್ಭುತವಾಗಿದೆ ಆ ಪದ್ಯ ಅಂತ ಕೇಳಿ. ಕೃಷ್ಣ ಯಾವ ಚಾಕಚಕ್ಯತೆಯಲ್ಲಿ ರಥ ಓಡಿಸಿದ್ದಾನೆ ಅದೇ ತರಕ್ಕೆ ಕನ್ನಡದ ಶಬ್ದಗಳನ್ನು ಹಾಗೆ ತಂದಿದ್ದಾನೆ ಕವಿ. ಅದರ ಮೇಲೆ ಸರಿಯಾದ ಒತ್ತು ಕೊಟ್ಟು ಇವರು ಹಾಡಿದ್ದಾರೆ. ಇದು ಬಹಳ ಅದ್ಭುತವಾದಂತಹ ಒಂದು ಇದು ಹಂಸಾನಂದಿಯಲ್ಲಿ ಹಾಡಿದಾಗ ಅನ್ನಿಸ್ತದೆ ಅದು ಅಲ್ವಾ? ಹಂಸಧ್ವನಿ, ಸಾರಿ ಹಂಸಾನಂದಿಯಿಂದ ಹಂಸಧ್ವನಿಯಲ್ಲಿ ಅದನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಈ ಹಂಸಧ್ವನಿ ರಾಗ ಹಾಗೆ ಅದು ಯಾವುದೋ ಯಾವಾಗಲೂ ಈ ನಾಗಸ್ವರಕ್ಕೆ ಬಹಳ ಚೆನ್ನಾಗಿ ಹೊಂದಿಕೆ ಆಗುವಂತಹ ಒಂದು ರಾಗ. ಮತ್ತೆ ಆ ದುಂದುವಿ ಶಬ್ದ ಬರುವ ರೀತಿಯಲ್ಲಿ ಹಂಸಾನಂದಿಯ ಶಬ್ದವನ್ನು ಹೊರಡಿಸುವಂತಹ ಇದು ಯಾವುದು ಹಂಸಧ್ವನಿಯ ಶಬ್ದ ಆ ರೀತಿಯಲ್ಲಿ ಹೊರಡುತ್ತೆ. ಆದರೆ ಆ ಹೆಸರು ರಾಗಕ್ಕೆ ಅದು ಸರಿ ಇಲ್ಲ. ಅದು ಹಂಸಧ್ವನಿ ಅಂತಂದ್ರೆ ಅದೊಂದು ನೀವು ಕೇಳಬೇಕು. ಹಂಸಧ್ವನಿಯನ್ನು ಕೇಳಿದ್ರೆ ಅದು ಏನೂ ಚೆನ್ನಾಗಿರುವುದಿಲ್ಲ. ಆದರೆ ಹಂಸಧ್ವನಿ ರಾಗ ಅಷ್ಟು ಚೆನ್ನಾಗಿದೆ. ಹಂಸಧ್ವನಿಗಿಂತ ಹಂಸಧ್ವನಿ ರಾಗ ಅಷ್ಟು ಅದ್ಭುತವಾಗಿದೆ. ಹಂಸಧ್ವನಿ ಅಷ್ಟು ಶ್ರೇಷ್ಠವಾದ ಹಂಸಧ್ವನಿ ಅಂದರೆ ಇನ್ನೇನು ಮರಣಧ್ವನಿ ಎನ್ನುವುದು ಅರ್ಥ. ಅದಕ್ಕೆ ಹಂಸಧ್ವನಿ ಎನ್ನುವ ಅರ್ಥವೇ ಮರಣಕ್ಕೆ ಇರುವಂತಹ ಧ್ವನಿ ಎನ್ನುವ ಅರ್ಥ ಅದು. ಆದರೆ ಎಷ್ಟು ಅದ್ಭುತವಾಗಿದೆ ಆ ರಾಗ, ಮಾತ್ರ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಹಾಡಿದ್ದಾರೆ ನೋಡಿ ಹೇಗೆ ಅದು. ಎತ್ತಲು ಒಲೆದನ ಎತ್ತ ಸಾರಿದನು, ಎತ್ತ ಜಾರಿದನು, ಎತ್ತ ತಿರುಗಿದನು, ಎತ್ತ ಹಿಂಗಿದನು, ಎತ್ತ ಲೌಕಿದನು, ಎತ್ತಲು ಉರುಬಿದನು, ಅತ್ತಲತ್ತಲು ರಥ ಹಯವ ಬಿಡದೆ ಬೀದಿಗೆ ನೂಕಿ ಪಾರ್ಥನ ಮುತ್ತಯ್ಯನ ಸಮ್ಮುಖಕ್ಕೆ ಬಿಡದೆ ಔಕಿದನು ಮುರವೈರಿ ಅಂತ ಹೇಳಿ. ಕೃಷ್ಣನ ರಸದ ಚಾಕಚಕ್ಯತೆ ಹೇಗಿದೆ ಅವನು ಓಡಿಸ್ತಾ ಇರುವುದು ಅಂದ್ರೆ, ಅವನು ಭೀಷ್ಮಾಚಾರ್ಯ ಬಲಗಡೆಯಿಂದ ತಿರುಗಿ ಬಾಣವನ್ನು ಹೊಡೆಯಬೇಕು ಅಂದ್ರೆ ಇವನೇನ್ ಮಾಡ್ತಾನೆ, ಎಡಗಡೆ ತಿರುಗಿ ಬಿಡ್ತಾನೆ, ರಥವನ್ನು ಎಡಕ್ಕೆ ತಿರುಗಿಸ್ತಾರೆ. ಅವು ಎಡಗಡೆಯಿಂದ ತಿರುಗಿ ಬಾಣ ಹೊಡಿಬೇಕು ಅಂತ ಹೋದ್ರೆ ಇವನ ರಥವನ್ನು ಬಲಕ್ಕೆ ತಿರುಗಿಸ್ತಾರೆ. ಭೀಷ್ಮಾಚಾರ್ಯನಾರು ಅವನು ಕುತ್ತಿಗೆಗೆ ಗುರಿ ಇಟ್ರೆ ರಥವನ್ನು ಕೆಳಕ್ಕೆ ಹಾರಿಸ್ತಾರೆ. ಭೀಷ್ಮಾಚಾರ್ಯನಾರು ಅವನು ಮೇಲೆ ಭಾಗಕ್ಕೆ ಗುರಿ ಇಟ್ರೆ ರಥವನ್ನು ಕೆಳಕ್ಕೆ ಮಾಡ್ತಾರೆ. ಕೆಳಕ್ಕೆ ಗುರಿ ಇಟ್ರೆ ಮೇಲಕ್ಕೆ ರಥವನ್ನು ಹಾರಿಸ್ತಾರೆ.
ಹೀಗಾಗಿ ಭೀಷ್ಮಾಚಾರ್ಯರು ಹೇಗೆ ಬಾಣ ಬಿಟ್ಟರು ಅದು ಅರ್ಜುನಿಗೆ ಬೀಳಬಾರ್ದು, ತಾಗಬಾರ್ದು. ಆ ರೀತಿಯಲ್ಲಿ ರಥವನ್ನ ಚಾಕಚಕ್ಯತೆಯಿಂದ ಭೀಷ್ಮಾಚಾರ್ಯರು ಓಡಿಸಿದ್ದಾರೆ. ಆ ರಥವನ್ನು ಹಾಗೆ ಓಡಿಸ್ತಾ ಓಡಿಸ್ತಾ ಅತ್ತಲತ್ತಲು ರಥಹಯವ ಬಿಡದೆ ಭೀಷ್ಮಾಚಾರ್ಯರ ಗುರಿಗೆ ಸರಿಯಾಗಿ ತಾಗದೇ ಇರುವ ರೀತಿಯಲ್ಲಿ, ಆ ಕಡೆಗೆ ರಥ ಹೋಗದೇ ಇರುವ ರೀತಿಯಲ್ಲಿ ರಥವನ್ನು ಬದಲಾವಣೆ ಮಾಡಿಕೊಂಡು ಪಥವನ್ನ ಹಯವ ಬಿಡದೆ ಔಕಿ ಒತ್ತಿದನು. ಆ ಕುದುರೆಗಳನ್ನು ಒತ್ತಿ ನೆಲಕ್ಕೆ ಅರ್ಜುನನಿಗೆ ಆ ಭೀಷ್ಮರ ಬಾಣದ ಪೆಟ್ಟುಗಳು ತಾಗದ ರೀತಿಯಲ್ಲಿ ರಥವನ್ನ ಓಡ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ಕೃಷ್ಣನ ಈ ತಂತ್ರವನ್ನು ನೋಡಿದ್ರು. ಕೃಷ್ಣ ಈ ರೀತಿಯಲ್ಲಿ ತಂತ್ರ ಮಾಡೋದಕ್ಕೆ ಶುರು ಮಾಡಿದರೆ ನಾನು ಯಾವ ರೀತಿಯಲ್ಲಿ ಬಾಣ ಬಿಟ್ಟು ಅರ್ಜುನನ್ನು ನಾನು ಕೊಲ್ಲಕ್ಕಾಗುವುದೇ ಇಲ್ಲ. ಅವನನ್ನು ಕೊಲ್ಲುವುದು ಅವರ ಉದ್ದೇಶವೂ ಅಲ್ಲ. ಒಟ್ಟಿನಲ್ಲಿ ರಥದಿಂದ ಕೆಳಗೆಯಾದರೂ ಕೆಡಬಹುದಲ್ಲ, ಕೆಳಕ್ಕೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಅರ್ಜುನನಿಗೆ ಬಾಣವೇ ತಾಗೋದು ಹಂಗೆ ಮಾಡಿಬಿಡ್ತಾ ಇದ್ದಾರೆ ಕೃಷ್ಣ. ಇದು ಅವರಿಗೆ ಗೊತ್ತಾಗ್ತಾ ಇದೆ, ಓ ಇದು ಕೃಷ್ಣನ್, ಇದೆಲ್ಲ ಕಿತಾಪತಿ ಕೃಷ್ಣ ಮಾಡ್ತಾ ಇರುವಂತಹದ್ದು. ಇವನು ಸಾರಥಿಯಾದವನು ತಾನೇ ಯುದ್ಧ ಮಾಡೋ ತರ ಯೋಧನ ತರ ಅವನು ಮಾಡಕ್ ಶುರು ಮಾಡ್ಬಿಟ್ರೆ, ನಾನು ಹೆಸರಿಗೆ ಯುದ್ಧ ಮಾಡೋದಿಲ್ಲ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ನಾನು ಯುದ್ಧ ಮಾಡೋದಿಲ್ಲ, ನಾನು ಒಬ್ಬನೇ ಒಂದ್ ಕಡೆಗೆ ಇರ್ತೀನಿ, ನಾನು ಬೇಕಾದ್ರೆ ನಿನ್ ಕಡೆಗೆ ಯಾರ ಕಡೆಗೆ ನೀವು ಕರೀತಿರೋ ಬರ್ತೀನಿ ಅಂದ್ರೆ ಅವನು ಅರ್ಜುನ ಕರೆದ ಅವನು ಬಂದ್ಬಿಟ್ಟ. ಯುದ್ಧ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಕೃಷ್ಣ. ಇಲ್ಲಿ ಭೀಷ್ಮಾಚಾರ್ಯರು ಕೃಷ್ಣನ ಹತ್ರ ರಥ ಹಿಡಿತೀನಿ ಅಲ್ಲ ಚಕ್ರ ಹಿಡಿಸ್ತೀನಿ ಅಂತ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದ್ದಾರೆ. ವಿರುದ್ಧ ಪ್ರತಿಜ್ಞೆಗಳು. ಭಕ್ತ ಒಂದು ಪ್ರತಿಜ್ಞೆ, ದೇವರ ಒಂದು ಪ್ರತಿಜ್ಞೆ. ಅದು ಎರಡು ಪರಸ್ಪರ ವಿರುದ್ಧವಾದ ಪ್ರತಿಜ್ಞೆಗಳು. ಇವನ ಪ್ರತಿಜ್ಞೆಯನ್ನ ದಾಟಿಸ್ಬೇಕು, ಅವನ ಪ್ರತಿಜ್ಞೆಯನ್ನು ಮಾಡೋಕ್ಕಾಗಲ್ಲ. ಅವನ ಪ್ರತಿಜ್ಞೆಯನ್ನು ದಾಟಿಸ್ಬೇಕು, ಇವನ ಪ್ರತಿಜ್ಞೆ ಮುರಿಯೋಕ್ಕಾಗಲ್ಲ. ಇಂತಹ ಸ್ಥಿತಿ ಈಗ ಪ್ರಾಪ್ತವಾಗ್ತಾ ಇದೆ. ಆ ಸ್ಥಿತಿಗೆ ಬರ್ತಾ ಇದ್ದಾರೆ ಅವರು. ಕೆರಳಿದನು ಕಲಿಭೀಷ್ಮ. ಆಮೇಲೆ ಮತ್ತೆ ರಥವನ್ನು ಹರಿಸಿ ಭೀಷ್ಮನ ಹತ್ತೆ ಬರೆ ಕಟ್ಟಳವಿಯಲಿ ಮುತ್ತಯ್ಯನು ಸಿಲುಕಿದನು. ನೀನು ಸಿಗಾಕೊಂಡ್ಬಿಟ್ಟು ಭೀಷ್ಮ ಸಿಗಾಕೊಂಡ್ಬಿಟ್ಟ, ಅರ್ಜುನ ಮುತ್ತುಬಿಟ್ಟ. ಭೀಷ್ಮನ ರಥವನ್ನು ಮುಟ್ತಾ ಇದ್ದಾರೆ ಪಾಂಡವರು. ಶಿವಶಿವ ಶಿವಶಿವ ಅಂತ ಇದ್ರೆ ಇವನೇನ್ ಮಾಡ್ದ ಭೀಷ್ಮಾಚಾರ್ಯ? 10 ಶರದಲ್ಲಿ ಕೃಷ್ಣರಾಯನ ಮತ್ತೆ ಮುಸುಕಿದ ಬಹಳ ಭಾರ್ಗವದತ್ತ ಬಾಣವ ತೊಡಚಿ ಅವನ ನೊಸಲನ್ನೇ ಕೀಲಿಸಿಬಿಟ್ಟಿದ್ದಾನೆ. ಅಂದ್ರೆ ಅವನ ನೊಸಲಿಗೆ, ಹಣೆಗೆ, ಕೃಷ್ಣನ ಹಣೆಗೆ ಒಂದು ಬಾಣ ಪ್ರಯೋಗವಾಗುವ ಹಾಗೆ ಅವನು ಮಾಡಿದ್ದಾನೆ. ಅಸುರರಿ ಭುವಿನ ಮಂಗಳ ಕಮಲದ ಶರವಾಲೆ ಗರಿಗಡಿ ತುಂಗ ವಿಕ್ರಮಣಂಬಕಿತ್ತು ತದಂಗ ರಕ್ತಾಭಿಷೇಕನೌದ್ರಾಲಿಂಗಿದನು ಬಲುಖದಿಯ ಹಿಡಿದನು ಭೀಷ್ಮನು ಪಡಲಗೆ. ಕೆಂಗರಿಯ ಮರಿದುಂಬಿ ತಾವರೆಗೆ ಅಂಗವಿಸುವವೋಲ್ಲ. ಇದೇನು ಕುಮಾರವ್ಯಾಸ ಎಂತೆಂಥ ವಿಚಿತ್ರ ಉದಾಹರಣೆಗಳನ್ನು ಕೊಡ್ತಾನೆ ನೋಡಿದ್ರೆ ನನಗೆ ಆಶ್ಚರ್ಯವಾಗಿ ಹೋಗ್ಬಿಡುತ್ತೆ. ಈ ಸಂದರ್ಭಕ್ಕೆ ಆ ಉದಾಹರಣೆ ಅಲ್ಲ, ಈ ಸಂದರ್ಭಕ್ಕೆ ವಿರುದ್ಧವಾದ ಉದಾಹರಣೆ ಇದು. ಆದರೆ ಅವನು ಕೊಟ್ಟು ಜಯಿಸ್ತಾನೆ ಕುಮಾರವ್ಯಾಸ. ನೋಡಿ, ಬಹಳ ಆಶ್ಚರ್ಯ ಅವನ ಶಕ್ತಿ, ಕಾವ್ಯ ಶಕ್ತಿ ಎಂಥದ್ದಿದೆ ಅಂತ ನೋಡಿ. ಇಲ್ಲಿ ತಾವರೆ ಹೂವಿನ ಸುವಾಸನೆಗೆ ಆ ಕೆಂಗರಿಯುಳ್ಳ ಮರಿ ದುಂಬಿ, ಕೆಂಗರಿ ಅಂದ್ರೆ ಕೆಂಪಾದ ಗರಿಗಳನ್ನು ಉಳ್ಳಂತಹ ಮರಿದುಂಬಿ ಹಾರಿ ಬಂದು ತಾವರೆ ಒಳಗೆ ಹೇಗೆ ಕೂತು ಅದರ ತನ್ನ ತುದಿಯನ್ನ, ಕೊಕ್ಕಿನ ತುದಿಯನ್ನ ಆ ತಾವರೆಯ ಹೂವಿನೊಳಗೆ ನಾಟಿಸಿ ಅದರ ಮಧುವನ್ನು ಹೇಗೆ ಹೀರುತ್ತೋ ಹಾಗೆ ಈ ಕೆಂಗರಿಯ ಬಾಣ, ಈ ಬಾಣಕ್ಕೂ ಕೆಂಪಾದ ಗರಿಯನ್ನು ಕಟ್ಟಿದ್ದಾರೆ. ಆ ಬಾಣ ಬಂದು ಕೃಷ್ಣನ ನೊಸರಲ್ಲಿ ಚುಚ್ಚಿಕೊಂಡು ಒಂದು ದುಂಬಿ ಹೇಗೆ ರಕ್ತವನ್ನ, ಈ ಮಧುವನ್ನು ಕುಡಿಯುತ್ತೋ ಹಾಗೆ ಆ ರಕ್ತವನ್ನು ಕುಡಿತಾ ಇತ್ತು ಆ ದುಂಬಿ. ಆ ದುಂಬಿಗೆ ಅಷ್ಟೊಂದು ಸಂತೋಷವಾಗಿ ಕೃಷ್ಣನ ರಕ್ತವನ್ನು ಹೀರ್ತಾ ಇತ್ತು ಅದು ಅನ್ನುವ ರೀತಿಯಲ್ಲಿ ಕವಿ ಒಂದು ರಮ್ಯವಾದ ಒಂದು ಉಪಮೆಯನ್ನು ಕೊಡ್ತಾನೆ. ಅದರ ಜೊತೆಗೆ ತಕ್ಷಣಕ್ಕೇನೆ ಹಾಗೆ ಆದ ಕೂಡಲೇ
ತುಂಗ ವಿಕ್ರಮನು ಭಯಂಕರವಾದ ಶಕ್ತಿಶಾಲಿ ಅವನು. ಕೃಷ್ಣ ಸಾಮಾನ್ಯನೇ, ತುಂಗ ವಿಕ್ರಮವನು. ಅವನು ಅಂಬನ್ನ ಕಿತ್ತನಂತೆ. ಅಂಬನ್ನ ಅಂದ್ರೆ ಅವನ ಹಣೆಯಲ್ಲಿ ಹಾಕಿದಂತಹ ಬಾಣವನ್ನು ಬಲವಂತವಾಗಿ ಕಿತ್ತಿದ್ದಾನೆ. ಒಳಕ್ಕೆ ನಾಟಿಬಿಟ್ಟಿದೆ, ಆಚೆ ಕಾಣುವ ಹಾಗೆ ನಾಟಿಬಿಟ್ಟಿದೆ ಹಣೆ ಒಳಗೆ ಬಾಣ. ಭೀಷ್ಮ ಬಿಟ್ಟಿದ್ದು ಕೃಷ್ಣನ ಹಣೆಗೆ ಬಾಣ ಬಿಟ್ಟುಬಿಟ್ಟಿದ್ದಾನೆ. ಯಾಕೆಂದ್ರೆ ಭೀಷ್ಮನಿಗೆ ಗೊತ್ತಾಯ್ತು ಇದು ಕೃಷ್ಣನ ಉಪಟಳ, ಅವನನ್ನು ಸುಮ್ಮನೆ ಮಾಡಿದ್ರೆ ಅದು ಅರ್ಜುನ ಸುಮ್ಮನಾಗ್ತಾನೆ ಅಂತ ಹೇಳಿ ಬಾಣವನ್ನ ಕಿತ್ತ ಕೃಷ್ಣ. ಆ ಕಿತ್ತ ಕೂಡಲೇ ಛಲ್ಲಂತ ಹಾರಿದಂತಹ ರಕ್ತ ಇಡೀ ಕೃಷ್ಣನ ದೇಹಕ್ಕೆಲ್ಲ ಆಗ್ಬಿಡ್ತು. ಆ ತುಂಗ ವಿಕ್ರಮನು ಅಂಬ ಕಿತ್ತ ಕೂಡಲೇ ಅದು ಇಡೀ ತನ್ನ ದೇಹಕ್ಕೆಲ್ಲ, ಭೀಷ್ಮನ ದೇಹವೆಲ್ಲ ರಕ್ತಾಭಿಷೇಕವಾಗೋಯ್ತು. ಭೀಷ್ಮ ಅಲ್ಲ, ಕೃಷ್ಣನ ದೇಹ ಸಂಪೂರ್ಣ ರಕ್ತದಿಂದ ಅಭಿಷಿಕ್ತವಾಗೋಯ್ತು, ರಕ್ತಾಭಿಷೇಕವಾಗೋಯ್ತು ಇಡೀ ದೇಹಕ್ಕೆಲ್ಲ. ಆ ರೀತಿಯಲ್ಲಿ ಆಗೋಯ್ತು. ಬದುಕತಿಯ ಹಿಡಿದವನು ಭೀಷ್ಮನು ಉಪಟಳಕ್ಕೆ. ಭಯಂಕರವಾದ ಕೋಪ ಬಂದ್ಬಿಡ್ತು ಭೀಷ್ಮಾಚಾರ್ಯರಿಗೆ. ಇದೇನಿವನು ಈ ರೀತಿಯಲ್ಲಿ ನನ್ನ ಮೇಲೆ ಬಾಣ ಬಿಡ್ತಾ ಇದ್ದಾನಲ್ಲ ಭೀಷ್ಮ ಅಂತ ಹೇಳಿ ಕೋಪ ಬಂದು ಹೋಯ್ತು ಅವನಿಗೆ. ಸಾರಥಿಯ ಮೇಲೆ ಯಾರು ನೇರವಾಗಿ ಬಾಣ ಪ್ರಯೋಗ ಮಾಡುವುದುಂಟೆ? ನಿಜವೂ ಮಾಡ್ತಾರೆ. ಒಂದೊಂದ್ಸರಿ ಏನಾಗುತ್ತೆ, ಅವನ ರಥಿಕನಿಗೆ ಹೊಡೆದಾಗ ಅದು ತಪ್ಪಾಗಿ ಸಾರಥಿಗೆ ಬೀಳ್ಬೋದು. ಸಾರಥಿನೇ ಗುರಿ ಇಟ್ಕೊಂಡು ಅವನನ್ನೇ ಕೊಲ್ಲಬೇಕು ಅನ್ನುವ ರೀತಿಯಲ್ಲಿ ಬಾಣ ಬಿಟ್ಟರೆ ಹೇಗಿರುತ್ತೆ? ಅದು ಕೃಷ್ಣನಿಗೆ ಕೋಪ ಬಂದು, ಅದು ಯಾರನ್ನ? ಕೃಷ್ಣನಿಗೆ ಬಾಣ ಹೊಡೆಯುವುದೇನೋ ಭೀಷ್ಮಾಚಾರ್ಯ. ಕೋಪ ಬಂದು ಹೋಯ್ತು ಕೃಷ್ಣನಿಗೆ. ಆ ಕೋಪ ಎಂಥ ಭಯಂಕರ ಕೋಪ ಅಂದರೆ ನಮ್ಮ ಕುಮಾರವ್ಯಾಸನಿಗೆ ಒಂದೊಂದ್ಸರಿ ಮೇಲೆ ಮೀರಿ ಹೋಗುತ್ತೆ. ಅವನ ಬೈಯುವ ಭಾಷೆಗೆ ಮಿತಿ ಇರುವುದಿಲ್ಲ. ನಮ್ಮ ಕೇಶವಮೂರ್ತಿಗಳು ಅದನ್ನು ಹೇಗೆ ಎಷ್ಟು ಅದ್ಭುತವಾಗಿ ಅದನ್ನು ವಾಚನ ಮಾಡಿದ್ದಾರೆ ಅಂತ ನೋಡಿ. ಆ ಕೋಪದ ವಾಚನ ಹೇಗಿರಬೇಕು ಅಂದರೆ ಈ ಪದ್ಯ ಒಂದು ಉದಾಹರಣೆ ಇಟ್ಕೊಳ್ಳಿ ನೀವು. ಕೋಪರಸಕ್ಕೆ ಯಾವ ರೀತಿಯಲ್ಲಿ ವಾಚನ ಮಾಡಬೇಕು ಅಂತ ಈ ಥರ ಈ ಪದ್ಯಗಳನ್ನು ಜ್ಞಾಪಕ ಇಟ್ಕೊಳ್ಳಿ ವಾಚನ ಮಾಡೋದಂಥವ್ರು. ಕೆಂಡವಾಗಲಿ ಲೋಕ, ಕೆಂಡವಾಗಲಿ ಲೋಕ, ದಿವ್ಯರ ಹೆಂದಿರೋನಯು ಕಳೆದು ಹೋಗಲಿ, ದಿಂಡು ಗೆರೆಯಲಿ ಮೇಲು ಮೇದಿನಿ ನಿನನಿ ಬಿದಳದಲ್ಲಿ, ಗಂಡು ಗೆಡಿಸಿದರಿಲ್ಲ ದಾನವದಿಂಡೆಯ ಗುಹದನು, ಎಮ್ಮೊಡನೆ ಕೊಂಡವರು ಗಂಡು ಗೆಡಿಸಿದರಿಲ್ಲ, ಮಾಮ ಪ್ರತಿಜ್ಞೆಯ ತೊಡಗುಬೇಡೆಲ್ಲ. ಮೋಹನದಲ್ಲಿ ಎಂಥ ವೀರರಸವನ್ನು ತರಬಹುದು ಅನ್ನೋದಕ್ಕೆ ಇವೆಲ್ಲ ಒಳ್ಳೆಯ ಉದಾಹರಣೆಗಳು. ಕೆಂಡವಾಗಲಿ ಲೋಕ, ಕೃಷ್ಣನಿಗೆ ಕೋಪ ಬಂದ್ಬಿಡ್ತು. ಕೋಪ ಬಂದು ಕೂಡಲೇ ಇಡೀ 14 ಲೋಕಗಳು ಬೇಕಾದ್ರೆ ಸುಟ್ಟು ಕೆಂಡವಾಗಿ ಹೋಗಲಿ, ಬೆಂಕಿಯ ಹೋಗಲಿ ಇಡೀ ಲೋಕಗಳು. ಕೆಂಡವಾಗಲಿ ಲೋಕ, ದಿವಿಜರ ಹೆಂಡಿರ ಓಲೆಯು ಕಳೆದು ಹೋಗಲಿ ಅಂತೇಳಿ ಯಾರು ಹೇಳೋದು ಉಂಟೆ? ಕೃಷ್ಣನ ಬಾಯಲ್ಲಿ ಹೇಳಿಸ್ತಾ ಇರೋದು ನಮ್ಮ ಕುಮಾರವ್ಯಾಸ. ದಿವಿಜರ ಹೆಂಡಿರ ಓಲೆಯು ಕಳೆದು ಹೋಗಲಿ ಅಂತಂದ್ರೆ, ಅಂದ್ರೆ ದಿವಿಜರ ಹೆಂಡಿರ ಓಲೆ ಕಳೆದು ಹೋಗಲಿ ಅಂದ್ರೆ ಅವರೆಲ್ಲ ವಿಧವೇರಾಗಲಿ ಅಂತ. ಎಲ್ಲ ದಿವಿಜರು ಸತ್ತೋಗ್ಬಿಡ್ಲಿ, ದೇವತೆಗಳೇ ಸತ್ತರೂ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ದಿವಿಜರ, ಈ ಹಳ್ಳಿಗಳಲ್ಲಿ ಹೆಂಗಸರು ಬೈದಾಡುವಾಗ ಈಗ ನೀನು ಓಲೆ ಕಳೆಯ ಅಂತ ಬೈತಾರಲ್ಲ, ಅದು ಈ ಕುಮಾರವ್ಯಾಸರ ಬೈಗಳದು. ಇಲ್ಲಿಂದ ದಿವಿಜರ ಹೆಂಡಿರ ಓಲೆಯು ಕಳೆದು ಹೋಗಲಿ, ದಿಂಡುಗಡೆಯಲ್ಲಿ ಮೇರು ಮೇದಿನಿ ನಿಲಲಿ ವಿತಳದಲ್ಲಿ, ಆ ಮೇರು ಪರ್ವತವೇ ದಿಂಡುಗಡದ ಕೆಳಕ್ಕೆ ಬಿದ್ದು ಬಿಡ್ಲಿ. ಭೂಮಿ ಬೇಕಾದ್ರೆ ಹೋಗಿ ಅತಳ ಸುತಳ ಪಾತಾಳ ವಿತಳದಲ್ಲಿ ಬೇಕಾದ್ರೆ ನೆಲೆಸಬಿಡ್ಲಿ, ಭೂಮಿ ಹೂತು ಹೋಗ್ಬಿಡ್ಲಿ ನೆಲಕ್ಕೆ ಬೇಕಾದ್ರೆ. ಗಂಡು ಗೆಡಿಸಿದರಿಲ್ಲ ದಾನವ ದಿಂಡೆಯರು ಹಲರು, ಎಮ್ಮೊಡನೆ ಕಾದಾಡಿ ಮಾರ್ಕೊಂಡವರು, ಮಾಮ ಪ್ರತಿಜ್ಞೆಯ ತೊಡಕು ಬೇಡ ಅಂತ ಕೃಷ್ಣ ಗರ್ಜಿಸ್ತಾ ಇದ್ದಾನೆ. ನನ್ನ ಜೊತೆ ಬೇಕಾದಷ್ಟು ಜನ ಹೀಗೆ ರಾಕ್ಷಸ ಯುದ್ಧ ಮಾಡ್ತೀನಿ ಅಂತ ಬಂದು ನನ್ನ ಮೇಲೆ ಆಯುಧಗಳನ್ನು ಪ್ರಯೋಗ ಮಾಡಿ ಬೇಕಾದಷ್ಟು ನನ್ನನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರಿಗೆಲ್ಲ ಏನಾಯ್ತು ಅಂತ ಗೊತ್ತಿಲ್ವಾ ಭೀಷ್ಮಾಚಾರ್ಯರ ನಿಮಗೆ? ಮಾಮ ಪ್ರತಿಜ್ಞೆಯ ತೊಡಕು ಬೇಡ. ನೋಡಿ, ಇದು ಬಹಳ ಮುಖ್ಯವಾದ ಮಾತು ಕೃಷ್ಣನದು. ಕೃಷ್ಣನಿಗೆ ತಾನು ಏನು ಪ್ರತಿಜ್ಞೆ ಮಾಡಿದ್ದೇನೆಯೇ ಅದು ಮಾತು ಮುಖ್ಯ ಅಲ್ಲ. ನನಗೆ ಮುಖ್ಯವಾದ್ದೇನು, ನನಗೆ ಯಾರು ಭಕ್ತರಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂತಹದ್ದು ನನ್ನ ಕೆಲಸ. ಅದಕ್ಕೆ ನಾ ಏನಾದ್ರು ಪ್ರತಿಜ್ಞೆ ಮಾಡಿದ್ದು, ಆ ಪ್ರತಿಜ್ಞೆಯನ್ನು ಮುರಿಬೇಕು ಅಂದ್ರೆ ನಾನು ಅದಕ್ಕೂ ಹೆಸುವುದಿಲ್ಲ. ನನ್ನ ಭಕ್ತರಿಗೆ ನಾನು ಸಹಾಯ ಮಾಡಬೇಕು ಅಂದ್ರೆ
ನನ್ನ ಪ್ರತಿಜ್ಞೆಯನ್ನು ಮುರಿಯುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಿ. ನೋಡಿ ಎಂಥ ಮಾತು. ಈ ಆಂತರ್ಯದ ಅರ್ಥಗಳನ್ನು ನಾವು ಇದು ಮಾಡಬೇಕು. ಮಾಮ ಪ್ರತಿಜ್ಞೆಯ ತೊಡಕು ಬೇಡ. ಏನು ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿಬಿಟ್ಟಂತೆ, ಅವನ ಅಲ್ಲಿ ನನ್ನ ಹತ್ರ ಚಕ್ರ ಹಿಡಿಸ್ಬಿಡ್ತೀನಿ ಅಂತ. ಚಕ್ರ ಹಿಡಿದ್ರೆ ಸುಮ್ಮನೆ ಹೋಗಲ್ಲ ನಾನು, ಆ ಭೀಷ್ಮನ ತಲೆಯನ್ನೇ ತೆಗೆದು ಹೋಗ್ಬಿಡ್ತೀನಿ ನಾನು ಬೇಕಾದ್ರೆ ಅಂತ ಹೇಳಿ ಕೃಷ್ಣ ಗರ್ಜಿಸ್ತಾ ಇದ್ದಾನೆ. ಆ ಗರ್ಜನೆಗೆ ಗರ್ಜಿಸಿ ಮುಂದಕ್ಕೆ ಮುರಮಥನಕ್ಕೆನ್ನೈಸಿ ನೋಡಿದನ್ ಉರು ಭಯಂಕರ ಚಕ್ರವನು. ಮುರಮಥನಕ್ಕೆನ್ನೈಸಿ ನೋಡಿದನ್ ಉರು ಭಯಂಕರ ಚಕ್ರವನು. ದುರ್ಧರುಷಧಾರಾಲೂಯಮಾನ ನಿಷಾದ ಚಕ್ರವನು. ಮುರಮಥನಕ್ಕೆನ್ನೈಸಿ ನೋಡಿದನ್ ನಿಷಾದ ಚಕ್ರವನು. ಲೂಯಮಾನ ನಿಷಾದ ಚಕ್ರವನು. ದುರ್ಧರುಷಧಾರಾಲೂಯಮಾನ ನಿಷಾದ ಚಕ್ರವನು. ಉರು ಭಯಂಕರ ದುರ್ಧರುಷಧಾರಾಲೂಯಮಾನ ನಿಷಾದ ಚಕ್ರವನು. ಮುರಮಥನಕ್ಕೆನ್ನೈಸಿ ನೋಡಿದನು ತರಳ ತರಣಿ ಚಕ್ರವಂ ಸಂಗರ ವಿನಿಜಿತ ಚಕ್ರವಂ. ಭಯ ಭರ ವಿವರ್ಜಿತ ಚಕ್ರವನು ಕರುಗೋಪ ಕುಡಿಗಿರನ್. ಮುರಮಥನಕ್ಕೆನ್ನೈಸಿ ನೋಡಿದನು. ವಾಚನದ ಕ್ರಮ ನೋಡಿ. ಮುರಮಥನ ಕೆಲ್ಲೈಸಿ ನೋಡಿದನು ಉರು ಭಯಂಕರ ಚಕ್ರವನು. ಭಯಂಕರವಾದಂತಹ ಚಕ್ರ ಅದು. ಅದನ್ನು ಒಂದ್ಸರಿ ನೋಡಿದಂತೆ ಕೃಷ್ಣ, ಅವನು ತನ್ನ ಸೊಂಟದಲ್ಲಿ ಅದನ್ನ ಕವಚದಲ್ಲಿ ಹಾಕಿ ಇಟ್ಟಿದ್ದಾನೆ. ಆ ಕವಚವನ್ನ, ಆ ಚಕ್ರವನ್ನ ಒಂದು ಸರಿ ನೋಡಿದನಂತೆ. ಅದನ್ನ ಅದು ಎಂಥ ಚಕ್ರ ಅದು. ಭಯಂಕರವಾದ ಚಕ್ರದ ವರ್ಣನೆಯನ್ನು ನೋಡಿ ಎಷ್ಟು ಅದ್ಭುತವಾಗಿ ಮಾಡ್ತಾನೆ. ಆ ಚಕ್ರಕ್ಕೆ ಗುಣವಾಚಕಗಳನ್ನು ಸೇರಿಸ್ತಾ ಹೋಗ್ತಾನೆ. ಒಂದೊಂದೇ ಗುಣವಾಚಕಗಳನ್ನು ಕವಿ ಸೇರಿಸ್ತಾ ಹೋಗ್ತಾನೆ. ಆ ಗುಣವಾಚಕಗಳನ್ನ ನಮ್ಮ ಗಮನಕ್ಕೆ ತರಬೇಕು ಅನ್ನುವ ರೀತಿಯಲ್ಲಿ ಕೇಶವಮೂರ್ತಿಗಳು ಹಾಡುವಾಗ ಅದನ್ನ ಒಂದು ಸರಿ ಮೊದಲಿನಿಂದ ಹಾಡಿ ನಂತರ ಪುನಃ ಕಡೆಯ ಒಂದೊಂದೇ ಶಬ್ದವನ್ನ ಮತ್ತೆ ಸೇರಿಸುವ ಪ್ರತಿಯೊಂದು ಒಂದೊಂದು ಪ್ರತ್ಯೇಕವಾದ ಗುಣವಾಚಕಗಳು. ಆ ಪ್ರತ್ಯೇಕ ಗುಣವಾಚಕಗಳನ್ನ ಒಂದು ಸರಿ ಮತ್ತೊಮ್ಮೆ ಓದಿ ಹೇಳಿ ಅದು ಎಷ್ಟು ಅದ್ಭುತವಾದ ಚಕ್ರ ಅನ್ನೋದನ್ನ ನಮ್ಮ ಮನಸ್ಸಿಗೆ ನಾಟಿಸ್ತಾ ಇದ್ದಾರೆ. ಮುಂದಿನಿಂದಲೂ ನಾಟಬೇಕು, ಹಿಂದಿನಿಂದಲೂ ನಾಟಬೇಕು. ಹಾಗೆ ಆ ರೀತಿಯಲ್ಲಿ ಆ ವಾಚನವನ್ನ ಅವರು ಮಾಡಿದ್ದಾರೆ. ಅಂತಹ ಸಂದರ್ಭಗಳನ್ನ ನೀವೆಲ್ಲ ಗಮನಿಸ್ಕೋಬೇಕು. ಎಲ್ಲೆಲ್ಲಿ ಆ ಥರ ಅವಕಾಶಗಳು ಬರುತ್ತವೆ ಅಂತ ನೋಡಿಕೊಂಡು ಹಾಗೆ ವಾಚನಗಳನ್ನು ಮಾಡಬೇಕು. ಮುರಮಥನ ಕೆಲ್ಲೈಸಿ ನೋಡಿದನು. ಎಂಥ ಚಕ್ರ ಅದು? ಉರು ಭಯಂಕರ ಚಕ್ರ ಅದು. ಆಮೇಲೆ ದುರ್ಧರುಷಧಾರಾಲೂಯಮಾನ ಚಕ್ರ ಅದು. ದುರ್ಧರುಷಧಾರ ಅಂದ್ರೆ ನೋಡುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಹರಿತವಾದ ಚಕ್ರ. ಧಾರೆ, ಆ ಧಾರೆ ಅಂದ್ರೆ ಹರಿತ ಅಂತ. ಆ ಚಕ್ರದ ಹಲ್ಲುಗಳು ಎಷ್ಟು ಹರಿತವಾಗಿದೆ ಅಂದ್ರೆ ನೋಡಿದ ಕೂಡಲೇ ಇದು ಕಣ್ಣು ಸೀದ್ ಹೋಗ್ಬಿಡುತ್ತೆ. ಅಷ್ಟೊಂದು ಪ್ರಭಾವಶಾಲಿಯಾಗಿರುವಂತಹ ಹರಿತವಾದಂತಹ ಚಕ್ರಗಳದು. ಲೂಯಮಾನ ಚಕ್ರ ಅದು. ಲೂಯಮಾನ ಅಂತಂದ್ರೆ ವಿನಾಶ ಮಾಡುವಂತಹದ್ದು. ವಿನಾಶವನ್ನೇ ಮಾಡೋದಕ್ಕೆ ಹೇಳಿದಂತಹದ್ದು. ಆ ಚಕ್ರವನ್ನ ತೆಗೆದು ಅವನು ಕೃಷ್ಣ ತನ್ನ ಮನಸ್ಸಿಗೆ ಏನಾದ್ರು ತಂದುಕೊಂಡು ಅದನ್ನ ಬೆರಳಲ್ಲಿಟ್ಟು ಒಂದ್ಸರಿ ಆಚೆಗೆ ಬಿಟ್ಬಿಟ್ರೆ ಕೃಷ್ಣ ಏನು ಅಂದುಕೊಂಡಿದ್ದಾರೋ ಅದನ್ನು ಮಾಡಿಬಿಟ್ಟು ಆಚೆ ಬರುತ್ತೆ ಆ ಚಕ್ರ. ಅಂಥ ಚಕ್ರ. ದುರ್ಧರುಷ ಲೂಯಮಾನ ನಿಶಾತ ಚಕ್ರವನ್ನ ನೋಡಿದ್ದಾನೆ. ಹಾಗೆ ನೋಡಿ ಅದು ಎಂಥ ಚಕ್ರ. ಮತ್ತೆ ತರಳ ತರಣಿ ಚಕ್ರವನು. ಆ ತರಳ ತರಣಿ ಅಂತೆ ಇದೆಯಂತೆ. ಆ ತರಳ ತರಣಿ ಅಂದ್ರೆ ಎಳೆಯೇ ಸೂರ್ಯ. ಎಳೆಯೇ ಸೂರ್ಯ ಹೇಗೆ ಕೆಂಪು ಬಣ್ಣಕ್ಕಿರ್ತಾನೆ ಎಳೆಯ ಸೂರ್ಯ, ಆ ಕೆಂಪು ಬಣ್ಣದಲ್ಲಿ ಇದೆಯಂತೆ ಆ ಚಕ್ರ. ಆ ಕೆಂಪು ಬಣ್ಣದಲ್ಲಿ ಇರುವುದರಿಂದಲೇ ಕಣ್ಣಿಗೆ ಅದು ಚುಚ್ಚುತ್ತಾ ಇದೆ. ತರಳ ತರಣಿ ಚಕ್ರವನು. ಆಮೇಲೆ ಸಂಗರ ವಿನಿರ್ಜಿತ ಚಕ್ರವನು ಅಂದ್ರೆ ಎಲ್ಲಾ ಯುದ್ಧಗಳನ್ನು ಗೆದ್ದಂತಹ ಚಕ್ರ ಅದು. ಸಂಗರ ವಿನಿರ್ಜಿತ ಚಕ್ರವನು. ಭಯಭರ ವಿವರ್ಜಿತ ಚಕ್ರವನು. ಭಯವನ್ನೇ ನಿರ್ನಾಮ ಮಾಡುವಂತಹ ಚಕ್ರ ಅದು. ಯಾರು ಭಕ್ತರು ಆಶ್ರಯವನ್ನು ಕೋರಿಬಿಟ್ರೆ ಭಯವನ್ನು ನಿರ್ನಾಮ ಮಾಡಿಬಿಡುತ್ತೆ. ಅಂಥವರ ಭಯವೇ ಇಲ್ಲದೆ ಇರುವ ರೀತಿಯಲ್ಲಿ ಮಾಡುವಂತಹ ಚಕ್ರ. ಅದನ್ನ ಕಡುಗೋಪದಿಂದ ನೋಡ್ತಾ ಇದ್ದಾನೆ. ಹಾಗೆ ನೋಡಿದವನೇ ಕೃಷ್ಣ ಆ ಸೊಂಟಕ್ಕೆ ಕೈ ಹಾಕಿ ಆ ಚಕ್ರವನ್ನು ತುಡುಕಿದ ಒಂದ್ಸರಿ. ಅದರ ಪರಿಣಾಮ ನೋಡಿ ಏನಾಯಿತು ಅಂತ ಹೇಳಿ.
ತುಡುಕಿದನು ಚಕ್ರವನು ರಥದಿಂ ಪೊಡವಿಗಳು ಧುಮ್ಮಿಕ್ಕಿದನು ಹತ್ತಡವ ಹಾಯಿ ಹರಿದನು ಒಡಬಿದ್ದವರ ನೊಡೆ ತುಳಿಯು ಸುಡುವೆನ ಹಿತಾನ್ವಯವ ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು ನೋಡಿ ಮೇಡವೆ ಎಂತ ಸೈವರಿದ ತುಡುಕಿದನು ಚಕ್ರವನ್ನು ಕೈಗೆ ತಗೊಂಡೇ ಬಿಟ್ಟ ಕೃಷ್ಣ. ಪಿಡಿಯಂ ಚಕ್ರಮನ್ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾನೆ. ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಪಿಡಿಯನ್ ಚಕ್ರಮನ್ ಎಂಬ ಚಕ್ರಿಯಿನ್ ಧರಾಚಕ್ರಂ ಭಯಂಗೊಳ್ವಿನಂ ಕರಚಕ್ರಮನ್ ಪಿಡಿಯಿಪ್ಪೆನ್ ಅಂತ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದ್ದಾರೆ. ಏನೋ ಭೀಷ್ಮ ಚಕ್ರ ಹಿಡಿಯಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಕೃಷ್ಣ ಹೇಳಿದಾನ, ನಾನು ಹಿಡಿಸ್ತೀನಿ ನೋಡು ಅವನ ಕೈಲಿ ಅಂತೇಳಿ ಭೀಷ್ಮಾಚಾರ್ಯರು ಅವರಿಗೆ ಬೇಡದ ಪ್ರತಿಜ್ಞೆ ಅದು. ಯಾವುದೋ ಸಂದರ್ಭದಲ್ಲಿ ಕರ್ಣ ಅವರನ್ನ ಹೀಯಾಳಿಸ್ದ ಅಂತೇಳಿ ನಾನು ಕೃಷ್ಣ ಹತ್ರ ಚಕ್ರ ಹಿಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದರು. ಮಾಡಬಾರ್ದಾಗಿತ್ತು. ಆದರೆ ಭೀಷ್ಮಾಚಾರ್ಯರು ಅವರು ಏನು ತಾವು ಬಯಸ್ತಾರೆ ಅಂತಂದ್ರೆ ಕೃಷ್ಣನಿಂದ, ನಾನು ಭಕ್ತ, ನಾನು ಹೇಳಿದ ಮಾತನ್ನ ನನ್ನ ಪ್ರತಿಜ್ಞೆಯನ್ನು ನಡೆಸ್ಕೊಡ್ಬೇಕಾದ್ದು ಅವನ ಕೆಲಸ ಅಂತ. ಅದು ನನ್ನ ಕೆಲಸ ಅಲ್ಲ, ಅವನ ಕೆಲಸ. ಇದು ಭೀಷ್ಮಾಚಾರ್ಯರ ತರ್ಕ ಅದು. ಹಾಗಾಗಿ ಅವರು ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡ್ಬಿಟ್ರು, ನಾನು ಹೇಳಿದ್ರೆ ನನ್ನ ಯಜಮಾನ ಅಲ್ವೇ ಕೃಷ್ಣ, ನಾನು ಒಂದು ಪರಮ ಭಕ್ತನಾಗಿದ್ದೀನಿ, ನಾನು ಹೇಳಿದಂಗೆ ಅವನು ಕೇಳ್ತಾನೆ ಅಂದ್ರು ಇವರೊಂದು ಪ್ರತಿಜ್ಞೆ ಮಾಡೇ ಬಿಟ್ರು ಭೀಷ್ಮಾಚಾರ್ಯರು. ಅದು ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಈಗ. ಅದು ಅಂತ ಸ್ಥಿತಿಗೆ ಬಂತು. ತುಡುಕಿದನು ಚಕ್ರವನು ರಥದಿಂ ಪೊಡವಿಯಳು ಧುಮ್ಮಿಕ್ಕಿದನು. ಆ ಧುಮ್ಮಿಕ್ಕಿದನು ಅನ್ನೋದನ್ನ ನಾನು ವಿವರಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಕೇಶವಮೂರ್ತಿಗಳ ವಾಚನ ನೀವು ಸರಿಯಾಗಿ ಕೇಳಿದ್ರೆ ಇದು ಗೊತ್ತಾಗಿಲ್ಲ. ಅದನ್ನು ಮೊದಲು ಹೇಳಬೇಕಾಗಿತ್ತು, ನಾನು ನಿಮಗೆ ಅದೊಂದು ಶಬ್ದ ಹೇಳಬೇಕಾಗಿತ್ತು. ನಾನು ಆ ಧುಮ್ಮಿಕ್ಕಿದನು ಅಂತ ಅವ್ರು ಹೇಳುವಾಗ ಒಂದು ವೈಬ್ರೇಷನ್ ಬರುತ್ತೆ ನೋಡಿ. ಅದು ಒಂದು ಕೇಳಿಬಿಟ್ರೆ ಸಾಕು, ನಿಮಗೆ ಇದೆಲ್ಲ ಏನು ಬೇಕಾಗಿಲ್ಲ. ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವನಿಕ್ಕುವೆನು ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ಕೃಷ್ಣ ರಥವ ಆ ಚಕ್ರವನ್ನು ತೆಗೆದಿದ್ದಾನೆ. ಇನ್ನೊಂದ್ಸರಿ ಅದನ್ನು ಪ್ಲೇ ಮಾಡಿ. ಅದೊಂದು ಶಬ್ದ ಕೇಳ್ಕೊಳ್ಳಿ, ಆ ಧುಮ್ಮಿಕ್ಕಿದನು ಹೇಗೆ ಹಾಡಿದ್ದಾರೆ ಅಂತ ಹೇಳಿ. ಒಂದು ಶಬ್ದದಿಂದ ಎಂಥ ಪರಿಣಾಮ. ತುಡುಕಿದನು ಚಕ್ರವನು ರಥದಿಂ ಪೊಡವಿಗಳು ಧುಮ್ಮಿಕ್ಕಿದನು ಹತ್ತಡವ ಹಾಯಿ ಹರಿದನು ಒಡಬಿದ್ದವರ ನೊಡೆ ತುಳಿಯು ಸುಡುವೆನ ಹಿತಾನ್ವಯವ ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು ನೋಡಿ ಮೇಡವೆ ಎಂತ ಸೈವರಿದ. ಭೀಷ್ಮನನ್ನ ಕಡಿದು ಭೂತಗಳಿಗೆ ಊಟ ಬಡಿಸ್ಬಿಡ್ತೀನಿ, ಔತಣ ಬಡಿಸ್ಬಿಡ್ತೀನಿ ಅಂತ ಹೇಳಿ ಕೃಷ್ಣ ಭಯಂಕರ ಕೋಪದಿಂದ ರಥ ಚಕ್ರವನ್ನ ತಾನ ಕೈಗೆ ತಗೊಂಡೇ ಬಿಟ್ಟ. ಹಾಗೆ ಚಕ್ರವನ್ನ ತಗೊಂಡ ಕೂಡಲೇ ಪ್ರಪಂಚವೆಲ್ಲ ಅಯ್ಯೋ ಶಿವ 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 ಆಕಾರದಲ್ಲಿ ಈ ಭೂಮಿ ನಾಶವಾಗಿ ಹೋಗ್ಬಿಡುತ್ತೆ ಇವತ್ತು. ಇನ್ನು ಕೃಷ್ಣ ರಥವನ್ನ ಈ ರೀತಿಯ ಚಕ್ರವನ್ನ ಈ ರೀತಿಯಲ್ಲಿ ಭೀಷ್ಮನಂತಹ ಭಕ್ತರ ವಿರುದ್ಧ ಪ್ರಯೋಗ ಮಾಡ್ತಾನೆ ಅಂತಂದ್ರೆ ಪ್ರಪಂಚ ಉಳಿಯೋಕೆ ಸಾಧ್ಯವಿಲ್ಲ, ಏನೋ ಸುಟ್ಟು ಹೋಗ್ಬಿಡುತ್ತೆ ಪ್ರಪಂಚವೆಲ್ಲ ಅಂತ ಜನವೆಲ್ಲ ಹೆದರ್ತಾ ಇದ್ದಾರೆ, ದೇವತೆಗಳೆಲ್ಲ ಹೆದರ್ತಾ ಇದ್ದಾರೆ. ಇವನು ಚಕ್ರವನ್ನ ತೆಗೆದೇ ಬಿಟ್ಟ. ತಕ್ಷಣಕ್ಕೆ ಭೀಷ್ಮಾಚಾರ್ಯರು, ಇದು ನಂದು ಸಾಕಾಯ್ತಿದು, ನಾನು ಹೇಳಿದ್ದು ಅವನು ಚಕ್ರ ಅವನಿಂದ ಚಕ್ರ ಪ್ರಯೋಗ ಮಾಡಿಸ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಹೇಳಿರೋದೇನೋ ಅವನ ಚಕ್ರವನ್ನ ಹಿಡಿಸ್ತೀನಿ ಅಂತ. ಪಿಡಿಯಿಪ್ಪೆಂ ಕರಚಕ್ರಮನ್ ಅಂತ ಭೀಷ್ಮಾಚಾರ್ಯರ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೀನಿ ಯುದ್ಧ ಭೂಮಿಯಲ್ಲಿ ಅಂತ ನಾನು ಹೇಳಿದ್ದೀನಿ. ಈ ಚಕ್ರ ಹಿಡಿದಿದ್ದಾನೆ, ಅಷ್ಟು ಸಾಕು, ಸದ್ಯ ನಿಲ್ಲಿಸ್ಬಿಡ್ಲಿ ಇದು ಅಂತ ಹೇಳಿ ಭೀಷ್ಮಾಚಾರ್ಯರು ತಕ್ಷಣ ಕೈ ಮುಗಿದು ಹರಿ ಹರಿ ಮುಕುಂದ ಮುರಘರ ಲಕ್ಷ್ಮೀವರ ಸರಿಯಂತು ಚಾಪವ ಶರವನವನಿಗೆ ಬಿಸುರು
ಸರಸಿಜಾಂಬಗ ರಾಮ ರಾಮ ರಕ್ಷಿಸು ತರಳನ ಗುಣದೋಷದರಗೆಯೇ ಈ ತರಳನ ಗುಣದೋಷದರಗೆಯೇ ದೇವ ಈ ತರಳನ ಗುಣದೋಷದರಗೆಯೇ ದೇವಗೆ ಹಿಂದಿನ ಪದ್ಯವನ್ನು ಅಷ್ಟೊಂದು ವೀರಾದ್ಭುತವಾಗಿ ಹಾಡಿದಂತಹ ಕೇಶವಮೂರ್ತಿಗಳು ಇದನ್ನ ಆ ಭಕ್ತಿಯಲ್ಲಿ ಹೇಗೆ ಒಂದೇ ಕ್ಷಣಕ್ಕೆ ಆ ಒಂದು ಪದ್ಯದಲ್ಲೇ ಆ ಭಾವವೇ ಸಂಪೂರ್ಣ ಅವರ ಭಾವವೇ ಬದಲಾಗುವ ರೀತಿಯಲ್ಲಿ ಹೇಗೆ ಹಾಡಿದ್ದಾರೆ ಅಂತ ಒಂದ್ಸರಿ ಕೇಳ್ಕೊಳ್ಬೇಕು. ಇದು ಹೇಗೆ ಸಾಧ್ಯ ಆಗುತ್ತೆ? ಅಷ್ಟೊಂದು ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನ ಅಷ್ಟೊಂದು ತಮ್ಮ ಭಾವವನ್ನು ಬದಲಾವಣೆ ಮಾಡ್ಕೊಂಡು ಹೇಳೋಕೆ ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ ನನಗನ್ಸುವುದು ಏನಂದ್ರೆ, ರಸವೇ ಇಲ್ಲದಂತಹ ಒಂದು ಸ್ವಭಾವ ಅಂದ್ರೆ ಅದು ಶಾಂತ ಸ್ವಭಾವ. ಅದಕ್ಕೆ ಶಾಂತರಸ ಅಂತ ಕರೀತಾರೆ. ಅದಕ್ಕೆ ಕೆಲವರು ಆ ಶಾಂತರಸವನ್ನ ಅದು ರಸ ಅಲ್ಲ ಅಂತ ವಿರೋಧಿಸುವುದು. ಯಾಕೆಂದ್ರೆ ಯಾವುದೇ ರಸ ಇಲ್ಲದೆ ಇರುವಂತಹ ಸ್ವಭಾವವೇ ಶಾಂತ ಸ್ವಭಾವ. ಹಾಗಾದ್ಮೇಲೆ ಅದು ರಸ ಹೇಗಾಗುತ್ತೆ? ರಸ ಅಂದ್ರೆ ಭಾವ ಇರಬೇಕು. ಭಾವ ತುಂಬಿರುವಂತಹದ್ದಕ್ಕೆ ರಸ ಅಂತ ಕರೆಯುವುದಲ್ವೇ? ಭಾವದಿಂದ ತಾನೇ ರಸ ಉತ್ಪತ್ತಿಯಾಗುವಂತಹದ್ದು ಅನ್ನುವಂತಹ ಅನೇಕ ತರ್ಕಗಳನ್ನ ನಮ್ಮ ಕಾವ್ಯ ಮೀಮಾಂಸಕರಿಗಾಗಲೇ ಇಟ್ಟಿದ್ದಾರೆ. ಈ ಕೇಶವಮೂರ್ತಿಗಳ ಸ್ವಭಾವ ಹೇಗೆ ಅಂದ್ರೆ ಬಹಳ ಸರಳವಾಗಿ ಶಾಂತವಾದ ಸ್ವಭಾವ. ಅವರ ಹೃದಯದಲ್ಲಿ ಬೇರೆ ಯಾವುದೇ ಭಾವಗಳು ಯಾವಾಗಲೂ ಇರುವುದಿಲ್ಲ. ಯಾವುದೇ ಭಾವವಿಲ್ಲದ ಸ್ವಭಾವ ಅವರದ್ದು. ಹಾಗಾಗಿ ನೀವು ಯಾವ ಭಾವವನ್ನು ಬೇಕಾದರೂ ಅದ್ರಲ್ಲಿ ತರಬಹುದು, ತೆಗೆದುಹಾಕಿ ಅದನ್ನ. ಇನ್ನೊಂದ್ಸರಿ ಮತ್ತೆ ಶಾಂತ ಭಾವ ವಾಪಸ್ ಬರುತ್ತೆ, ಮತ್ತೊಂದ್ಸರಿ ಶಾಂತ ಭಾವ ತಗೊಳ್ಳಿ, ಇನ್ನೊಂದು ರಸ ಬೇಕಾ ಇದನ್ನು ತೆಗೆದು ಅದನ್ನ ಹಾಕಿ ಆಚೆ ಹಾಕಿ ಅಂತ ಹೇಳಿ. ನಮಗೆ ಸ್ವತಃ ಭಾವನೆಗಳಿದ್ದು ಬಿಟ್ರೆ ಆಯಾಯ ರಸಗಳನ್ನ ತರುವುದಕ್ಕೆ ನಮಗೆ ಸಾಧ್ಯವಾಗಲ್ಲ. ನಮಗೆ ಯಾವ ಭಾವನೆ ಇರುತ್ತೋ ಆ ರಸವನ್ನು ನಾವು ಚೆನ್ನಾಗಿ ತಂದು ಬಿಡ್ತೀವಿ ಆಚೆಗೆ, ಮಿಕ್ಕಿದ ರಸಗಳು ಫೇಲ್ ಆಗಿಬಿಡ್ತವೆ. ಇಲ್ಲಿ ಹಾಗಾಗಲ್ಲ ಕೇಶವಮೂರ್ತಿಗಳ ಹತ್ರ. ಅವರಿಗೆ ಸ್ವಭಾವತಃ ಯಾವುದೇ ಭಾವ ಇಲ್ಲದೆ ಇರುವುದರಿಂದ, ಭಾವ ಅಂದ್ರೆ ಎಂಥದ್ದು ನಾವು ಹೇಳ್ತೀವಲ್ಲ ಹೀಗೆ ಆಡಂಬರದ ಭಾವ, ನಿಜವಾದ ಭಕ್ತಿ ಭಾವ ಇರುತ್ತೆ. ಆ ಭಕ್ತಿ ಭಾವವೇ ಒಂದು ಅರ್ಥದಲ್ಲಿ ಶಾಂತರಸಕ್ಕೆ ಸಮಾನವಾಗಿ ಬರುತ್ತೆ. ಆ ಥರದ ಭಾವವನ್ನು ಬಿಟ್ರೆ ಅವರಿಗೆ ಯಾವುದೇ ಭಾವ, ಒಂದು ಆವೇಶ, ಭಾವಾವೇಶ ಅನ್ನೋದು ಇವರ ಹತ್ರ ಸುಳಿಯುವುದಿಲ್ಲ. ಕೇಶವಮೂರ್ತಿಗಳ ಹತ್ರ ಭಾವಾವೇಶ ಸುಳಿಯುವುದಿಲ್ಲ. ಹಾಗಾಗಿ ಆ ಕವಿ ಯಾವ ಭಾವವನ್ನು ಹೇಳ್ತಾರೆ ಆ ಭಾವವನ್ನ ಅಲ್ಲಿ ತರುವುದಕ್ಕೆ ಅವರು ಸಮರ್ಥರಾಗಿರ್ತಾರೆ. ಅದಕ್ಕೋಸ್ಕರವೇ ವೀರರಸವನ್ನ ಅಷ್ಟೊಂದು ಅದ್ಭುತವಾಗಿ ಹಾಡುವಂಥವ್ರು ಅದರ ವಿರುದ್ಧವಾದ ಭಕ್ತಿ ರಸವನ್ನು ಅಷ್ಟೇ ಅದ್ಭುತವಾಗಿ ಅವ್ರಿಗೆ ಹಾಡೋದು ಸಾಧ್ಯವಾಗುತ್ತೆ. ಅದಕ್ಕೆ ಈ ಎರಡು ಪದ್ಯಗಳು ಒಂದರ ಕೆಳಗೆ ಒಂದು ಪದ್ಯ, ಅವುಗಳೇ ಉದಾಹರಣೆ ಸಾಕು. ಅದರಲ್ಲಿ ಹರಿ ಮುಕುಂದ ಲಕ್ಷ್ಮೀ ರಮಣ ಲಕ್ಷ್ಮೀವರ ನೃಕೇಸರಿ ಅಂತ ಹೇಳಿ ಚಾಪವನು ಅವನಿಗೆ ಬಿಸುಟು ಬಿಲ್ಲು ಬಾಣಗಳನ್ನ ನೆಲಕ್ಕೆ ಬಿಸಾಕ್ಬಿಟ್ರಂತೆ ಭೀಷ್ಮಾಚಾರ್ಯರು. ಅಯ್ಯೋ, ನನ್ನ ಹತ್ರ ಆಯುಧ ಇದ್ದಿರ್ತಾನೆ, ಅವ್ನು ನನ್ನ ಮೇಲೆ ಆಯುಧ ಪ್ರಯೋಗ ಮಾಡೋದು. ಆಯುಧ ಇಲ್ಲದೆ ಇರೋರ ಹತ್ರ ಆಯುಧ ಪ್ರಯೋಗ ಮಾಡೋ ಹಾಗಿಲ್ವಲ್ಲ, ಯುದ್ಧದಲ್ಲಿ ಅದೊಂದು ನಿಯಮ ಇದೆಯಲ್ಲ. ಹಾಗಾಗಿ ನಾನು ಒಂದ್ಸರಿ ಆ ಬಿಲ್ಲು ಬಾಣಗಳನ್ನು ಎಸ್ಬಿಟ್ರೆ ಅವನು ಇನ್ನು ಚಕ್ರವನ್ನು ಒಳಗೆ ಇಟ್ಬಿಡ್ತಾನೆ ಅಂತ ಹೇಳಿ ಭಾವನೆ. ಹಾಗೆ ಅಂದುಕೊಂಡು ಹರಿ ಮುಕುಂದ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮತ್ತೆ ಎದ್ದು ಕೈ ಮುಗಿದು ನಿಂತು ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಮೈಯಕ್ಕಿನ ಕರಿ ಭೀಮ ನಿಮ್ಮಯ ಖಾತಿ ಪರಿಯನ್ನ ಆಮುಲ ಲಕ್ಷ್ಯವೇ ದೇವ ನಿಮ್ಮಯ ಖಾತಿ ಪರ್ಯಂತ ಆಮುಲ ಲಕ್ಷ್ಯವೇ ನೊರದಿನ ದೇವಗಿರಿ ಅಂತರವೇ ಸಂಭಾವನೆಗೆ ನನ್ನೊಡನೆ ದೇವ ಮುನಿಗಳ ನಗೆಯ ನೋಡದ ಇದಾವುದು ಚಿತವ ಮಾಡಿದಿರಿ ದೇವ ಮುನಿಗಳ
ಮರೆದುದಗೆ ನಗೆ ಬಂದುದೆನಗೆ ನೀ ಮಹಿಮಾವದಂಬವ ಮರೆದುದಗೆ ನಗೆ ಬಂದುದೆನಗೆಲ್ಲ ತರಳನಲ್ಲಿ ಗುಣದೋಷದ ಅರಿಕೆಯೇ ದೇವ, ನಾನು ನಿನ್ನ ಮುಂದೆ ಚಿಕ್ಕ ಮಗು ಇದ್ದ ಹಾಗೆ. ಭೀಷ್ಮಾಚಾರ್ಯರು ಹೇಳಿಸಿದ್ದಾರೆ, ಕೃಷ್ಣರಿಗಿಂತ 2ರಷ್ಟು ವಯಸ್ಸಾಗಿದೆ ಭೀಷ್ಮಾಚಾರ್ಯರಿಗೆ. ಅವ್ರು ಹೇಳ್ತಾ ಇದ್ದಾರೆ, ತರಳನಲ್ಲಿ ಗುಣದೋಷದ ಅರಕೆಯೇ, ನಾನು ನಿನ್ನ ಮುಂದೆ ಚಿಕ್ಕ ಮಗು ಅಲ್ವೇ ಕೃಷ್ಣ? ನೀನು ನನ್ನ ಸ್ವಾಮಿ, ನೀನು, ನಾನು ನಿನ್ನ ಭಕ್ತ. ಅಂಥದ್ರಲ್ಲಿ ನೀನು ನನ್ನಂತ ಒಂದು ಸಣ್ಣ ಮಗು ಮೇಲೆ ನೀನು ಕೋಪ ಮಾಡ್ಕೊಂಬಿಟ್ಟು ನನ್ನಲ್ಲಿ ಗುಣ ದೋಷ ಅವುಗಳನ್ನು ಹುಡುಕ್ತಾ ಇದೆಯಲ್ಲ. ಗುಣ ಕಡಿಮೆ ಇದೆ, ದೋಷ ಕಡಿಮೆ ಇದೆ, ದೋಷ ಜಾಸ್ತಿ ಇದೆ ಅಂತೇಳಿ ಹುಡುಕ್ತಾ ಇದೆಯಲ್ಲ ಕೃಷ್ಣ. ಇದೇನು ಲೆಕ್ಕ ನೀನು ಮಾಡ್ತಾ ಇರೋದು? ಅದು ಅಲ್ಲದೆ ಕೃಷ್ಣ ದೇವ, ನಿಮ್ಮಯ ಖಾತಿ ಪರ್ಯಂತ ಆವು ಲಕ್ಷ್ಯವೇ ಜೀಯ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ, ಕುಮಾರವ್ಯಾಸನ ಭಾಷೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿ. ಅಂದ್ರೆ ನೀವು ಕೋಪ ಮಾಡ್ಕೊಳ್ಳೋ ಅಷ್ಟು ನಾವು ದೊಡ್ಡವರು ಅಂತ ನೀನು ಭಾವಿಸ್ಬಿಟ್ಟಿಯ ಕೃಷ್ಣ ಅಂತ. ನಿಮ್ಮಯ ಖಾತಿ ಪರ್ಯಂತ ಆವು ಲಕ್ಷ್ಯವೇ, ನಾವೊಂದು ಲೆಕ್ಕವೇ ಕೃಷ್ಣ. ನೀನು ಎಷ್ಟು ಅದ್ಭುತ, ನೀನು ಮಹತೋಮಹೀಯ, ನೀನು ನಾವು ಅಣೋರಣೀಯರು. ಅಂತಹ ಅಣುಗಳಾದ ನಮ್ಮ ಮೇಲೆ ನೀನು ಕೋಪ ಮಾಡ್ಕೊಳ್ತೀಯ ಅಂದ್ರೆ ನಾನು ತುಂಬಾ ದೊಡ್ಡ ಮನುಷ್ಯ ಅಂತ ಆಗಿಲ್ವೇ ಕೃಷ್ಣ ನಿನ್ ಮುಂದೆ? ನೀನು ನನ್ನ ಮುಂದೆ ಕೋಪ ಮಾಡ್ಕೊಂಡ್ರೆ ನನಗೆ ಸಂತೋಷ ಅಲ್ವೇ? ಯಾಕೆಂದ್ರೆ ನಾನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಕೃಷ್ಣನೇ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಅದಕ್ಕಿಂತ ಇನ್ನೇನಾಗಬೇಕು? ನನಗೆ ಬಹಳ ಸಂತೋಷವಾಗ್ಬಿಡುತ್ತೆ. ಹಾಗೆ ಮಾಡ್ಕೊಬೇಡ ಕೃಷ್ಣ. ನಿಮ್ಮಯ ಖಾತಿ ಪರ್ಯಂತ ಆವು ಲಕ್ಷ್ಯವೇ ಜೀಯ, ನೊರಜಿನ ದೇವಗಿರಿಯ ಅಂತರವೇ. ನೊರಜು ಅಂದ್ರೆ ಮರಳು, ಸಣ್ಣ ಮಣ್ಣಿನ ತುಂಡುಗಳು, ಮರಳಿನ ತುಂಡುಗಳು. ಅದಕ್ಕೆ ದೇವಗಿರಿಯನ್ನ ಲೆಕ್ಕ ಹಾಕೋಕೆ ಸಾಧ್ಯವಾಗುತ್ತೆ, ಅಮರಗಿರಿಯನ್ನು ಲೆಕ್ಕ ಹಾಕೋದಕ್ಕೆ ಅದಕ್ಕೆ ಸಾಧ್ಯವಾಗುತ್ತೆ. ಅದರ ಸಮವೇ ಇದು. ದೇವ ಮುನಿಗಳ ನಗೆಯ ನೋಡದೆ, ದೇವ ಮುನಿಗಳು ಅಂತ ಇಲ್ಲಿ ಹೇಳಿದಾನೋ ಅಥವಾ ದೇವ ಮುನಿಗಳ ನಗೆಯ ನೋಡದೆ ಅಂತ ಹೇಳಿದಾನೋ, ಹೇಗೆ ಬೇಕಾದ್ರೂ ತಿಳ್ಕೊಬೋದು ನಾವು. ಮುನಿಗಳ ನಗೆಯ ನೋಡದೆ, ದೇವ ಮುನಿಗಳ ನಗೆಯ ನೋಡದೆ, ದೇವ ಮುನಿಗಳ ನಗೆಯ ನೋಡದೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದರದ ಅರ್ಥಗಳು ಹೋಗ್ತವೆ. ನೀವು ಅಂಥವ್ರ ನಗುವನ್ನೆಲ್ಲ ನೋಡಿದ್ರೆ ಅವ್ರು ನಕ್ಕು ಬಿಡ್ತಾರೆ ನೀನು ನೋಡಿದ್ರೆ. ಭೀಷ್ಮಾಚಾರ್ಯ ಕೃಷ್ಣನ ಭಕ್ತ, ಅವನ ಮೇಲೆ ಈ ಕೃಷ್ಣ ಚಕ್ರ ಹಾಕೋ ಬಿಳುಕ್ ಹೋಗಿದಾನಲ್ಲ, ಇದು ಏನು ಹೇಳಲ್ಲ ಈ ಭೀಷ್ಮಂಗ್ ಬರಲಿ, ಈ ಕೃಷ್ಣಂಗೆ ಬುದ್ಧಿ ಇದೆಯಾ ಅನ್ಕೋತಾರೆ ಜನ. ನೀನ್ ನೋಡಿ ನಗ್ತಾರೆ ಕೃಷ್ಣ. ನೀನು ಈ ಭೂಮಿ ಇರುವವರೆಗೂ ಜನ ನಗ್ತಿರ್ತಾರೆ, ನೀನು ನೋಡಬೇಕಾದ್ರೆ ನೀನು ಅಂತ ಹೇಳಿ ಭೀಷ್ಮಾಚಾರ್ಯರು ಆ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಇದು ಆವುದು ಉಚಿತವ ಮಾಡಿದಿರಿ, ಇದು ಏನು ನ್ಯಾಯ ಅಂತ ಮಾಡಿದಿರಿ ಕೃಷ್ಣ ಅಂದ್ರೆ ಇದು ಯಾವ ಅನ್ಯಾಯ ಮಾಡಿದಿರಿ ಅಂತ. ಉಚಿತವ ಮಾಡಿದಿರಿ ಅಂದ್ರೂ ಅಲ್ಲಿರುವ ಅರ್ಥ ಮಾತ್ರ ಅನುಚಿತವ ಮಾಡಿದಿರಿ ಅಂತಲೇ. ಇದು ಆವುದು ಉಚಿತವ ಮಾಡಿದಿರಿ ಕೃಷ್ಣ ನೀವು. ಮಹಿಮಾವಲಂಬವ ಮರೆದುದಕ್ಕೆ ನಗೆ ಬಂದು ತೆರೆಗೆ. ನನಗೆ ನಗು ಬರ್ತಾ ಇದೆ ಕೃಷ್ಣ, ಕೋಪ ಬರೋದು ಹೋಗ್ಲಿ, ನಗು ಬರ್ತಾ ಇದೆ. ನೀನು ನನ್ನ ಮೇಲೆ ಚಕ್ರ ಹಿಡಿತೀಯ ಅಂದ್ರೆ ನಿನ್ನ ಮಹಿಮೆ ಎಲ್ಲ ಎಲ್ಲೋಯ್ತು? ಭಕ್ತರನ್ನ ಕಾಪಾಡ್ತಾನೆ, ಶರಣ ರಕ್ಷಕ ಅಂತೆಲ್ಲ ನಿನಗೆ ಇದೆಯಲ್ಲಪ್ಪ ಮಹಿಮೆಗಳು ನಿಂದು, ಅವೆಲ್ಲ ಏನಾಯ್ತು ಈಗ? ನಾನಿಂದು ಭಕ್ತ ಅಲ್ವೇ? ಹೇಳ್ಬಿಡು ನಾನಿಂದು ಭಕ್ತ ಅಲ್ಲ ಅಂತ ಹೋಗ್ಲಿ. ಒಂದ್ ಮಾತು ಹೇಳ್ಬಿಟ್ಟು ಆಮೇಲೆ ಕೊಲ್ಲು ಬೇಕಾದ್ರೆ ನನಗೆ. ನನ್ನ ಭಕ್ತ ಅಲ್ಲ ಅಂದ್ರೆ ನೀನು ಹೇಗೆ ಹೇಳ್ತೀಯ? ಅದನ್ನ ನಾನು ಕೇಳ್ತೀನಿ, ನೀನು ಹೇಗೆ ಹೇಳ್ತೀಯ ನಾನು ಭಕ್ತ ಅಲ್ಲ ಅಂತ ಹೇಳಿ. ಆದ್ರಿಂದ ಕೃಷ್ಣ, ನನ್ನ ಮೇಲೆ ನೀನು ಈ ರೀತಿಯಲ್ಲಿ ಚಕ್ರ ಪ್ರಯೋಗ ಮಾಡಕ್ಕೆ ಹೋದ್ರೆ ದೇವರು ಸಂತೋಷ ಪಡಲ್ಲ, ಅಲ್ಲಿರುವ ಮುನಿಗಳು ಸಂತೋಷ ಪಡಲ್ಲ, ಜನಗಳು ಸಂತೋಷ ಪಡಲ್ಲ, ಯಾವ ಲೋಕವೂ ಸಂತೋಷ ಪಡಲ್ಲ. ಪ್ರತಿಯೊಬ್ಬರು ನನ್ನ ಪರವಾಗಿ ಮಾತಾಡಿ ನಿನ್ನನ್ನು ತೆಗಳ್ತಾರೆ. ನೋಡು, ನೀನು ಆ ಥರ ತೆಗೆಳಿಸ್ಕೋಬೇಕು ಎಲ್ಲರ ಹತ್ರ ಅಂತ ಇದ್ರೆ ನನ್ನ ಮೇಲೆ ಬಾಳ ಬಿಡುತ್ತ. ಕೃಷ್ಣನಿಗೆ ಗಾಬರಿಯಾಗಬೇಕು. ಆ ರೀತಿಯಲ್ಲಿ ಭೀಷ್ಮಾಚಾರ್ಯರು ಮಾತಾಡೋಕೆ ಶುರು ಮಾಡ್ತಿದ್ದಾರೆ. ಮತ್ತೆ ಭೀಷ್ಮಾಚಾರ್ಯರು ಹೇಳಿದ್ರು, ಕೃಷ್ಣನ ವೀರವೆಲ್ಲ ಹೊಟ್ಟೋಯ್ತು. ಈಗ ಭೀಷ್ಮ ಭಕ್ತಿಯಿಂದಲೇ ಅವರನ್ನ ಕಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಶಕ್ತಿಯಿಂದ ಕಟ್ಟಾಕೋಕ್ಕಾಗಲಿಲ್ಲ ಕೃಷ್ಣರನ್ನ, ಭಕ್ತಿಯಿಂದ ಕಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ರೋಮ ರೋಮದೊಳ್ ಅಖಿಲ ಭುವನ ಸ್ತೋಮನಲಿದಾಡುವುದು ಗಡ, ನಿನ್ನ ರೋಮ ರೋಮದೊಳು ಅಖಿಲ ಭುವನ ಸ್ತೋಮನಲಿದಾಡುವುದು ಗಡ, ನಿಸೀಮದನ ಗಡ. ನಾವು ವೈರಿಗಳೆಂದು ಕೋಪಿಸುವ ಈ ಮರುಳುತನವೆತ್ತನು, ಈ ರಣ ತಾಮಸಿಗೆ ತಾನೆತ್ತನದು. ನಾವು
ವೈರಿಗಳೆಂದು ಕೋಪಿಸುವ ಈ ಮರುಳುತನವೆತ್ತನು ಈರನ ತಾಮಸಿಗೆ ತಾನೆತ್ತನದು ರಘುರಾಮ ರಕ್ಷಿಸು ರಘುರಾಮ ರಕ್ಷಿಸು ಬಯಲಿನ ಆಡಂಬರವಿದೇನೆಂದ ಇಂತಹ ವಾಚನಗಳಲ್ಲಿ ನಾವು ನೋಡಬೇಕಾದ್ದು ಏನಂದ್ರೆ ಕೇಶವಮೂರ್ತಿಗಳದ್ದು ಒಂದು ಕ್ರಮ ಇದೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು, ಶರಣಾಗತರಾಗಿ ಪ್ರಾರ್ಥನೆ ಮಾಡುವಂಥದ್ದು, ಆರ್ತರಾಗಿ ಕೂಗುವಂಥದ್ದು, ಈ ಥರದ್ದೆಲ್ಲ ಇದ್ದಾಗ ಮೇಲಿನ ಸ್ಥಾಯಿಯಲ್ಲಿ ತಗೊಂಡೋಗಿ, ಯಾವುದೇ ನಾಗ ಇದ್ರೂ ಅದನ್ನ ಮೇಲಿನ ಸ್ಥಾಯಿಯಲ್ಲಿ ತಗೊಂಡೋಗಿ ಆ ಧ್ವನಿ ಒಂದು ಶಂಖದ ರೀತಿಯಲ್ಲಿ ಮುಂದೆ ಬರುವ ಹಾಗೆ ಮಾಡ್ತಾರೆ. ಅದೊಂದು ಥರಕ್ಕೆ ಆ ಕೂಗಬೇಕು ಅನ್ನುವ ಥರಕ್ಕೆ ಆ ಧ್ವನಿ ಬರುವ ಹಾಗೆ, ಹೂ ಅನ್ನುವ ಹಾಗೆ ಆ ಥರಕ್ಕೆ ಅದನ್ನ ವಾಚನೆ ಮಾಡ್ತಾರೆ. ಎಲ್ಲ ಪದ್ಯಗಳಲ್ಲೂ ಇಂತಹ ಭಾವ ಎಲ್ಲಿರುತ್ತೆ ಆ ಎಲ್ಲ ಪದ್ಯಗಳಲ್ಲೂ ಅಲ್ಲೇ ಹಾಡ್ತಾರೆ, ಅದನ್ನು ಅಲ್ಲೇ ನಿಲ್ಲಿಸ್ತಾರೆ. ಅದೊಂದು ಕ್ರಮ ಅವರದ್ದನ್ನ ಅನುಸರಿಸುವಂತಹದ್ದನ್ನು ನಾವು ನೋಡಬೇಕು. ಇಲ್ಲಿ ನೋಡಿ, ರೋಮ ರೋಮದೊಳು ಅಖಿಲ ಭುವನ ಸ್ತೋಮ ನಲಿದಾಡುವುದು ಗಡ. ಏನ್ ನಿನ್ನ ಮಹಿಮೆ ಕೃಷ್ಣ, ನಿನ್ನ ಒಂದೊಂದು ಕೂದಲುಗಳ ಕುಳಿಯಲ್ಲಿ ಒಂದೊಂದು ಭುವನ, ಒಂದೊಂದು ಭೂಮಿ, ಒಂದೊಂದು ಲೋಕ ಇದೆ ಅಂತ ಜನ ಹೇಳ್ತಾರೆ ಅಲ್ವೇ? ನಿಜವೇ ಅದು ಗಡ ಅಂತ. ರೋಮದ ಒಂದು ಅಖಿಲ ಭುವನ ಸ್ತೋಮ ನಲಿದಾಡುವುದು ಗಡ, ನಿಸ್ಸೀಮತನ ಗಡ. ಓಹ್, ನಿನಗೆ ಸೀಮೆಯೇ ಇಲ್ಲ, ನಿನ್ನ ಬೆಳವಣಿಗೆಗೆ, ನೀನು ಲೋಕಗಳನ್ನು ಬೆಳೆಸುವುದಕ್ಕೆ ಸೀಮೆಯೇ ಇಲ್ಲ. ಆ ರೀತಿಯಲ್ಲಿ ಇಂಥ ಜನ ಮಾತಾಡ್ತಾರೆ. ನಾವು ವೈರಿಗಳೆಂದು ಕೋಪಿಸುವ ಈ ಮರುಳುತನವೆತ್ತ ಅಂಥವನು ಅಂದ್ರೆ ಎಷ್ಟೆಷ್ಟೋ ಲೋಕಗಳನ್ನೇ ನಿನ್ನ ಬ್ರಹ್ಮಾಂಡದಲ್ಲಿ ಇಟ್ಕೊಂಡವನು. ಒಂದೊಂದು ರೋಮದ ಕುಳಿಗಳಲ್ಲಿ ಬೇಕಿದ್ರೆ ಒಂದೊಂದು ಲೋಕವನ್ನು ನಿರ್ಮಾಣ ಮಾಡುವ ಶಕ್ತಿ ಇರುವಂತಹ ನೀನು ನನ್ನಂತಹ ಒಬ್ಬ ಹುಲು ಮನುಷ್ಯ, ಸಾಮಾನ್ಯ ಮನುಷ್ಯನ ಮೇಲೆ ನೀನು ಕೋಪಿಸಿ ನೀನು ಚಕ್ರ ಬಿಡ್ತೀನಿ ಅಂತಂದ್ರೆ ನಿನ್ನ ಯಾರು ನಂಬ್ತಾರ ಕೃಷ್ಣ? ನಿನಗೆ ಈ ಮರುಳುತನವೆತ್ತ ಹುಚ್ಚುತನ ನಿಂದಷ್ಟೇ. ನನ್ನ ಮೇಲೆ ಚಕ್ರ ಬಿಡ್ತೀನಿ, ನನ್ನನ್ನು ಕೊಂದು ಬಿಡ್ತೀನಿ ಅಂದ್ರೆ ನಿನ್ನ ಹುಚ್ಚುತನ ಅಷ್ಟೇ ಅದು ಕೃಷ್ಣ. ಖಂಡಿತವಾಗ್ಲೂ ಸಾಧ್ಯವಿಲ್ಲ ನಿನ್ನ ಕೈಲಿ ಅದು. ಈ ರಣತಾಮಸಿಕೆ ತಾನೇ ಎತ್ತ ರಘುರಾಮ, ಜ್ಞಾಪಿಸ್ಕೊ ನಾನು ಯಾರು ಅಂತ. ರಕ್ಷಿಸು ರಾಮ, ರಕ್ಷಿಸು ರಕ್ಷಿಸು ಅಂತ ಮೇಲೆ ಹೋಗಿ ಎರಡೂ ಕೈಗಳನ್ನ ಮೇಲೆ ಎತ್ತಿ ಆರ್ತನಾದ ಮಾಡುವ ಹಾಗೆ ಹಾಡಿದ್ದಾರೆ. ಅದನ್ನ ರಘುರಾಮ ರಕ್ಷಿಸು ರಕ್ಷಿಸು ಅಂತ ಹೇಳಿ. ಈ ರಘುರಾಮ ರಕ್ಷಿಸು ಅಂತ ಯಾಕೆ ಉದ್ದೇಶವಾಗಿ ಅದನ್ನ ಕವಿಯಲ್ಲಿ ಬರೆದಿದ್ದಾನೆ, ಭೀಷ್ಮಾಚಾರ್ಯರು ಯಾಕೆ ರಘುರಾಮ ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀನ್ ಯಾರು ಅಂದ್ಕೊಂಡಿದೀಯ ಕೃಷ್ಣ? ಹಿಂದಿನ ಅವತಾರದಲ್ಲಿ ರಾಮನಾಗಿದ್ದವನು ನೀನು. ನಾನ್ಯಾರು ಗೊತ್ತೇ? ಹಿಂದಿನ ಅವತಾರದಲ್ಲಿ ಜಾಂಬವಂತನಾಗಿದ್ದವನು. ನನಗೂ ನಿನಗೂ ಸಂಬಂಧ ಗೊತ್ತಾಯ್ತಾ? ಈಗಲಾರು ನನ್ನನ್ನು ರಕ್ಷಿಸು, ಈಗ ನನ್ನನ್ನು ಕೊಲ್ಲಕ್ಕೆ ಹೋಗ್ಬೇಡ. ಈಗಲಾರುವೆ ಹಿಂದಿನ ಜನ್ಮವನ್ನು ಜ್ಞಾಪಿಸ್ಕೊ ನೀನು, ಹಿಂದಿನ ಅವತಾರವನ್ನ ಕೃಷ್ಣ ಅಂತ ಹೇಳೋದಕ್ಕೋಸ್ಕರವಾಗಿ ಕವಿ ಆ ಶಬ್ದವನ್ನು ಬರೆದಿರೋದು. ನೀತಿತ ಕೊಲುವಡೆ ಸಾವೆನೆ ತಾನಾವನೆಂಬುದ ದೇವರರಿಗಿರಲೈ ವೃಥಾ ಸಂಭಿನ್ನ ರೋಷದಲ್ಲಿ ದೇವನಾಮದ ಜೋರು ನಮ್ಮನು ಕಾವುದೈ ದೇವನಾಮದ ಜೋರು ನಮ್ಮನು ಕಾವುದೈ ನೀ ಮುನಿದಡೆ ನಿಮಗಾವುಹೆದರೆವು ನಾಮಧಾರಿಗಳ ತುಳಬಲವು ದೇವ ನಿನ್ನ ನಾಮಧಾರಿಗಳು ಅತುಳ ಬಲರಂಗ
ಕೃಷ್ಣ, ನಾನು ನಿನಗೆ ಒಂದು ಸವಾಲು ಹಾಕ್ತಾ ಇದ್ದೇನೆ. ನನ್ನನ್ನು ಕೊಲ್ಲಬೇಕು ಅಂತ ಹೊರಟ್ರಿಯಾ? ನಾನು ಎಷ್ಟು ಪ್ರಾರ್ಥನೆ ಮಾಡಿಕೊಂಡ್ರೂ ನಿನ್ನ ಚಕ್ರವನ್ನು ನೀನು ಕೆಳಗಿಳಿಸ್ತಾ ಇಲ್ಲ. ನನ್ನನ್ನು ಕೊಲ್ತೀಯಾ? ಧೈರ್ಯ ಇದೆಯಾ ನಿನಗೆ? ಶಕ್ತಿ ಇದೆಯಾ ನನ್ನ ಕೊಲ್ಲೋದಕ್ಕೆ? ಭೀಷ್ಮಾಚಾರ್ಯರು ಅವನ ಮೇಲೆ ಒಂದು ಸವಾಲನ್ನು ಎಸೆತಾ ಇದ್ದಾರೆ ಕೃಷ್ಣನ ಮೇಲೆ. ದೇವ, ನೀ ಕೊಲ್ಲುವಡೆಯು, ನೀನು ಕೊಲ್ಲಬೇಕು ಅಂತ ಮನಸ್ಸು ಮಾಡಿದರೂ ಸಹ ನಾ ಸಾವೇನೆ, ನಾನು ಸಾಯ್ತೀನಿ ಕೃಷ್ಣ. ನೀನು ಯಾರು ಹೇಳಿದ್ದು ಚಕ್ರ ಬಿಟ್ಬಿಟ್ಟು ಭೀಷ್ಮನ ಕೊಂದು ಬಿಡ್ಬೋದು ಅಂತ? ನಿನ್ನ ಭ್ರಮೆ ಅಷ್ಟೇ ಅದು. ನಾನು ಸಾಯುವುದಿಲ್ಲ, ನನಗೆ ವರ ಇದೆ, ಆಯ್ತಾ? ಯಾವಾಗ ಬೇಕಾದ್ರೆ ನಾನು ಸಾಯ್ತೇನೆ, ನನಗೆ ಬೇಡ ಅಂದರೆ ಇಲ್ಲ, ನಾನು ಇಚ್ಛಾ ಮರಣಿ. ನೀನು ನನ್ನ ಕೊಲ್ತೀಯ ಕೃಷ್ಣ? ಕೊಲ್ಲು ನೋಡೋಣ. ಕೊಲುವಡೆಯು ನಾ ಸಾವೇನೆ, ತಾನಾವನೆಂಬುದ ದೇವರ ಅರಿರಲೈ ವೃಥಾ ಸಂಭಿನ್ನ ರೋಷದಲ್ಲಿ. ಸುಮ್ಮನೆ ಸಾಮಾನ್ಯ ಮನುಷ್ಯರ ಥರ ಕೋಪ ಮಾಡಿಕೊಂಡು ನಾನು ಒಂದು ಬಾಣ ಬಿಟ್ಟೆ ಅಂತ ನೀನು ಕೋಪ ಮಾಡ್ಕೊಂಡ್ಬಿಟ್ರೆ, ಯುದ್ಧದ ರಂಗದಲ್ಲಿ ಬಂದ ಮೇಲೆ ಬಾಣನ್ನು ಬಿಡ್ತಾರೆ, ಅದು ಏಟು ಬೀಳುತ್ತೆ, ಸಹಿಸ್ಕೋಬೇಕಪ್ಪ. ನೀನು ಬಂದುಬಿಟ್ಟು ಇಲ್ಲಿ ರಥದಲ್ಲಿ ಕೂತ್ಕೊಂಡು ನಾನು ಅರ್ಜುನರ ಸಾರಥಿ ಆಗ್ತಿ, ಯಾಕೆ ಬಂದೆ ನೀನು? ಬರೋ ಕಾರಣವೇ ಇರಲಿಲ್ಲ ನನಗೆ. ನೀನು ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಬಾಣ ಬಿಟ್ಟು ನಾನು ಬಾಣ ಬಿಟ್ಟು ಬಾಣ ನಿಂಗೆ ತಗಲ್ತು ಅನ್ನೋ ಒಂದು ಕಾರಣಕ್ಕೆ ನೀನು ನನ್ನ ಮೇಲೆ ಇಷ್ಟು ನೀನು ಕೋಪ ಮಾಡ್ಕೋತೀಯ ಅನ್ನೋದಾದ್ರೆ ನಾನು ಹೇಳ್ತೀನಿ, ಆಯ್ತು ನೀನು ಕೊಲ್ಲು ನೋಡೋಣ, ನೀನು ಹೇಗೆ ಇದು ಮಾಡ್ತೀಯ. ವೃಥಾ ಸಂಭಿನ್ನ ರೋಷ, ಅದು ನಿಜವಾದ ರೋಷ ಅಲ್ಲ, ನಿಂದು ವೃಥಾ ಹುಟ್ಟುಕೊಂಡಿರುವಂತಹ ಅನವಶ್ಯಕವಾಗಿ ಬಂದಿರುವಂತಹ ರೋಷ ನಿನಗೆ. ಅದು ಕೃಷ್ಣ ಬೇಕಿರಲಿಲ್ಲ ಅಂತಹ ರೋಷ ನಿಮಗೆ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ಆ ಹಿಂದಿನ ಪದ್ಯದಲ್ಲಿ ನಾನು ಹೇಳಿದ್ನಲ್ಲ ಜಾಂಬವಂತ ಅನ್ನೋದನ್ನು, ಅದನ್ನು ಜ್ಞಾಪಿಸೋದಕ್ಕೋಸ್ಕರ ಕವಿ ಹೇಳ್ತಾ ಇರೋದು. ದೇವನಾಮದ ಜೋಡು ನಮ್ಮನ್ನು ಕಾವುದು. ನೀನು ನನ್ನನ್ನು ಕಾಪಾಡಬೇಡ, ನನ್ನ ಮೇಲೀಗ ಚಕ್ರ ಪ್ರಯೋಗ ಮಾಡು. ನಾನು ಒಂದು ಸರಿ ದೇವರ ನಾಮವನ್ನು ಹೇಳ್ತೀನಿ, ಕೃಷ್ಣ ಕೃಷ್ಣ ಅಂತ 10 ಸರಿ ನಾನು ಹೇಳ್ತೀನಿ. ಆ ಚಕ್ರ ಏನಾದ್ರು ಬಂದು ನನ್ನ ತಲೆ ತೆಗೆದು ಬಿಟ್ರೆ ನಿನ್ನ ಹೆಸರಿಗೆ ಅವಮಾನ ಅದು ಕೃಷ್ಣ ಅಂತ ಹೇಳಿ. ಭೀಷ್ಮಾಚಾರ್ಯರ ಇಂತಹ ಮಾತುಗಳನ್ನ ಆ ಭಕ್ತಿಯಿಂದ ಅವರು ಆಡುವಂತಹ ಶಕ್ತಿ ಅವರಿಗೆ ಬಂದಿರುವಂತಹದ್ದು. ಆ ಭಕ್ತಿಯ ಶಕ್ತಿಯ ಮಾತುಗಳಿಂದಾಗಿ ದೇವನಾಮದ ಜೋಡು ನಮ್ಮನ್ನು ಕಾವುದು. ನೀನು ಬೇಕಾಗಿಲ್ಲ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ. ಆ ನಾಮದ ಬಲ ನನಗಿದೆ. ನಿನ್ನ ನಾಮವನ್ನ ಭಜನೆ ಮಾಡಿ ಬದುಕುವಂತಹ ಶಕ್ತಿ ನನಗಿದೆ. ನನ್ನ ಪ್ರಾಣ ಉಳಿಸ್ಕೊಳ್ಳುವಂತಹ ಶಕ್ತಿ ನನಗೆ ಇದೆ. ದೇವನಾಮದ ಜೋಡು, ಜೋಡು ಅಂದ್ರೆ ಕವಚ ಅಂತ ಹೇಳಿ. ದೇವರ ಹೆಸರು ಅನ್ನುವಂತಹ ಕವಚ ನನ್ನ ಮೈ ಮೇಲಿದೆ. ದೇವನಾಮದ ಜೋಡು ನನ್ನ ಮೈ ಮೇಲೆ ಇರುವಾಗ ನೀ ಮುನಿದಡೆಯು ನಿಮಗಾವು ಹೆದರೆವು. ನೀನು ಕೋಪ ಮಾಡಿಕೊಂಡ್ರು ನಾನು ನಿಮಗೆ ಹೆದರುವುದಿಲ್ಲ. ಯಾಕೆ? ನಿನ್ನ ನಾಮವೇ ನನ್ನ ಹಿಂದೆ ಇದೆ, ನಾನು ಯಾಕೆ ಹೆದರಬೇಕು ಅಂತ ಹೇಳಿ. ಕೋಪ ಮಾಡಿಕೊಂಡ್ರು ನಾ ಹೆದರುವಂತನಲ್ಲ. ಯಾಕೆ ಅಂದ್ರೆ ನಾಮಧಾರಿಗಳು ಅತುಳಬಲರು. ನಿನ್ನ ಹೆಸರನ್ನ ಯಾರು ಇಟ್ಕೊಂಡಿರ್ತಾರೋ ಅವರನ್ನ ನಾಮಧಾರಿಗಳು, ನಿನ್ನ ನಾಮಧಾರಿಗಳು ಅಂತ ಕರೆಯುವಂತಹದ್ದು. ಅದಕ್ಕೆ ಬೇಕಾದ್ರೆ ಇನ್ನೊಂದು ಅರ್ಥದಲ್ಲಿ, ಹೊಸ ಹೊಸ ಅರ್ಥಗಳಲ್ಲಿ ಹಣೆಯ ಮೇಲಿರುವ ಲಾಂಛನಗಳನ್ನು ಇಟ್ಕೊಂಡು ನಾಮಧಾರಿಗಳು ಅತುಳಬಲರು ಅಂತ ಸಂತೋಷಕ್ಕೆ ಅವರು ಹೇಳ್ಕೊಳ್ಬೋದು. ಯಾವ ಥರಕ್ಕೆ ಬೇಕಾದ್ರೂ ಹೇಳ್ಬೋದು. ಅಥವಾ ಇನ್ನೊಂದು ಒಂದು ಸಮುದಾಯವೇ ಇದೆ, ನಾಮಧಾರಿ ಸಮುದಾಯ ಅಂತ. ನೀವು ಏನಾದ್ರು ಅವ್ರಿಗೂ ಬೇಕಾದ್ರೆ ನಾಮಧಾರಿಗಳು ಅತುಳಬಲ್ಲರು ಅಂತ ಕುಮಾರವ್ಯಾಸನೇ ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಅದನ್ನು ನೀವು ಹೇಳ್ಕೋಬಹುದು. ಅದೆಲ್ಲ ಅರ್ಥ ಅಲ್ಲ. ಅದಕ್ಕೆ ನಿನ್ನ ಹೆಸರನ್ನು ಯಾರು ಇಟ್ಕೊಂಡಿರ್ತಾರೋ ನಿನ್ನ ನಾಮಧಾರಿಗಳು ಅವರು ಅತುಳಬಲ್ಲರು ಅಂತ ಹೇಳ್ತಾನೆ. ಹಾಗೆ ಹೇಳಿ ಮತ್ತೆ ಕೃಷ್ಣ ಇನ್ನೂ ಅವನು ಶಾಂತನಾಗಿಲ್ಲ. ಭಂಗವಲ್ಲಿದು ನಿನ್ನ ಘನತೆಗೆ, ಭಂಗವಲ್ಲಿದು ನಿನ್ನ ಘನತೆಗೆ, ನಿನ್ನ ಘನತೆಗೆ ಡಿಂಗರಿಗರೇ ಬಿಗಿಲು, ನಿನಗೆಯು ಡಿಂಗರಿಗರೇ ಬಲ್ಲಿದರು ದಾಕ್ಷಿಣ್ಯವೇ ನಿನಗೆ. ಮಂಗಳಾತ್ಮಕಗೆ ಮಂಗಳಾತ್ಮಕಗೆ ನಿನ್ನಯ ಹಂಗನೊಲ್ಲೆನು, ನಿನ್ನಯ ಹಂಗನೊಲ್ಲೆನು ಮುಕುತಿ ಪಥಗಳು ಅಭಂಗ ಪೆಂಡೆಯದಾಳಲೈ ನಿಮ್ಮಡಿಯ ಸಿರಿನಾಮ
ಮುಕುತಿ ಪಥದೊಳಭಂಗ ಪೆಂಡೆಯದಾಳಲ ನಿಮ್ಮಡಿಯ ಸಿರಿನಾಮ ಭಂಗವಲ್ಲಿದು ನಿನ್ನ ಘನತೆಗೆ ಕವಿಯಾಗಿ ಬರೆದಿದ್ದಾನೆ. ಅದನ್ನು ನಾವು ಪ್ರಶ್ನಾರ್ಥಕವಾಗಿ ಓದ್ಕೋಬೇಕು. ಭಂಗವಲ್ಲ ಇದು ನಿನ್ನ ಘನತೆಗೆ ಅಂತ ಪದ ಬಿಡಿಸ್ಕೋಬೇಕು. ಅದು ಆಕಾರ ಲೋಪಸಂಧಿ. ಭಂಗವಲ್ಲ ಇದು ನಿನ್ನ ಘನತೆಗೆ. ಕೃಷ್ಣ, ನಿನ್ನ ಹಿರಿಮೆಗೆ, ನಿನ್ನ ಘನತೆಗೆ ಇದು ಭಂಗ ನೀನು ಮಾಡ್ತಾ ಇರುವಂತಹದ್ದು. ಆಮೇಲೆ ಯಾವ ಭಕ್ತರು ನೀನು ನಂಬುದಿಲ್ಲ ನೋಡು. ಒಂದ್ಸರಿ ನನ್ನ ಮೇಲೆ ನೀನು ಚಕ್ರ ಪ್ರಯೋಗ ಮಾಡಿಬಿಟ್ರೆ ಕೃಷ್ಣನನ್ನ ನಂಬಿ ಪ್ರಯೋಜನವಿಲ್ಲ ಅಂತ ಎಲ್ಲ ಭಕ್ತರಿಗೂ ಅನ್ನಿಸ್ಬಿಡುತ್ತೆ. ಇಲ್ಲಿವರೆಗೂ ಕೃಷ್ಣನ ಹೆಸರು ಹೇಳಿದ್ರೆ ಸಾಕು ಅಂತ ಅಂದ್ಕೊಂಡಿರುವ ಭಕ್ತರು ಸಹ ನಾಳೆಯಿಂದ ನಿನ್ನ ಹೆಸರು ಹೇಳಕ್ ಹೋಗಲ್ಲ. ಎಚ್ಚರಿಕೆ ನೋಡು, ನಿನಗೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ನೋಡ್ಕೋ ಕೃಷ್ಣ ಅಂತ. ಭಂಗವಲ್ಲ ಇದು ನಿನ್ನ ಘನತೆಗೆ, ಡಿಂಗರಿಗರೇ ಮಿಗಿಲು. ನಿನಗಿಂತ ನಿನ್ನ ಭಕ್ತರೇ ದೊಡ್ಡವರು. ಏನ್ ಅಂದ್ಕೊಂಡಿದೀಯ ನೀನು? ನಿನ್ನ ಭಕ್ತರು ನಿನಗಿಂತ ದೊಡ್ಡವರು. ಡಿಂಗರಿಗರೇ ಮಿಗಿಲು. ದಾಕ್ಷಿಣ್ಯವೇನಿದಕ್ಕೆ? ಇದಕ್ಕೆ ನನಗೇನು ದಾಕ್ಷಿಣ್ಯವೇ ಇಲ್ಲ. ನಾನು ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಇದನ್ನ. ಮಂಗಳಾತ್ಮಕ ಕೇಳು. ನಿನ್ನಯ ಹಂಗನೊಲ್ಲೆನು. ನಾನು ನಿನ್ನ ಹಂಗನಿಂದ ಈ ಜೀವ ಹಿಡ್ಕೊಂಡಿರ್ಬೇಕಾದ ಅವಶ್ಯಕತೆ ನನಗಿಲ್ಲ. ನಿನ್ನ ಹಂಗನಿಂದ ನಾನು ಬದುಕುವುದಿಲ್ಲ. ನಾನು ಬದುಕುವುದು ಯಾವುದರಿಂದ? ನಿನ್ನ ಹೆಸರಿನಿಂದ ಬದುಕ್ತೀನಿ ನಾನು. ನಿನ್ನ ಹಂಗನಿಂದ ಬದುಕಲ್ಲ, ನಿನ್ನ ಹೆಸರ ಹಂಗನಿಂದ ನಾನು ಬದುಕ್ತೀನಿ ಅಂತೇಳಿ ಅದ್ಭುತವಾದಂತಹ ಇವರ ತರ್ಕ ಭೀಷ್ಮಾಚಾರ್ಯರದು. ನಿನ್ನಯ ಹಂಗನು ಅಲ್ಲೇನೋ ಮುಕುತಿ ಪಥದೊಳ ಅಭಂಗ ಪೆಂಡೆಯದ ಆಳಲೈ ನಿಮ್ಮಡಿಯ ಶ್ರೀನಾಮ ಅಂತ ಹೇಳಿ ಇದರ ಅಂತರ್ಯದ ಅರ್ಥಗಳನ್ನು ತಿಳ್ಕೋಬೇಕು. ಇಲ್ಲದಿದ್ರೆ ಅದು ನಮಗೆ ಸುಮ್ಮನೆ ಅದು ಓದ್ಕೊಂಡು ಹೋದಾಗ ಆಗ್ಬಿಡುತ್ತೆ. ಮುಕುತಿ ಪಥದೊಳ ಅಭಂಗ ಪೆಂಡೆಯದ ಆಳಲೈ ನಿನ್ನಡಿಯ ಶ್ರೀನಾಮ ಅಂತ ಹೇಳಿ ಅಲ್ಲಿ ಪೆಂಡೆಯ ಅನ್ನೋ ಒಂದು ಶಬ್ದ ಇದೆ. ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು ಸರಿಯಾಗಿ ಅದರ ಅರ್ಥವನ್ನ. ಪೆಂಡೆಯ ಅಂತಂದ್ರೆ ಹಿಂದಿನ ಕಾಲದಲ್ಲಿ ರಾಜರುಗಳಿಗೆಲ್ಲ ಒಬ್ಬೊಬ್ಬ ಪರಮ ಭಕ್ತ ಪರಮ ಶಿಷ್ಯ ಆಪ್ತನಾದಂತಹ ಒಬ್ಬ ಶಿಷ್ಯ ಇರ್ತಾ ಇದ್ದ. ಅವನ ಪ್ರತಿಜ್ಞೆ ಮಾಡಿರ್ತಾ ಇದ್ದ. ಅವನು ಒಂದು ದೊಡ್ಡ ಸಮಾರಂಭದಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿ ರಾಜ ಅವನ ಎಡಗಾಲಿಗೆ ಒಂದು ಬಳೆಯನ್ನು ತೊಡಿಸ್ತಾ ಇದ್ದ. ಆ ಬಳೆಯನ್ನು ಅವನಿಗೆ ತೊಡಿಸಿದ್ದಾನೆ ಅಂದ್ರೆ ಇವನು ಅವನ ಪರಮ ಭಕ್ತ, ಪರಮ ಸೇವಕ ಅಂತ ಅರ್ಥ. ಈ ಭಕ್ತ ಎಲ್ಲರಿಗಿಂತ ಅತಿಶಯವಾದಂತಹ ಸ್ನೇಹ ಇವನು. ಆತ್ಮೀಯ ರಾಜನಿಗೆ ಅವನು ಮೊದಲು ಆಳು. ಅವನ ಕೆಲಸ ಏನು ಅಂದ್ರೆ ರಾಜನ ತಲೆಯನ್ನು ಕಾಪಾಡುವಂತಹದ್ದು ಅವನ ಕೆಲಸ. ರಾಜನಿಗೆ ಏನೇ ತೊಂದರೆ ಬಂದ್ರು ಅದು ಬರದೇ ಇರುವ ರೀತಿಯಲ್ಲಿ ನೋಡಿಕೊಂಡು ಅದನ್ನು ನಿವಾರಿಸುವಂತಹದ್ದು ಅವನ ಕೆಲಸ. ಹಾಗಂತ ಅವನು ಪ್ರತಿಜ್ಞೆ ಮಾಡಿ ಅವತ್ತು ಆ ಬಳೆಯನ್ನ ರಾಜನ ಕೈಯಿಂದಲೇ ತೊಡಸ್ಕೊಂಡಿರ್ತಾನೆ. ಆ ಬಳೆಗೆ ಪೆಂಡೆಯ ಅಂತ ಕರೆಯುವಂಥದ್ದು. ಆ ರೀತಿಯಲ್ಲಿ ನೋಡಿ, ಈಗ ಆ ಶಬ್ದದ ಅರ್ಥವನ್ನು ನೋಡಿ ಇಲ್ಲಿ ಹೇಗೆ ತಂದಿದ್ದಾನೆ ಕವಿಯನ್ನ ಅಂತ ಹೇಳಿ. ಮುಕುತಿ ಪಥದೊಳು, ಮುಕ್ತಿಯ ಪಥದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ನಾನೀಗ ಮುಕ್ತಿಯ ಪಥದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಮುಕ್ತಿಯ ಪಥದಲ್ಲಿ ನಡ್ಕೊಂಡು ನಾನು ಹೋಗ್ತಾ ಇರಬೇಕಾದ್ರೆ ಮುಕುತಿ ಪಥದೊಳು ಅಭಂಗ ಪೆಂಡೆಯದ ಆಳು. ಅಭಂಗವಾದ್ದು, ಯಾವ ಕಾರಣಕ್ಕೂ ಅದು ಮುರಿದೇ ಇರುವಂತಹ ಗಟ್ಟಿಯಾದಂತಹ ಒಬ್ಬ ಆಳು, ಸೋಲದೇ ಇರುವಂತಹ ಒಬ್ಬ ಆಳು, ಪೆಂಡೆಯವನ್ನ ಧರಿಸಿದಂತಹ ಆಳು ನನಗೆ ಯಾವುದು ಗೊತ್ತಾ? ನಿಮ್ಮಡಿಯ ಸಿರಿನಾಮ. ನಿನ್ನ ಸಿರಿನಾಮ ಇದೆಯಲ್ಲ, ಅದು ನನಗೆ ಒಂದು ಆಳ ಇದ್ದಾಗ ನನ್ನನ್ನು ಕಾಪಾಡುತ್ತೆ. ಬರೀ ಆಳಲ್ಲ, ಅದು ಪೆಂಡೆಯವನ್ನ ಧರಿಸಿ ಪ್ರತಿಜ್ಞೆ ಮಾಡಿರುವಂತಹ ಆಳು ಹೇಗೆ ತನ್ನ ಸ್ವಾಮಿಯನ್ನು ಕಾಪಾಡುತ್ತೋ ಹಾಗೆ ನಿನ್ನ ನಾಮ ಅನ್ನುವಂಥದ್ದು ನನಗೆ ಆ ಪೆಂಡೆಯ ಇದ್ದ ಹಾಗೆ. ನನ್ನ ಮುಕ್ತಿ ಪಥದಲ್ಲಿ ನಾನು ಹೋಗಬೇಕಾದ್ರೆ ನನಗೊಂದು ಪೆಂಡೆಯದ ಆಳಿದ ಹಾಗೆ ಅದು ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ನಿನ್ನ ಹೆಸರು ನೀನು ಬೇಡ ಅಂದ್ರೂ ಅದು ಕೇಳಲ್ಲ, ನನ್ನಿಂದ ಬರುತ್ತೆ ನಿನ್ನ ಹೆಸರು ಅಂತ. ಆದ್ದರಿಂದ ನನ್ನನ್ನು ಕೊಲ್ಲೋಕೆ ನಿನಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕೃಷ್ಣ, ಕಳುಹಿ ಕಳೆವುದು ಖಾತಿಯನು, ನೀನುಳುಹಿ ಕೊಂಬುದು ತೇಜವನು. ಕಳುಹಿ ಕಳೆವುದು ಖಾತಿಯನು, ನೀನುಳುಹಿ ಕೊಂಬುದು ತೇಜವನು. ದಿಟ ಕೊಲುವ ಮನವೇ ಬಿಸುರು ಚಕ್ರವನ್ ಎನ್ನ ಕಾಯದಲ್ಲಿ.
ಕಾಣೆ ದೇವ ಮರಳೆಲ್ಲ ಯಶಮೂರ್ತಿಗಳು ವಾಚನ ಮಾಡಿರೋದು ನೋಡ್ಕೊಳ್ಳಿ. ಈ ಪುಸ್ತಕ ನಿಮ್ಮ ಹತ್ರ ಇದ್ರೆ ಕಳುಹಿ ಕಳೆದೆವು ಅಂತ ಈ ಪುಸ್ತಕದಲ್ಲಿದೆ. ಅವ್ರು ಹೇಳುವಾಗ ಕಳುಹಿ ಕಳೆಯುವುದು ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಪಾಠ ಸರಿ ಇದೆ. ಕಳುಹಿ ಕಳೆಯುವುದು ಅಂತ ಸರಿ ಮಾಡ್ಕೊಳ್ಳಿ ನಿಮ್ಮ ಪುಸ್ತಕಗಳಲ್ಲೂ. ಕಳುಹಿ ಕಳೆಯುವುದು ಖಾತಿಯನು. ನಿನಗೆ ಏನು ಕೋಪ ಮಾಡ್ಕೊಂಡಿದೆಯಾ ಅದನ್ನು ಕಳಿಸುವ ಆಚೆಗೆ ಮೊದಲು ಕೃಷ್ಣ, ಆಮೇಲೆ ಮಾತಾಡೋದು ಹತ್ರ ಮೊದಲು ನಿನ್ನ ಕೋಪ ಕಳಿಸುವ ಆಚೆಗೆ. ಕಳುಹಿ ಕಳೆಯುವುದು ಖಾತಿಯನು, ನೀನು ಉಳುಹಿಕೊಂಬುದು ತೇಜವನು. ನಿನ್ನ ತೇಜಸ್ಸು, ನಿನ್ನ ಘನತೆ, ನಿನ್ನ ಗೌರವ ಏನಾದ್ರು ಉಳಿಬೇಕು ಕೃಷ್ಣ ಅಂದ್ರೆ ನೀನು ಚಕ್ರವನ್ನು ಮುಚ್ಚು, ಇಲ್ಲೇ ಇದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ. ಕಳುಹಿ ಕಳೆಯುವುದು ಖಾತಿಯನು, ನೀನು ಉಳುಹಿಕೊಂಬುದು ತೇಜವನು. ದಿಟ ಕೊಲ್ಲುವ ಮನವೇ, ನನ್ನನ್ನು ಕೊಲ್ಲೇಬೇಕು ಅಂತ ನೀನು ಮನ್ಸು ಮಾಡಿದೀಯಾ? ಯಾಕೆಂದ್ರೆ ಇಷ್ಟು ಚಕ್ರವನ್ನು ಕೆಳಗೆ ಇಳಿಸಲಿಲ್ಲ ಅಂದ್ರೆ ಕೊಲ್ಲಲೇಬೇಕು ಅಂತ ನೀನು ಮನಸ್ಸಿದ್ರೆ ಬಿಸುಟು ಚಕ್ರವನೆಯನ್ನ ಕಾಯದಲ್ಲಿ ನನ್ನ ದೇಹದಲ್ಲಿ ಚಕ್ರವನ್ನು ಬಿಸಾಕು. ಏನ್ ಮಾಡ್ತೀವ ನೋಡೋಣ. ಅವನು ಹಾಕು ಶಬ್ದ ನೋಡಿ. ನೀನು ಚಕ್ರವನ್ನು ಪ್ರಯೋಗ ಮಾಡು ಅಂದ್ರೆ ಅದಕ್ಕೂ ನಿನ್ನ ಚಕ್ರವನ್ನು ಬಿಸಾಕು ನನ್ನ ಚಕ್ರದ ಮೇಲೆ, ನನ್ನ ದೇಹದ ಮೇಲೆ ಅಂತ. ಅದು ಆ ಶಬ್ದಗಳ ಒಂದೊಂದು ಪ್ರಯೋಗದಲ್ಲಿನೇ ಆ ಭಾವ ಹೇಗೆ ಬರಬೇಕು ನೋಡಿ. ಕವಿ ಅಂತ ಭಾವಗಳನ್ನು ತರಬೇಕು. ಬಿಸುಟು ಚಕ್ರವನು ಎನ್ನ ಕಾಯದಲ್ಲಿ, ನೀನು ಚಕ್ರವನ್ನು ಬೀಸು ಕೃಷ್ಣ ನನ್ನ ದೇಹದ ಮೇಲೆ. ಅಳುಕಿ ಕೂದಲು ಹರಿದುದಾದರೆ ನೋಡಿ, ಹಳ್ಳಿಗಳಲ್ಲಿ ಮಾತಾಡ್ತಾರಲ್ಲ ಹಾಗೆ ಭೀಷ್ಮಾಚಾರ್ಯರು ಹೇಳಿ ಭೀಷ್ಮರ ಹತ್ರ ನಾನೇನಾದ್ರು ಹೆದರುಕೊಂಡು ಆ ಚಕ್ರಕ್ಕೆ ನನ್ನ ದೇಹದ ಒಂದು ಕೂದಲು ಇತ್ತು ಅಂದ್ರೆ, ಅಳುಕಿ ಕೂದಲು ಹರಿದುದಾದರೆ ಬಳಿಕ ನಾ ಡಿಂಗರಿಗನ ಅಲ್ಲ, ನಾನು ನಿನ್ನ ಭಕ್ತ ಅಲ್ಲ, ಹೋಗ್ಬೇಕಾರೆ. ನಾನು ನಿಜವಾಗ್ಲೂ ನೀನು ಒಂದು ಕೂದಲನ್ನು ನಿನ್ನ ಚಕ್ರ ಹರಿಯುವುದಿಲ್ಲ, ನಾನು ಹಾಗೆ ನೋಡ್ಕೊಳ್ತೀನಿ. ನನಗೆ ಗೊತ್ತು ನೀನು ಭಕ್ತನಾಗಿದ್ದರೆ ನಾನು ಹಾಗೆ ನೋಡ್ಕೊಳ್ತೀನಿ. ನನಗೆ ಗೊತ್ತು ಅದು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ. ಇಲ್ಲೇ ಇದ್ರೆ ನೀನು ಧೈರ್ಯ ಇದ್ದರೆ ಬಿಸಾಕು. ಅವಾಗ ಏನಾಗುತ್ತೆ, ಬಳಿಕ ನಾ ಡಿಂಗರಿಗನಲ್ಲ, ನಾನು ನಿನಗೆ ಭಕ್ತನಾಗಿ ಉಳಿಯುವುದಿಲ್ಲ. ನೀನು ಬಿಸಾಕಿದಂಥ ಒಂದು ಚಕ್ರದಿಂದ ನನ್ನ ಒಂದು ಕೂದಲು ಹರಿದು ಹೋಯ್ತು ಅಂದ್ರೆ ನನ್ನ ಮರ್ಯಾದೆ ಹೋಯಿತು ಅಂತ. ಭಕ್ತನ ಮರ್ಯಾದೆ ಹೋದ ಮೇಲೆ ದೇವರು ಇರಬೇಕು ಯಾಕೆ, ಭಕ್ತ ಯಾಕಿರಬೇಕು? ನಾನು ಭಕ್ತನಾಗಿ ಉಳಿಯುವುದಿಲ್ಲ, ಯಾರೂ ಭಕ್ತನಾಗಿ ಉಳಿಯುವುದಿಲ್ಲ. ಆಮೇಲೆ ಈ ಕಳಕಳಕ್ಕೆ ನಾನು ಅಂಜುವನೆ ದೇವ ಮರಳು ಅಂದ. ಈ ಕಳಕಳಕ್ಕೆ ನಾನು ಅಂಜುವನೆ. ನೀನು ಕೋಪ ಮಾಡಿಕೊಂಡು ಮುಖದಲ್ಲಿ ಕೆಂಪು ಮಾಡ್ಕೊಂಡ್ಬಿಟ್ರೆ ನಾ ಹೆದರ್ತೀನಿ ಅಂತ ಅಂದ್ಕೊಂಡಿದೀಯಾ? ಅದಕ್ಕೆಲ್ಲ ನಾ ಹೆದರುವುದಿಲ್ಲ. ಎಲ್ಲಿವರೆಗೂ ನಾ ಹೆದರುವುದಿಲ್ಲ ಅಂದ್ರೆ ನಿನ್ನ ನಾಮದ ಬಲ ಎಲ್ಲಿವರೆಗೂ ನಾನು ಇರುತ್ತೆ ಅಲ್ಲಿವರೆಗೂ ನಾ ಹೆದರುವುದಿಲ್ಲ. ನೋಡೋಣ ನಿನ್ನ ನಾಮದ ಬಲ ದೊಡ್ಡವನು, ನೀನು ದೊಡ್ಡವನು ಅಂತ ನೋಡೇ ಬಿಡೋಣ ಕೃಷ್ಣ. ಈಗ ಬಿಸಾಕು ಚಕ್ರವನ್ನು ನನ್ನ ದೇಹದ ಮೇಲೆ ನೋಡೋಣ ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳಿದಾಗ ಕೃಷ್ಣನಿಗೆ ಅಷ್ಟೊತ್ತಿಗೆ ಅರ್ಥವಾಯಿತು. ಓಹೋ, ಈ ಮನುಷ್ಯ ಬಡಪೆಟ್ಟಿಗೆ ಬಗ್ಗುವಂತ ಭಕ್ತನಲ್ಲ ಇವನು, ಮಹಾವೀರ ಭಕ್ತ ಇವನು. ಬರೀ ಭಕ್ತ ಅಲ್ಲ, ಮಹಾವೀರ ಭಕ್ತ ಇವನು. ಭೀಷ್ಮ ಅಂದ್ರೆ ಸಾಮಾನ್ಯನಲ್ಲ ಇವನು ಅಂತ ಕೃಷ್ಣನಿಗೆ ಗೊತ್ತಾಯಿತು. ಇಂಥ ಭಕ್ತನ ಮೇಲೆ ನಾನು ಈ ಒಂದು ಚಕ್ರವನ್ನು ಪ್ರಯೋಗ ಮಾಡೋಕೆ ಹೊರಟು ಬಿಟ್ಟಿದ್ನಲ್ಲ ಅಂತ ತಕ್ಷಣ ಅವನ ಮನಸ್ಸಿಗೆ ಅಳುಕಾಯ್ತು ಅನ್ಸುತ್ತೆ ಆ ಕೃಷ್ಣನಿಗೆ. ಆಗ ಕೃಷ್ಣ ನಚ್ಚಿದಾಲಿನ ಭಿನ್ನಹಕ್ಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ ಚಕ್ರವ ಮುಚ್ಚಿದನ್ ಮುರಿದನ್ ಕಿರೀಟಿಯ ರಥದ ಹೊರೆಗಾಗಿ ಬೆಚ್ಚಿ ಬೆದರುವ ಸೇನೆಗೆ ಅವಯವ ಹಚ್ಚಿಕೊಟ್ಟರು. ಬೆಚ್ಚಿ ಬೆದರುವ ಸೇನೆಗೆ ಅವಯವ ಹಚ್ಚಿಕೊಟ್ಟನು. ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನ್ನು ನೆನೆದು ಒಲೆದ ಹರಿಶಿರವ. ನಚ್ಚಿನ ಭಿನ್ನಹಕ್ಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ ಚಕ್ರವ ಮುಚ್ಚಿದನು ಅಂತ ಹೇಳಿ ಅಲ್ಲಿಗೆ ಕೃಷ್ಣ ನಾಚ್ಕೊಂಡ್ಬಿಟ್ಟಂದ್ರೆ, ಛೇ ಇಂಥ ಭಕ್ತನ ವಿರುದ್ಧ ನಾನು ಚಕ್ರ ಬಿಡಕ್ಕೆ ಹೋಗಿದ್ನಲ್ಲ, ನಾ ಎಂಥ ದಡ್ಡರಾಗ್ಬಿಟ್ಟೆ ಅಂತೇಳಿ ಒಂದು ಕ್ಷಣ ಕೃಷ್ಣನೇ ಅಂದ್ಕೊಂಡ್ಬಿಟ್ಟು ಅವನು ನಾಚಿ ಭಿನ್ನಹಕ್ಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ ಚಕ್ರವ ಮುಚ್ಚಿದನು. ಮುರಿದನು ಕಿರೀಟಿಯ ರಥದ ಹೊರೆಗಾಗಿ. ಮುರಿದನು ಅಂದ್ರೆ ತಿರುಗಿದ, ಹಿಂದೆ
ಬಲಮುರಿ ಎಡಮುರಿ ಅಂತಿರಲ್ಲ, ಹಿಂದಕ್ಕೆ ತಿರುಗಿದ. ಅರ್ಜುನನ ರಥದ ಕಡೆಗೆ ಪುನಃ ವಾಪಸ್ಸು ತಿರುಗಿದ. ಬೆಚ್ಚಿ ಬೆದರುವ ಸೇನೆಗೆ ಅಭಯವನ್ನು ಕೊಟ್ಟ. ಸೇನೆ ಎಲ್ಲ ಹೆದರು ಹೋಗಿತ್ತು. ಏನಾಗ್ಬಿಡುತ್ತೋ ಈಗ, ಇವರಿಬ್ಬರು ಯುದ್ಧ ಮಾಡಕ್ಕೆ ಶುರು ಮಾಡಿಬಿಟ್ರೆ ಏನಾಗೋಗುತ್ತೋ ಅನ್ನುವ ಹೆದರಿಕೆ ಇತ್ತಲ್ಲ. ಎಲ್ಲರಿಗೂ ಸಮಾಧಾನ ಮಾಡಿದ. ಎರಡೂ ಕೈ ಮೇಲೆ ಎತ್ತಿ ಕೃಷ್ಣ ಎಲ್ಲರಿಗೂ ಸಮಾಧಾನ ಮಾಡ್ದ. ಹಾಗೆ ಸಮಾಧಾನ ಮಾಡಿ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ವೀರ ಭೀಷ್ಮನ ನಿಚ್ಚಟದ ಭಕ್ತಿಯನ್ನು ನೆನೆದು ಒಲೆದ ಹರಿಶಿರವ ಅಂತೇಳಿ. ವೀರ ಭೀಷ್ಮನ, ಅದು ವೀರ ಭೀಷ್ಮ, ಅವನು ಭಕ್ತ ಭೀಷ್ಮ. ಆ ವೀರ ಮತ್ತು ಭಕ್ತ ಆಗಿರುವಂತಹ ಭೀಷ್ಮನ ಭಕ್ತಿಗೆ ನಾಚಿ ಒಲೆದು ಶಿರವನ್ನ, ಎಂಥ ಭಕ್ತನಪ್ಪ ಇವನು, ಇವನಂಥ ಭಕ್ತ ನನಗಿದ್ದಾನೆ ಅಂದ್ರೆ ನಾನು ಎಷ್ಟು ದೊಡ್ಡವನಾಗಿದ್ದೀನಿ ಇನ್ನೊಂದು ಕೃಷ್ಣನ ಭಾವನೆ. ಹಾಗಾಗಿ ಕೃಷ್ಣ ಒಲೆದ ಶಿರವನ್ನ, ತಲೆಯನ್ನ ಅಳ್ಳಾಡಿಸಿದ್ರಂತೆ ಕೃಷ್ಣ. ಆಗ ಬ್ರಹ್ಮ ಇದನ್ನೆಲ್ಲ ನೋಡ್ತಾ ಕೂತಿದ್ನಲ್ಲ, ಆಗ ಪಾಪ ಬ್ರಹ್ಮ ಅಂದ್ಕೊಂಡಂತೆ, ಮೃತ್ಯು ಲೋಕಕ್ಕೆ ತೀರುವುದಿಲ್ಲಾಯುಷ್ಯ. ಹೋದುದೊಂದಪ ಮೃತ್ಯು ಲೋಕಕ್ಕೆ ತೀರುವುದಿಲ್ಲಾಯುಷ್ಯ. ಮಹದಪವಾದ ದೇವಂಗಾಗಿ ತಪ್ಪಿತು ಮುಚ್ಚು ಮರೆಯೇಕೆ. ಕಾದುಕೊಂಡನು ಭೀಷ್ಮನು ಈ ಕಮಲೋದರನ ಕೆರಳಿಕೆಯು. ಕಾದುಕೊಂಡನು ಭೀಷ್ಮನು ಭಕುತಿಯ ಆದರಿಸಿದನು. ಪುಣ್ಯವೆಂದನ್ ಕಮಲ ಭವ ರಘುತ. ಬ್ರಹ್ಮ ನಕ್ಕೊಂಡಂತೆ ತಾನೆ. ಸದ್ಯ ಅವನಿಗೆ ಬ್ರಹ್ಮನಿಗೆ ಬಹಳ ಮನಸ್ಸಿಗೆ ಗಲಿಬಿಲಿಯಾಗಿ ಹೋಗಿತ್ತು. ಇದು ಏನಪ್ಪ ಮಾಡೋದು, ಇವರಿಬ್ಬರು ಯುದ್ಧ ಮಾಡಿ ಲೋಕ ಎಲ್ಲ ಹಾಳು ಮಾಡಿಬಿಟ್ರೆ ನನ್ನ ಪರಿಸ್ಥಿತಿ ಏನು, ಇನ್ನೊಂದು ಲೋಕ ಸೃಷ್ಟಿ ಮಾಡಬೇಕಲ್ಲ ನಾನು, ಅದು ಒಂದು ಕೆಲಸ ನನಗೆ. ಮತ್ತೆ ಅಪಮೃತ್ಯು, ಇದು ಲೋಕ ಸಹಜವಾಗಿ ನಾಶವಾದಾಗ ಸೃಷ್ಟಿ ಮಾಡೋದು ನನ್ನ ಕೆಲಸ. ಈ ಅರ್ಧದಲ್ಲೇ ಇನ್ನೊಂದು ಕೆಲಸ ಮಾಡಬೇಕಾಗಿ ಬಂತಲ್ಲ, ನಾನು ಎರಡೆರಡು ಕೆಲಸ ಮಾಡಬೇಕಾಯ್ತಲ್ಲ ಅಂಥೇಳಿ ಬ್ರಹ್ಮ ಅಂದ್ಕೊಂಡಿದ್ದವನು ಸದ್ಯ ಹೋದುದೊಂದು ಅಪಮೃತ್ಯು ಲೋಕಕ್ಕೆ ಒಂದು ಅಪಮೃತ್ಯು ಬಂದಿದ್ದು ಸದ್ಯ ಹೋಯಿತು. ಯಾರಿಂದ ಹೋಯಿತು ಅದು? ಲೋಕಕ್ಕೆ ತೀರಿದುವುದಿಲ್ಲ ಆಯುಷ್ಯ, ಇನ್ನು ಆಯುಷ್ಯ ಮುಗಿದಿಲ್ಲ ಲೋಕಕ್ಕೆ, ಸದ್ಯ ಉಳ್ಕೊಂತು. ಈ ಲೋಕ ಮಹದ ಅಪವಾದ ದೇವಂಗಾಗಿ ತಪ್ಪಿತು. ದೇವನಿಗೆ ಬರಬೇಕಾಗಿದ್ದಂತಹ, ಕೃಷ್ಣನಿಗೆ ಬರಬೇಕಾಗಿದ್ದಂತಹ ಮಹತ್ತಾದ ಒಂದು ಅಪವಾದ ತಪ್ಪಿ ಹೋಯಿತು ಇವತ್ತು. ಅದು ಯಾರಿಂದ ತಪ್ಪಿತು ಅಂದ್ರೆ ಮುಚ್ಚು ಮರೆಯೇಕೆ ಕಾದುಕೊಂಡನು ಭೀಷ್ಮನು. ಭೀಷ್ಮ ಅಪವಾದ ತಪ್ಪಿಸ್ದ. ಕೃಷ್ಣನಿಗೆ ಬರಬೇಕಾಗಿದ್ದ ಅಪವಾದವನ್ನ, ದೇವರಿಗೆ ಬರಬೇಕಾಗಿದ್ದ ಅಪವಾದವನ್ನು ಭೀಷ್ಮ ತಪ್ಪಿಸಿದ ಅಂತ ಬ್ರಹ್ಮ ಅಂದ್ಕೊಂಡಂತೆ. ಹಾಗಂದ್ಕೊಂಡು ಈ ಕಮಲೋದರನ ಕೆರಳಿಚಿಯು ಭಕುತಿಯಲ್ಲಿ ಆಧರಿಸಿದನು. ಈ ಕಮಲೋದರನಾದಂತಹ ಕೃಷ್ಣನನ್ನ ಅವನನ್ನು ಕೆರಳಿಸಿಯೂ ಭಕ್ತಿಯಿಂದ ಆಧರಿಸಿದ್ನಲ್ಲ, ಅದರಿಂದಾಗಿ ಈ ಲೋಕ ಇವತ್ತು ಬದುಕಿದೆ. ಪುಣ್ಯವೆಂದನು ಕಮಲ ಭವ ನಗುತ್ತ, ಅಯ್ಯೋ ನನ್ನ ಪುಣ್ಯ ಅಪ್ಪ ಇದು, ಸದ್ಯ ನಾನು ಬದುಕದೆ ಈಗ ಇವರಿಬ್ಬರು ಜಗಳದಲ್ಲಿ ಅಂತ ಅವನು ಅಂದ್ಕೊಂಡಂತೆ. ಕಡೆಗೆ ನಗುವರ್ಜುನ ದೇವನನು ತೆಗೆದಡಿಗಡಿಗೆ ತಕ್ಕೈಸಿ. ನಗುವರ್ಜುನ ದೇವನನು ತೆಗೆದು ಅಡಿಗಡಿಗೆ ತಕ್ಕೈಸಿ. ಭೀತಿಯ ಬಿಡಿಸಿ ವಾಜಯ ಕೊಂಡು ತುರಗವನಡ ಬಲಗೆ ತಿರುಹಿ. ನಡೆಸಿದನು ಕಾಳಗಗೆ ಬಳಿಕವಗಡ ಮುರಾಂತಕ ಮರಳಿ ಚಕ್ರವ ತುಡುಕದಿರನು. ಬಳಿಕವಗಡ ಮುರಾಂತಕ ಮರಳಿ ಚಕ್ರವ ತುಡುಕದಿರನೆಂದು ಅಸ್ತಗಿರಿಯನು ಸೂರ್ಯ ಮರೆಗೊಂಡ.
ರಥದಲ್ಲಿ ನಡುಗುತ್ತಾ ನಿಂತಿದ್ದಾನೆ. ಕೃಷ್ಣ ಹೋಗಿ ರಥಕ್ಕೆ ಅರ್ಜುನನನ್ನ ರಥದೊಳಗೆ ತಬ್ಬಿಕೊಂಡು ಸಮಾಧಾನ ಮಾಡಿ ಬೆನ್ನು ಸವರಿ ಧೈರ್ಯ ಮಾಡ್ಕೊಳ್ಳಯ್ಯ, ಏನೂ ಆಗಿಲ್ಲ, ಪುನಃ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಅರ್ಜುನನಿಗೆ ಸಮಾಧಾನ ಮಾಡಿದ್ದಾನೆ. ಆಮೇಲೆ ಭೀತಿಯ ಬಿಡಿಸಿ ವಾಘೆಯ ಕೊಂಡು ತುರಗವನು ಎಡಬಲಕ್ಕೆ ನಡೆಸಿದನಂತೆ. ಅರ್ಜುನ ಮತ್ತೆ ಪುನಃ ಕೃಷ್ಣ ಹಗ್ಗವನ್ನು ತಗೊಂಡ, ಎಡಗೈಲಿ ಹಗ್ಗಗಳನ್ನು ತಗೊಂಡು ಬಲಗೈಲಿ ಚಾವಟಿಯನ್ನು ಹಿಡ್ಕೊಂಡು ಕುದುರೆಯನ್ನ ಎಡಬಲಕ್ಕೆ ತಿರುಗಿಸಿದ. ಯಾವಾಗಲೂ ಅಷ್ಟೇ, ನೀವು ಗಾಡಿ ಓಡಿಸೋರು ಮೊದಲಿಗೆ ಎತ್ತುಗಳನ್ನು ಕಟ್ಟಿ ಒಂದ್ಸರಿ ಎಡಬಲಕ್ಕೆ ಅವುಗಳ ಮೈ ಮೇಲೆ ಚಾವಟಿಯನ್ನು ಆಡಿಸಿ ಅಕ್ಕಪಕ್ಕ ತಿರುಗಿಸಿ ಆಮೇಲೆ ಅವುಗಳನ್ನ ಒಂದು ಸರಿಯಾದ ಸ್ಥಿತಿಗೆ ತರುವುದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಇವನು ಕೃಷ್ಣನು ಹಾಗೆ ಮಾಡಿ ತುರಗವನು ಎಡಬಲಕ್ಕೆ ತಿರುಹಿ ನಡೆಸಿದನು ಕಾಳಗಕ್ಕೆ. ಪುನಃ ಯುದ್ಧಕ್ಕೆ ಸಿದ್ಧ ಮಾಡಿದ. ಅರ್ಜುನನನ್ನ ರಥಕ್ಕೆ ಮುಂದೆ ನಡೆಸ್ತಾ ಇದ್ದಾನೆ, ರಥದಲ್ಲಿ ಯುದ್ಧಕ್ಕೋಸ್ಕರವಾಗಿ. ಆಗ ಸೂರ್ಯ ಅಂದ್ಕೊಂಡಂತೆ, ಅಲ್ಲಿ ಚಾವಡಿಯಲ್ಲಿ ಕೂತಿದಾನಲ್ಲ ಸೂರ್ಯ, ಮರಿಬಾರದು ನೀವು. ಸೂರ್ಯ ಇನ್ನೂ ಚಾವಡಿ ಮನೆಯಲ್ಲಿ ನೋಡ್ತಾ ಇದ್ದಾರೆ, ಇದು ಏನು ಮಾಡ್ಕೋತಾ ಇದ್ದಾರೆ ಇವರು ಅಂತ. ಅದು ನೋಡ್ತಾ ಇದ್ದವನು, ಸೂರ್ಯ ಕೂತಿದ್ದವನು ತಕ್ಷಣಕ್ಕೆ ಯೋಚನೆ ಮಾಡಿದಂತೆ, ಅಯ್ಯೋ ಅವಗಡ ಮುರಾಂತಕ, ಅಯ್ಯೋ ಅವನಪ್ಪ, ಅವನು ಕೃಷ್ಣ, ಅವನು ಆ ಮುರನನ್ನು ಕೊಂದಲ್ಲ ರಾಕ್ಷಸನನ್ನ ಅಂತ ಕೃಷ್ಣ, ಅವನು ಕೃಷ್ಣ ಅವಗಡ, ಕೃಷ್ಣ ಮುರಾಂತಕ, ಮರಳಿ ಚಕ್ರವ ತುಡುಕದಿರನು. ಅಯ್ಯೋ ಇನ್ನೊಂದ್ಸರಿ ಮತ್ತೆ ಅಲ್ಲಿ ಚಕ್ರ ಹಿಡ್ಕೊಂಡ್ಬಿಡ್ತಾನ, ಇದು ಹಿಡ್ಕೊಂಡ್ರೆ ನಾನು ಮತ್ತೆ ಕೂತಿರ್ಬೇಕಲ್ಲ ಇಲ್ಲಿ ಅಂತ ಹೇಳಿ ಸೂರ್ಯ ಅಸ್ತಗಿರಿಯನ್ನು ಮರೆಗೊಂಡ. ಸೂರ್ಯ ಅಸ್ತಗಿರಿಯನ್ನು ಮರೆಗೊಂಡ ಅಂತ ಹೇಳಿ, ಅಂದ್ರೆ ಕವಿ ಆ ಒಂದು ಸಣ್ಣ ವಿಚಾರಗಳನ್ನು ಬಿಡಲ್ಲ. ಅಲ್ಲಿ ಕೃಷ್ಣ ಅಲ್ಲ, ಸೂರ್ಯ ಕೂತಿದ್ದಾನೆ ಅಂತ ಪ್ರಾರಂಭ ಮಾಡಿದ ಮೇಲೆ ಅವನು ಸೂರ್ಯನಿಗೆ ನಾನು ಒಂದು ದಾರಿ ಕಾಣಿಸ್ಬೇಕಲ್ಲ, ಅದಕ್ಕೆ ಅಸ್ತಗಿರಿಯನ್ನು ಮರೆಗೊಂಡ. ಅವತ್ತು ಬೆಳಗ್ಗೆ ಶುರುವಾಗಿದ್ದ ಯುದ್ಧ ಸಾಯಂಕಾಲದವರೆಗೂ ಇಷ್ಟರಲ್ಲೇ ಆಗೋಯ್ತು. ಒಂದಿನದ ಯುದ್ಧ, ಅವತ್ತು 3ನೇ ದಿನದ ಯುದ್ಧ ಅವತ್ತಿಗೆ ಮುಗೀತು ಅನ್ನುವಲ್ಲಿಗೆ ಇವತ್ತಿನ ಈ ಪ್ರಸ್ತಾಪವನ್ನು ಮುಕ್ತಾಯ ಮಾಡೋಣ. ಇವತ್ತು ನನಗೊಂದು ಅದ್ಭುತವಾದಂತಹ ಅವಕಾಶ. ಕೇಶವಮೂರ್ತಿಗಳ ವಾಚನಕ್ಕೆ ನಾನು ಬೇಕಾದಷ್ಟು ಕಡೆಗಳಲ್ಲಿ ನಾನು ವ್ಯಾಖ್ಯಾನ ಮಾಡಿದ್ದೀನಿ. ಪ್ರತಿ ಸರಿಯೂ ನಾನು ಆ ಧನ್ಯತೆಯನ್ನೇ ಅನುಭವಿಸಿದ್ದೀನಿ ವಾಚನ ಮಾಡುವಾಗ. ಇವತ್ತು ಅವರು ಇಲ್ಲದೇ ಇರುವಂತಹದ್ದು ಎಷ್ಟೇ ಶೂನ್ಯ ಅಂತ ಅನಿಸಿದ್ರೂ ಅವರ ಧ್ವನಿಗೆ ನಾನು ವ್ಯಾಖ್ಯಾನ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೋಸ್ಕರವಾಗಿ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಪ್ರಸಾದ್ ಭರದ್ವಾಜ್ ಮತ್ತು ತಮ್ಮ ಎಲ್ಲರಿಗೂ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಲನ ಹೂಬನ ಅತುಳ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನಂಬೆಯನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ, ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಗಮಕ ಸಂಜೆಯ ಶುಭಾಶಯಗಳು. ಪೂಜ್ಯ ಮಹಾಗುರುಗಳಾದ ಕೀರ್ತಿಶೇಷ ಪದ್ಮಶ್ರೀ ಪುರಸ್ಕೃತ ಗಮಕ ಗಂಧರ್ವ ಬಿರುದಾಂಕಿತ ವಿದ್ವಾನ್ ಶ್ರೀ HR ಕೇಶವಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನಾವೆಲ್ಲರೂ ಈಗ 2025-26ನೇ ಸಾಲಿನ ಗಮಕ ಗಂಧರ್ವ ಶಾಲೆಯ ಮೊದಲನೇ ವಾರ್ಷಿಕೋತ್ಸವದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಪ್ರಪ್ರಥಮವಾಗಿ ಗುರುಗಳಾದ ಶ್ರೀ HR ಕೇಶವಮೂರ್ತಿಗಳು ಇಂದು ನಮ್ಮೊಂದಿಗೆ ಇಲ್ಲೇ ಇದ್ದು ಧ್ವನಿ ಮುದ್ರಣದ ಮೂಲಕ ಗಮಕ ವಾಚನ ನಡೆಸಿಕೊಟ್ಟಿದ್ದಾರೆಂಬ ಭಾವ ನನ್ನದು. ಮಾತು, ಉಸಿರು, ಸರಳ ನಡೆನುಡಿ ಎಲ್ಲದರಲ್ಲೂ ಗಮಕವೇ ತುಂಬಿದಂತಿರುವ ನಡೆದಾಡುವ ಗಮಕ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.
ಹಾಗೆಯೇ ಮಹಾಗುರುಗಳ ವಾಚನಕ್ಕೆ ವ್ಯಾಖ್ಯಾನವನ್ನು ನಡೆಸಿಕೊಟ್ಟು ನಮ್ಮನ್ನು ಬೇರೆಯೇ ಲೋಕಕ್ಕೆ ಕರೆದುಕೊಂಡು ಹೋದಂತಹ ಸರಳ ನಡೆನುಡಿ, ಸಾಮಾನ್ಯರಂತೆ ಕಾಣುವ ಹಾಗೂ ಗಮಕ ವ್ಯಾಖ್ಯಾನದಲ್ಲಿ ಪ್ರವೀಣರಾಗಿರುವ ನಿಗರ್ವಿ ಕುಮಾರವ್ಯಾಸ ಪ್ರಶಸ್ತಿ ಪುರಸ್ಕೃತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಾಖ್ಯಾನಕಾರರಾದ A.V. ಪ್ರಸನ್ನ ಸರ್ ಅವರಿಗೂ ನಮ್ಮ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮಿಬ್ಬರ ಆಶೀರ್ವಾದ ಹಾಗೂ ಕೃಪಾದೃಷ್ಟಿ ಹೀಗೆಯೇ ನಿರಂತರವಾಗಿ ನಮ್ಮ ಮೇಲಿರಲಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಈ ವಾರ್ಷಿಕೋತ್ಸವಕ್ಕೆ ಸಹಕಾರ ನೀಡಿದ ಕರ್ನಾಟಕ ಗಮಕ ಕಲಾ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಶಾಖೆ ಅರ್ಚಕ ವೃಂದ, ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ, ರವೀಂದ್ರನಗರ, ಶಿವಮೊಗ್ಗ ಇವರುಗಳಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ಥಳಾವಕಾಶ ಹಾಗೂ ಧ್ವನಿವರ್ಧಕಗಳ ಪೂರೈಕೆಯನ್ನು ಕಲ್ಪಿಸಿಕೊಟ್ಟಂತಹ ರವೀಂದ್ರನಗರ ಪ್ರಸನ್ನ ಗಣಪತಿ ದೇವಸ್ಥಾನದ ಸಮಿತಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮಹಾಗುರುಗಳ ಸುಂದರವಾದ ಭಾವಚಿತ್ರವನ್ನು ನಮಗೆ ಒದಗಿಸಿಕೊಟ್ಟಂತಹ ಶಿವಕುಮಾರ್ ಅವಧಾನಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಹಾಗೂ ಸುಂದರ ಗಮಕ ಸಂಜೆಯಾಗಿ ಮಾರ್ಪಡಲು ಪ್ರೇಕ್ಷಕರು ಅಂದರೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಿಮಗೆಲ್ಲರಿಗೂ ನಮ್ಮ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಕಾರ ನೀಡಿದವರು ಹಲವರು. ಆದರೆ ಈ ಕಾರ್ಯಕ್ರಮಕ್ಕೆ ಸುಮಾರು 1 ತಿಂಗಳಿನಿಂದ ಆಯಾಸದ ಪರಿವೇ ಇಲ್ಲದೆ ಶ್ರಮಿಸಿ ಶಿಷ್ಯಂದಿರನ್ನೆಲ್ಲ ವಾಚನಕ್ಕೆ ತಯಾರು ಮಾಡಿ ಇವತ್ತಿನ ಸಂಜೆ ಕೇವಲ ಸುಂದರ ಗಮಕ ಸಂಜೆಯಾಗಿ ಮಾರ್ಪಡಲು ಕಾರಣರಾದ ಮುಖ್ಯ ರೂವಾರಿ ನಮ್ಮ ಗುರುಗಳು ಶ್ರೀ ಪ್ರಸಾದ್ ಭಾರದ್ವಾಜರವರು. ಇವರಿಗೆ ಮಹಾಗುರುಗಳ ಅನುಗ್ರಹವಿರದಿದ್ದರೆ ನಮಗೂ ಇವರ ಗಮಕ ಅನುಗ್ರಹ ಸಿಗುತ್ತಿರಲಿಲ್ಲ. ಹಾಗಾಗಿ ಇವರಿಬ್ಬರಿಂದಲೇ ಈ ಇವತ್ತಿನ ಗಮಕ ಕಾರ್ಯಕ್ರಮ, ಅದರಲ್ಲಿ ನಮ್ಮೆಲ್ಲರ ಭಾಗಿತ್ವ. ನಿಮಗೂ ಸಹ ಅಂದರೆ ಪ್ರಸಾದ್ ಭಾರದ್ವಾಜರವರಿಗೂ ಸಹ ಎಲ್ಲ ಶಿಷ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಗಮಕ ಕಲಾಭಿಮಾನಿಗಳಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.